ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ನಾವು KCET ಮ್ಯಾಥಮೆಟಿಕ್ಸ್ ಪೇಪರ್ 2026 ಕೇಳಿರುವಂತಹ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಅದರಲ್ಲೂ ಪರ್ಟಿಕ್ಯುಲರ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ಯಾವುದು ಅಂತ ಅಂದರೆ ವರ್ಷನ್ ಕೋಡ್ B4. ಓಕೆ, ವರ್ಷನ್ ಕೋಡ್ B4 ಇದೆಯಲ್ಲ, ಆ ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಬೇಕು 2025, 24, 23, 2020 ಇಂದನೂ ಕೂಡ ಎಲ್ಲ ಕ್ವಶನ್ ಪೇಪರ್ಸುಗಳು ನಾನು ಸಾಲ್ವ್ ಮಾಡಿ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಚಾಪ್ಟರ್ ವೈಸ್ ಬೇಕು ಅಂತಂದರೆ ಚಾಪ್ಟರ್ ವೈಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವೇನು ಮಾಡಬೇಕಾಗಿದೆ, ಜಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ನಾನು ಪಿನ್ ಮಾಡಿರ್ತೀನಿ. ಓಕೆ, ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕಲಿ ಯು ವಿಲ್ ಬಿ ಗೈಡೆಡ್ ಟು ದಟ್ ಪ್ಲೇಲಿಸ್ಟ್. ಆ ಪ್ಲೇಲಿಸ್ಟಲ್ಲಿ ಇದಾವೆ, ಅವೈಲೇಬಲ್ ಇದಾವಲ್ಲ, ನಿಮಗೆ ಯಾವ್ದು ಬೇಕೋ ಅದನ್ನು ವಾಚ್ ಮಾಡಿ ಹೆಲ್ಪ್ ತೊಗೊಳ್ಳಿ. ಅರ್ಥ ಆಯ್ತಲ್ಲ? ಆ್ಯಂಡ್ ನಿಮ್ಮ ಬೇರೆ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಟೀಚರ್ಸ್ ಯಾರಾದರೂ ವಾಚ್ ಮಾಡ್ತಾ ಇದ್ರೆ ನಿಮ್ಮ ಸ್ಟೂಡೆಂಟ್ಸಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಸೊ ಲೆಟ್ ಇಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 1. ಅಬ್ಸರ್ವ್ ಮಾಡಿ ಕ್ವೆಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂತ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ವೆನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 and x plus 1 if x is less than 2, then limit x tends to 1 f of x plus limit x tends to 2 f of x ಏನಾಗುತ್ತೆ ಅಂತ. ಡೈರೆಕ್ಟ್ ಆನ್ಸರ್ ಇದೆ ಆ್ಯಕ್ಚುಲಿ, ರೈಟ್? ಸಾಲ್ವ್ ಮಾಡೋ ನೆಸೆಸಿಟಿನೇ ಇಲ್ಲ, ಬಟ್ ಅಬ್ಸರ್ವ್ ಮಾಡಿ. ಲಿಮಿಟ್ x tends to 1 f of x plus ಲಿಮಿಟ್ x tends to 2 f of x. ಕರೆಕ್ಟ್ ಇದೆಯಾ? x tends to 1 ಅಂದರೆ ಡೆಫಿನೆಟ್ಲಿ x is less than 2 ಆ್ಯಂಡ್ x tends to 2 ಅಂತ ಅಂದರೆ x is equal to 2 ಅಪ್ರಾಕ್ಸಿಮೇಟ್ಲಿ ನಾವು ತಗೋಬೋದು, ಹೌದಲ್ವಾ? ರೈಟ್. ಸೊ ಬೇಸ್ಡ್ ಆನ್ ದಟ್ ಒನ್, ಎಲ್ಲಿ x ಲೆಸ್ ದೆನ್ 2ಗೆ ಕಂಡೀಷನ್ ಏನಿದೆ? ಲೆಸ್ ದೆನ್ 2ಗೆ x ಪ್ಲಸ್ 1 ಇದೆಯಾ? ಎಸ್ ಆರ್ ನೋ? x ಪ್ಲಸ್ 1, x ಜಾಗದಲ್ಲಿ ಏನಾಗ್ತೀರಾ? 1. ಸೊ 1 ಪ್ಲಸ್ 1 ಈಸ್ 2 ಪ್ಲಸ್ x ಇಸ್ ಈಕ್ವಲ್ ಟು 2 ಕಂಡೀಷನಲ್ಲಿ ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆಯಾ? ಎಕ್ಸ್ ಸ್ಕ್ವೇರ್ ಅಂತ ಅಂದರೆ 2 ಸ್ಕ್ವೇರ್ 4, 4 ಮೈನಸ್ 1 3. ಸೊ ಡೈರೆಕ್ಟ್ ಆನ್ಸರ್ ಇಟ್ ಈಸ್ 5. ಆಪ್ಷನ್ ಯಾವುದಪ್ಪ? 5 ಅಂದರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ರೈಟ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ. y ಇಸ್ ಈಕ್ವಲ್ ಟು ಅವ್ರ ಕಂಡೀಷನ್ ಕೊಟ್ಟಿದ್ದಾರೆ, ಕ್ಯೂಬ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ವೈ. ನಮಗೆ ಕೇಳಿರೋದೇನು? y ಡ್ಯಾಶ್ ಕಂಡಿಡಿರಿ ಅಂತ ಹೇಳಿದ್ದಾರೆ. ಓಕೆ, ರೈಟ್. ಸೊ ಸಿಂಪಲ್. ಫಸ್ಟ್ ಆಫ್ ಆಲ್ ಈ ಥರ ಇರೋದ್ರಿಂದ ನಾವೇನು ಮಾಡೋಣ? ಕ್ಯೂಬಿಂಗ್ ಆನ್ ಬೋತ್ ಸೈಡ್. y ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಟ್ಯಾನ್ ಎಕ್ಸ್ ಪ್ಲಸ್ ವೈ, ರೈಟ್? ಈಗ ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್. ಒನ್ಸ್ ಯು ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್, ವಾಟ್ ವಿಲ್ ಯು ಗೆಟ್? 3y square into y dash. Tan x differentiation is secant square x plus y differentiation with respect to x, y dash. y dash ನಾನು ಕಾಮನ್ ತಗೊಂಡ್ರೆ, ಈ ಕಡೆ ತಗೊಂಡು ಕಾಮನ್ ತಗೊಂಡ್ರೆ ನನಗೆ ಉಳಿಯೋದೇನು? 3y square minus 1 is equal to secant square x. Therefore y dash is equal to ಏನು ಸಿಗುತ್ತೆ? secant square x divided by 3y square minus 1. ಯಾವ ಆಪ್ಷನ್ ಅಪ್ಪ? ಯಾವ ಆಪ್ಷನಲ್ಲಿದೆ ಈ ಆನ್ಸರ್? ಯಾವ ಆಪ್ಷನಲ್ಲಿ ಬರ್ತಾ ಇದೆ ನಿಮಗೆ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಇನ್ 4th option, right? So this is how you are going to solve. Coming to question number 3. Question number 3 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ಆ್ಯಂಡ್ ಸೊ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರೋದೇನಂದರೆ ಆ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆನಾ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಏನಾಗಿದೆ? ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸ್ ಇದೆ ಅಂತಂದರೆ ನಮಗೆ ಆಲ್ರೆಡಿ ಕಂಟಿನ್ಯೂಟಿ ಡೆಫಿನೇಷನ್ ಗೊತ್ತಿದೆ. RHL LHL RHL ಈಕ್ವಲ್ ಆಗಬೇಕು ಮತ್ತು ಅಟ್ ದಟ್ ಪಾಯಿಂಟ್ ಈಕ್ವಲ್ ಆಗಬೇಕು, ಹೌದಲ್ವಾ? ಸೊ ಬೇಸ್ಡ್ ಆನ್ ದಟ್ ನಾವೇನು ಮಾಡ್ಬೋದು? LHL ಅಂತ ಅಂದರೆ ಎಕ್ಸ್ ಲೆಸ್ ದೆನ್ ಕಂಡೀಷನಲ್ಲಿ ಏನಿದೆ? ಡೈರೆಕ್ಟಾಗಿ ಬರೀಬೇಕು. ಇಲ್ಲಿ ನೀವು ಥಿಯರಿ ಎಕ್ಸಾಮ್ ಥರ ಒಂದೊಂದೇ ಸ್ಟೆಪ್ ಬರ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಓಕೆ, ನೆಕ್ಸ್ಟ್ ಏನಿದೆ? ಇಲ್ಲಿ ಎಕ್ಸ್ ಪ್ಲಸ್ 3 ಇದೆ. ಎಕ್ಸ್ ಪ್ಲಸ್ 3, ಎಕ್ಸ್ ಜಾಗದಲ್ಲಿ 1 ಹಾಕಿದರೆ 1 ಪ್ಲಸ್ 3. ಇಲ್ಲೂ ಅಷ್ಟೇ ಎಕ್ಸ್ ಜಾಗದಾಗ 1 ಹಾಕಿದರೆ a ಪ್ಲಸ್ 7 ಬೈ ಬಿ ಈಸ್ ಈಕ್ವಲ್ ಟು 2. ಸೊ ಇದೊಂದು ಸತಿ ಈಕ್ವೇಟ್ ಮಾಡ್ತೀರಾ, ಇದೊಂದು ಸತಿ ಈಕ್ವೇಟ್ ಮಾಡ್ತೀರಾ. ಏನಾಗುತ್ತೆ? a ಈಸ್ ಈಕ್ವಲ್ ಟು 7 ಮೈನಸ್ 2 ಮೈನಸ್ 5. ನೆಕ್ಸ್ಟ್ ಇಲ್ಲೇನು ಸಿಗುತ್ತೆ? 4 ಬೈ ಬಿ ಈಸ್ ಈಕ್ವಲ್ ಟು 2. 2 1 2 2 ಬಿ ಈಸ್ ಈಕ್ವಲ್ ಟು 2. ಅರ್ಥ ಆಯ್ತಲ್ಲ? ರೈಟ್. ಸೊ ಯಾವ ಆಪ್ಷನಲ್ಲಿದೆ? ಎ ಈಸ್ ಈಕ್ವಲ್ ಟು ಮೈನಸ್ 5 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 2 ಅಂತ ಬಂದಾಗ ದಟ್ ಈಸ್ ಇನ್ ಆಪ್ಷನ್ 4. ಎಸ್ ಆರ್ ನೋ? ಸೊ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 4. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳಿದ್ದಾರೆ. ಇದು ತುಂಬ ಈಸಿ ಇದೆ ಆ್ಯಕ್ಚುಲಿ. ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಏನಿದೆ ನೋಡಿ, ಕಾಸ್ ಇನ್ವರ್ಸ್ 1 ನೆನ್ಪಿಟ್ಕೊಳ್ರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬಂದು ಈ ಥರ ಫಾರ್ಮುಲಾ ಬಂದರೆ, ಜಸ್ಟ್ ಮಿನಿಟ್, ರೈಟ್. ಸೊ ಎಲ್ಲಿದ್ವಿ? ಕಾಸ್ ಇನ್ವರ್ಸ್ 4x³ ಮೈನಸ್ 3x, ಹೌದಲ್ವಾ? ಸೊ ನಾನು ಹೇಳಿದ್ದೇನು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಟೈಪ್ ಬಂತು ಅಂತಂದರೆ ಡೆಫಿನೆಟ್ಲಿ ನೆನ್ಪಿಟ್ಕೋಬೇಕು. ಇಲ್ಲಿ ಕಾಸ್ ಇನ್ವರ್ಸ್ ಇದೆ ಅಂದರೆ ಬ್ರ್ಯಾಕೆಟ್ ಒಳಗಡೆ ಅಟ್ ಎನಿ ಕಾಸ್ಟ್ ಕಾಸ್ ಆಫ್ ಸಮಥಿಂಗ್ ಬರಬೇಕು. ಯಾಕೆ? ಸೊ ದಟ್ ಕಾಸ್ ಇನ್ವರ್ಸು ಕಾಸ್ ಕ್ಯಾನ್ಸಲ್ ಆಗಿ ಆ ಸಮಥಿಂಗ್ ಉಳ್ಕೋಬೇಕು ನಮಗೆ. ಅರ್ಥ ಆಯ್ತಲ್ಲ? ಸೊ ಆ ರೀತಿ ನಾವು ಚೆಕ್ ಮಾಡಿದಾಗ ಇಲ್ಲೇನಾಗುತ್ತೆ? 4x³ ಮೈನಸ್ 3x.
ಯಾವ ಫಾರ್ಮುಲಾ ಬರುತ್ತೆ ಕಾಸಲ್ಲಿ ಅಂತ ಥಿಂಕ್ ಮಾಡಿದಾಗ ಆಟೋಮೆಟಿಕಲಿ ಯು ವಿಲ್ ರಿಯಲೈಸ್ ದಟ್ ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ತೀಟಾ, if I put x is equal to cos theta, this will be what? Cos inverse of cos 3 theta ಆಗುತ್ತೆ. ಯಾಕೆ 4 cos cube theta minus 3 cos theta is what? Cos 3 theta. Okay. Therefore this is 3 theta. This is what? ಯಾವುದೋ ಒಂದು ಫಂಕ್ಷನ್ u ಅಂತ ಅನ್ಕೊಳ್ರಿ ಸದ್ಯಕ್ಕೆ. ಓಕೆ. ನೆಕ್ಸ್ಟ್ v, another function v. ಯಾವುದು ಕೊಟ್ಟಿದಾರಲ್ಲಪ್ಪ ನೆಕ್ಸ್ಟ್ cos inverse of 2x square minus 1. ನಾವು ತಗೊಂಡಿರೋದೇನು x ವ್ಯಾಲ್ಯೂ cos theta. So 2 cos square theta minus 1 ಅಂತಂದರೆ we know it is cos 2 theta formula. Yes or no? Cos inverse cos 2 theta. So ಇಲ್ಲೂ ಅಷ್ಟೇ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು ನಮಗೆ ಸಿಗೋದೇನು v is equal to 2 theta. Yes or no? Right? So v is equal to 2 theta and u is equal to 3 theta. ಇಷ್ಟು ಸಿಕ್ತಾ? ಈಗೇನು ಮಾಡ್ತೀರಾ, ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್ ಅವ್ರು ಕೇಳಿರೋದು, ರೈಟ್? ಸೊ ಡಿ ಯು ಬೈ ಡಿ ವಿ ವಿಚ್ ಈಸ್ ಈಕ್ವಲ್ ಟು ವಾಟ್? 3 theta ಬೈ 2 theta. ನಥಿಂಗ್ ಬಟ್ ತೀಟಾ ಕ್ಯಾನ್ಸಲ್ ಆದರೆ 3/2 ಸಿಕ್ತು ನಮಗೆ. ಅರ್ಥ ಆಗ್ತಿದೆಯಾ? ಬಟ್ ಅವ್ರು ಕೇಳಿರೋದು ಅದನ್ನಲ್ಲ, ಅವ್ರು ಕೇಳಿರೋದು ಸೆಕೆಂಡ್ ಡೆರಿವೇಟಿವ್ ಆಫ್ ದಿಸ್ ಒನ್. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಇಲ್ಲಿವರೆಗೆ ಸಾಲ್ವ್ ಮಾಡಿ ಆನ್ಸರ್ ಬಂತಲ್ಲ ಅಂತ 3/2 ಟಿಕ್ ಮಾಡ್ತೀರಾ. ಬಟ್ ದಟ್ ಈಸ್ ನಾಟ್ ದ ಸಿನಾರಿಯೋ. ಅಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಸೆಕೆಂಡ್ ಡೆರಿವೇಟಿವ್ ಕೇಳಿರೋದ್ರಿಂದ ಸೆಕೆಂಡ್ ಡೆರಿವೇಟಿವ್ ಅಂತಂದರೆ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು ಯಾವಾಗಲೂ ಕೂಡ ಏನಾಗುತ್ತೆ? 0. ದೇರ್ಫೋರ್ ಸೆಕೆಂಡ್ ಡೆರಿವೇಟಿವ್ ಇಸ್ ವಾಟ್? 0. ದೇರ್ಫೋರ್ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನಿಮಗೆ? ಆಪ್ಷನ್ ನಂಬರ್ 1 ವಿಲ್ ಬಿ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 5. ಅಬ್ಸರ್ವ್ ಕ್ಲಿಯರ್ಲಿ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್, ಮತ್ತೆ ಅದೇ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬಂದರೆ ನಾನೇನು ಹೇಳಿದೆ ನಿಮಗೆ? ಸೈನ್ ಇನ್ವರ್ಸ್ ಆಫ್ 2x by 1 plus x square. ನಿಮಗೆ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗಬೇಕಾಗಿರೋದೇನು ಅಂದರೆ ಸೈನ್ ಅಲ್ಲಿ ಯಾವ ಫಾರ್ಮುಲಾ ಈ ಫಾರ್ಮ್ಯಾಟಲ್ಲಿ ಇದೆ ಅಂತ ತಲೆಗೆ ಬರಬೇಕು ನಿಮಗೆ. ಓಕೆ. ಸೊ ದೇರ್ ಫೋರ್ ಐ ವಿಲ್ ಈಸಿಲಿ ರಿಮೆಂಬರ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಅಂದರೆ ನನಗೆ ಈಸಿಯಾಗಿ ನೆನ್ಪು ಬರಬೇಕು ಅದು ಆ್ಯಕ್ಚುಲಿ ಸೈನ್ ಇನ್ವರ್ಸ್ ಆಫ್ ಸೈನ್ 2 theta. ಯಾಕೆ? ಇಲ್ಲಿ ಟ್ಯಾನ್ ಹಾಕಿದರೆ 2 tan theta divided by 1 plus tan square theta is what? Sin 2 theta. Therefore, this is equal to 2 theta. ಕರೆಕ್ಟಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 theta. 2 theta ಅಂತ ಅಂದರೆ 2 ಇಂಟು theta ಅಂದರೆ ಇಲ್ಲಿಂದ ಏನು ಹೇಳ್ಬೋದು? ಟ್ಯಾನ್ ಇನ್ವರ್ಸ್ ಎಕ್ಸ್. ನಾನು ಇಲ್ಲಿ ನಿಮಗೆ ಡೀಟೇಲಾಗಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂದರೆ ಥಿಯರಿ ಚೆನ್ನಾಗಿ ಓದಿದ್ರೆ ಮಾತ್ರ ಕಾಂಪಿಟೇಟಿವ್ಗೆ ಕಾಲಿಡ್ರಿ. ಕರೆಕ್ಟಾ? ಸೊ ಇವೆಲ್ಲ ಸಿಲ್ಲಿ ಸ್ಟೆಪ್ಸ್ಗಳನ್ನು ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಬೋರ್ಡ್ ಲೆವೆಲ್. ಬಟ್ ಕಾಂಪಿಟೇಟಿವ್ ಬಂದಾಗ ಎಲ್ಲ ಮಿನಿಮೈಸ್ ಆಗುತ್ತೆ. ನೀವು ಅಲ್ಲಿ ಲೆಟ್ ಎಕ್ಸ್ ಬಿ ಟ್ಯಾನ್ ಥೀಟಾ ಅವೆಲ್ಲ ಬರೆಯೋಂಗೇ ಇಲ್ಲ. ಡೈರೆಕ್ಟ್ ನಿಮ್ಮದು ಪೆನ್ನು ಅಲ್ಲಿ ನೀವು ಪೇಪರ್ ಮೇಲೆ ಇಟ್ಟರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಲ್ಲಿ ಹಾಕಿದರೆ ಸೈನ್ 2 theta ಬರುತ್ತೆ. ಇದು ಕ್ಯಾನ್ಸಲ್ ಆಗಿ 2 theta ಬರುತ್ತೆ. ಥೀಟಾ ಜಾಗದಾಗೆ 2 tan ಇನ್ವರ್ಸ್ ಬರುತ್ತೆ. ಈ ಸ್ಟೆಪ್ ಬರಬೇಕು. ಇವೆಲ್ಲ ಬರೋಂಗೇ ಇಲ್ಲ ಆ್ಯಕ್ಚುಲಿ. ಓಕೆ. ಸೊ ದಟ್ಸ್ ದ ರೀಸನ್ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಎವ್ರಿ ಸ್ಟೆಪ್ ಲೈಕ್ ದಟ್. ಓಕೆ. ಸೊ ಈಗ ಅಲ್ಲ ಅವ್ರು ಕೇಳಿರೋದು ಎಫ್ ಡ್ಯಾಶ್ ಆಫ್ 1/2. ಸೊ ಫಸ್ಟ್ ಆಫ್ ಆಲ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 2 ಡಿವೈಡೆಡ್ ಬೈ ಟ್ಯಾನ್ ಇನ್ವರ್ಸ್ ಇಂದು 1 plus x square. ಹೌದಾ? ಟ್ಯಾನ್ ಇನ್ವರ್ಸ್ ಅಂದರೆ 1/1 plus x square. 2 ಆಲ್ರೆಡಿ ಅಲ್ಲಿದೆ. ಈಗ ಅವ್ರು ಕೇಳಿರೋದು ಎಫ್ ಡ್ಯಾಶ್ ಆಫ್ 1/2. ಸೊ ಏನಾಗುತ್ತೆ? 2 ಡಿವೈಡೆಡ್ ಬೈ 1 plus 1/2 ಹೋಲ್ ಸ್ಕ್ವೇರ್ ಅಂದರೆ 1/4. ಅದನ್ನು ಇಲ್ಲಿ ಬರೆದ್ರೆ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? 2 ಡಿವೈಡೆಡ್ ಬೈ 4 plus 1 5/4. ಇದು ಮೇಲೆ ಹೋದರೆ 8 ಆಗುತ್ತೆ. ಸೊ ದೇರ್ ಫೋರ್ ಫೈನಲ್ ಆನ್ಸರ್ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ 1/2 ಈಸ್ ಈಕ್ವಲ್ ಟು 8 divided by 5. ಯಾವ ಆಪ್ಷನಲ್ಲಿದೆ ಅಬ್ಸರ್ವ್ ಮಾಡಿ. ದ್ಯಾಟ್ ವಿಲ್ ಬಿ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ನಂಬರ್ 1. ಅರ್ಥ ಆಗ್ತಿದೆಯಾ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ. ಕಮಿಂಗ್ ಟು ಕ್ವಶನ್ ನಂಬರ್ 6. ಅಬ್ಸರ್ವ್ ಕ್ಲಿಯರ್ಲಿ ವಾಟ್ ಈಸ್ ಬಿಂಗ್ ಗಿವೆನ್. ಓಕೆ. ಇಫ್ ರೂಟ್ ಎಕ್ಸ್ ಇಂಟು ಕ್ಯೂಬ್ ರೂಟ್ ಆಫ್ ವೈ ಇಸ್ಗಳು ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಆ್ಯಂಡ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕಂಡಿಡಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ಯೂಬ್ ರೂಟ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್. ಈ ಥರ ಎಲ್ಲ ಮಿಕ್ಸ್ ಮಸಾಲ ಬಂದರೆ ನೀವು ಮಾಡಬೇಕಾಗಿರೋ ಕೆಲಸ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಥಿಯರಿ ಕ್ಲಾಸಲ್ಲಿ. ಏನು ಮಾಡ್ತೀರಾ? ಈ ರೂಟ್ಗಳು ಪವರ್ಗಳು ಬಂದರೆ ಬೆಟರ್ ಲಾಗ್ ಅಪ್ಲೈ ಮಾಡಿ. ಹೌದಲ್ವಾ? ಸೊ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಲಾಗ್ ರೂಟ್ ಎಕ್ಸ್ ಪ್ಲಸ್ ಇದು ಲಾಗ್ ಎ ಬಿ ತಾನೆ. ಲಾಗ್ ಎ ಬಿ ಅಂತ ಅಂದರೆ ಲಾಗ್ ಎ ಪ್ಲಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್. ಕರೆಕ್ಟ್ ಇದೆಯಾ? ಸೊ ರೂಟ್ ಎಕ್ಸ್ ಅಂದರೆ 1/2. ದೇರ್ಫೋರ್ ಇದೇನಾಗುತ್ತೆ? 1/2 ಇಂಟು ಲಾಗ್ ಎಕ್ಸ್ ಪ್ಲಸ್ ಇದು 1/3 ಇಂಟು ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಬೇಡ, ಎನ್ ಈ ಕಡೆ ಬರುತ್ತೆ ನಾನು.
Okay, so once you differentiate this one, what will you get? 1 by 2 log x differentiation is 1 by x, 1 by 3 log y differentiation is 1 by y into y dash is equal to n divided by x plus y. ಯಾಕೆ ಇದ್ರ ಡಿಫ್ರೆನ್ಸಿಯೇಷನ್, ಬಟ್ ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಪ್ಲಸ್ ವೈ ಡ್ಯಾಶ್. ಕರೆಕ್ಟಾ? ಈ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಕೊಟ್ಟಿರೋ ಗಿವನ್ ಕಂಡೀಷನ್ನ ಯೂಸ್ ಮಾಡಿಬಿಟ್ಟು ನೀವೇನು ಬರೀಬಹುದು ಅಂತ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ, ಮೈನಸ್ ವೈ ಆ ಕಡೆ ಹೋದರೆ ಪ್ಲಸ್ ವೈ ವೈ ಬೈ ಎಕ್ಸ್. ಇದನ್ನು ಇಲ್ಲಿ ಯೂಸ್ ಮಾಡಿ ವೈ ಡ್ಯಾಶ್. ಸೊ ವಾಟ್ ವಿಲ್ ಯು ಗೆಟ್? 1 by 2x plus 1 by 3y into y by x is equal to n by x plus y into 1 plus y by x. Correct? Right? So y cancel. 1 by 2x, 1 by 3x. LCM ಏನಾಗುತ್ತಪ್ಪ? 1 by 6x. Correct? 6x. ಮೇಲ್ಗಡೆ 2 plus 3 ಎಷ್ಟಾಗುತ್ತೆ? 5. is equal to n. ಇಲ್ಲಿ LCM ಈ ಟರ್ಮ್ ಏನಾಗುತ್ತೆ ಆ್ಯಕ್ಚುಲಿ ಕನ್ವರ್ಟ್ ಆಗಿಬಿಟ್ಟು ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಆಗುತ್ತಾ? ಈ ಎಕ್ಸ್ ಪ್ಲಸ್ ವೈ, ಈ ಎಕ್ಸ್ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ಉಳಿಯೋದು ಎನ್ ಬೈ ಎಕ್ಸ್ ಅಷ್ಟೇ. ಸೊ ಎಕ್ಸ್ ಕ್ಯಾನ್ಸಲ್ ಆದರೆ ವಾಟ್ ಈಸ್ ಯುವರ್ ಎನ್ ವ್ಯಾಲ್ಯೂ? ಎನ್ ಇಸ್ ಈಕ್ವಲ್ ಟು 5/6. ಇದೆಯಾ ಯಾವುದಾದ್ರು ಆಪ್ಷನಲ್ಲಿ? ಆಪ್ಷನ್ ನಂಬರ್ 3. ಓಕೆ, ಸೊ ದ್ಯಾಟ್ ಬಿಕಮ್ಸ್ ಯುವರ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 7, ವೆರಿ ಬ್ಯೂಟಿಫುಲ್ ಕ್ವೆಶನ್. ಅಬ್ಸರ್ವ್ ಕ್ಲಿಯರ್ಲಿ. In a Mahakumbh, a drone camera is moving along 3y is equal to x cube minus 3. When y coordinate changes 9 times as fast as x coordinate, it captures good quality pictures. Okay, then one of the precise positions of the drone at that instant is, right? So ಏನು ಹೇಳಿದ್ದಾರೆ? ಫಸ್ಟ್ ಕರ್ವ್ ಇಕ್ವೇಷನ್ ಕೊಟ್ಟಿದ್ದಾರೆ. ಕರ್ವ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಕರ್ವ್ ಇಕ್ವೇಷನ್ ಅವ್ರು ಕೊಟ್ಟಿರೋದು 3y is equal to x cube minus 3. ಕಂಡೀಷನ್ ಏನು ಕೊಟ್ಟಿದ್ದಾರೆ? ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ವೈ ಕೋಆರ್ಡಿನೇಟು ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಎಷ್ಟು ಸತಿ ಎಕ್ಸ್ ಕೋಆರ್ಡಿನೇಟ್ ಚೇಂಜ್ ಆಗುತ್ತಲ್ಲ ಅದರದ್ದು 9 ಟೈಮ್ಸ್ ಅಷ್ಟು ಚೇಂಜ್ ಆಗ್ತಾ ಇದೆ. ಅವಾಗ ಹೋಗ್ಬಿಟ್ಟು ಒಳ್ಳೆ ಪಿಕ್ಚರ್ನ ಕ್ಯಾಪ್ಚರ್ ಮಾಡುತ್ತೆ ಆ ಡ್ರೋನ್ ಕ್ಯಾಮ್ರಾ. ಓಕೆ, ಈಗ ಅವ್ರು ಕೇಳ್ತಿರೋದೇನು? ಪೊಸಿಷನ್ ಆಫ್ ದಿ ಡ್ರೋನ್ ಕ್ಯಾಮ್ರಾ. ಓಕೆ, ಪೊಸಿಷನ್ ಆಫ್ ದಿ ಡ್ರೋನ್ ಕ್ಯಾಮ್ರಾ ಕೇಳ್ತಿದ್ದಾರೆ. ಹೇಗೆ ಮಾಡ್ತೀರಾ ಇದನ್ನು? ಸಿಂಪಲ್ ಥಿಂಗ್, ಫಸ್ಟ್ ಆಫ್ ಆಲ್ ಕರ್ವ್ ಇದೆಯಾ? ಕರ್ವ್ ಈಕ್ವೇಷನ್ನ ನೀವೇನು ಮಾಡಬೇಕೀಗ? ಡಿಫ್ರೆನ್ಷಿಯೇಟ್ ಮಾಡಿ. ಸಿಂಪಲ್. ಎಸ್. ಸೊ ಒನ್ಸ್ ಯು ಡಿಫ್ರೆನ್ಷಿಯೇಟ್, ವಾಟ್ ವಿಲ್ ಯು ಗೆಟ್? ವಿತ್ ರೆಸ್ಪೆಕ್ಟ್ ಟು ಟೈಮ್ ಯು ಡೂ ಇಟ್. 3 ಇಂಟು ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದರೆ 3x² ಇಂಟು ಡಿ ಎಕ್ಸ್ ಬೈ ಡಿ ಟಿ. ಇಲ್ಲಿ 3 ಕ್ಯಾನ್ಸಲ್. ಡಿ ವೈ ಬೈ ಡಿ ಟಿ ಈ ಕಂಡೀಷನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 9 ಇಂಟು ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು x² ಡಿ ಎಕ್ಸ್ ಬೈ ಡಿ ಟಿ. ಸೊ ಡಿ ಎಕ್ಸ್ ಬೈ ಡಿ ಎಕ್ಸ್ ಡಿ ಎಕ್ಸ್ ಬೈ ಡಿ ಟಿ ಕ್ಯಾನ್ಸಲ್ ಆದರೆ x² ಈಸ್ ಈಕ್ವಲ್ ಟು 9. ಇದರಿಂದ x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಓಕೆ, ಸೊ x ಈಸ್ ಈಕ್ವಲ್ ಟು 3 ಒಂದು ಸತಿ ನೋಡಿ, x ಈಸ್ ಈಕ್ವಲ್ ಟು ಮೈನಸ್ 3 ಒಂದು ಸತಿ ನೋಡಿ. ಯಾಕೆ ಅಂತಂದರೆ ಆಪ್ಷನಲ್ಲಿ 2 ಇದ್ದಾವೆ. ಬರೀ 3 ಇರೋದು ಯಾವುದಾದ್ರೂ ಒಂದು ಆಪ್ಷನ್ ಇದ್ದಿದ್ರೆ ಇಮಿಡಿಯೇಟಾಗಿ ನೀವು ಚೆಕ್ ಮಾಡೋದೇ ಬೇಡ, ಡೈರೆಕ್ಟ್ ಟಿಕ್ ಮಾಡ್ಬೋದಿತ್ತು. ಬಟ್ ಇಲ್ಲಿ 3 ಮೈನಸ್ 3 ಎಲ್ಲ ಇದೆ. ಸೊ ಬೆಟರ್ ವಿಲ್ ಡೂ ಒನ್ ಥಿಂಗ್. ಕೇಸ್ 1 x ಈಸ್ ಈಕ್ವಲ್ ಟು 3 ಹಾಕಿದರೆ ನಮ್ಮ ಕರ್ವ್ ಇಕ್ವೇಷನ್ ಏನಾಗುತ್ತೆ? 3 ಇಂಟು ವೈ ಈಸ್ ಈಕ್ವಲ್ ಟು ಇದರಲ್ಲಿ ನಾನು ಹಾಕ್ತಿರೋದು. ಓಕೆ, ಎಕ್ಸ್ ಕ್ಯೂಬ್ ಅಂತಂದರೆ 27 ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು 24. ದೆನ್ 3 1 3 8 ದೆರ್ ಫೋರ್ ವೈ ಇಸ್ ಈಕ್ವಲ್ ಟು 8. ಒಂದು ಯಾವ್ದು ಬಂತು? 3,8. ಆ್ಯಕ್ಚುಲಿ ಅಲ್ಲೇ ಆಪ್ಷನ್ ಇದೆ, ಹಂಗೆ ಬರಿಬೋದು. ಬಟ್ ಲೆಟ್ ಅಸ್ ಚೆಕ್ ಸೇಫರ್ ಸೈಡ್. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಚೆಕ್ ಮಾಡಿಬಿಡೋಣ. 3y ಮೈನಸ್ 27 ಮೈನಸ್ 3 ಅಂತ ಅಂದರೆ ಮೈನಸ್ 30 ಬರುತ್ತೆ. ಅಲ್ಲಿಗೆ ವೈ ವ್ಯಾಲ್ಯೂ ಏನು ಬಂತು? ಮೈನಸ್ 10. ಇದಂತೂ ಎಲ್ಲೂ ಇಲ್ಲ ನಮ್ಮ ಹತ್ರ. ಇರೋದು 3,8. ದೇರ್ ಫೋರ್ ಆಪ್ಷನ್ 3,8 ಎಲ್ಲಿದೆ? ಆಪ್ಷನ್ 3. ಓಕೆ, ದಟ್ಸ್ ದ ರೈಟ್ ಆನ್ಸರ್. Coming to next question, which is also very relevant to today's world. A YouTube short video is getting viral according to f of t is equal to minus 2tq plus 3t² plus 5. At what time does the video get maximum number of shares? ಅಂತಂದರೆ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಇದೆ, ಒಂದು ಯೂಟ್ಯೂಬ್ ಶಾರ್ಟ್ಸ್ ಇರ್ತಾವಲ್ಲ, ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಒಂದು ಫಂಕ್ಷನ್ನ ಫಾಲೋ ಮಾಡಿಬಿಟ್ಟು, ಅಂದರೆ ಆ ಕರ್ವ್ನ ನಾವು ಡಿಸೈನ್ ಮಾಡೋಕೆ ಹೋದರೆ ದಿಸ್ ಇಸ್ ದ ಕರ್ವ್ ದಟ್ ಈಸ್ ಬೀಯಿಂಗ್ ಫಾಲೋಡ್, ದಟ್ ಈಸ್ f of t is equal to minus 2tq plus 3t² plus 5. ಅಟ್ ವಾಟ್ ಟೈಮ್ ಇಟ್ ವಿಲ್ ಗೆಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಅಂತ ಕೇಳಿದ್ದಾರೆ. ಅಂದರೆ ಸಿಂಪಲ್ ಕಾನ್ಸೆಪ್ಟ್ ಇಸ್ ಲೋಕಲ್ ಮ್ಯಾಕ್ಸಿಮಾ ಕಾನ್ಸೆಪ್ಟ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಾನ್ಸೆಪ್ಟು, ಹೌದಲ್ವಾ? ಸೊ ಹೇಗೆ ಸಾಲ್ವ್ ಮಾಡ್ತಾರೆ ಮ್ಯಾಕ್ಸಿಮಮ್ ವ್ಯಾಲ್ಯೂದು? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಎಫ್ ಆಫ್ ಟಿ ಕೊಟ್ಟಿದ್ದಾರಾ? ಮೈನಸ್ 2tq ಪ್ಲಸ್ 3t² ಪ್ಲಸ್ 5. ಕರೆಕ್ಟ್. ಎಫ್ ಡ್ಯಾಶ್ ಆಫ್ ಟಿ ಮೈನಸ್ 2 ಇಂಟು 3 ಅಂದರೆ ಮೈನಸ್ 6t² ಪ್ಲಸ್ 3 2 6 60. ಓಕೆ, ಎಫ್ ಡ್ಯಾಶ್ ಆಫ್ ಟಿ, ರೈಟ್?
ಈಗ ಕ್ರಿಟಿಕಲ್ ಪಾಯಿಂಟ್ಸ್ ಬೇಕು ತಾನೆ. ಸೊ ಎಫ್ ಡ್ಯಾಶ್ ಆಫ್ ಟಿ ಈಸ್ ಈಕ್ವಲ್ ಟು 0 ಮಾಡಿ. ಅವಾಗೇನಾಗುತ್ತೆ, -6 ಕಾಮನ್ ತೆಗೆದು ನೀವು 0 ಮಾಡಿದ್ರೆ ಟಿ ಸ್ಕ್ವಯರ್ ಮೈನಸ್ ಟಿ ಈಸ್ ಈಕ್ವಲ್ ಟು 0ನಾ. ಟಿ ಕಾಮನ್ ತೆಗೆದ್ರೆ ಟಿ ಮೈನಸ್ 1 ಈಸ್ ಈಕ್ವಲ್ ಟು 0. ಫ್ರಮ್ ಹಿಯರ್ ಐ ಕ್ಯಾನ್ ಈಸಿಲಿ ಸೇ ಟಿ ಈಸ್ ಈಕ್ವಲ್ ಟು 0 ಆರ್ ಟಿ ಈಸ್ ಈಕ್ವಲ್ ಟು 1. ಎಸ್ ಆರ್ ನೋ? ಎಸ್ ಆರ್ ನೋ? ನೆಕ್ಸ್ಟ್ ಏನು ಮಾಡೋಣ, ಇವೆರಡೂ ಪಾಯಿಂಟ್ಸಿಗೆ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅಪ್ಲೈ ಮಾಡಿ. ಎಫ್ ಡಬಲ್ ಡ್ಯಾಶ್ ಆಫ್ ಟಿ ಏನು ಬರುತ್ತಪ್ಪ ಇಲ್ಲಿಂದ, -12t ಪ್ಲಸ್ 6. ಕರೆಕ್ಟ್ ಇದೆಯಾ? -12t plus 6. Yes or no? From here, if you apply t is equal to 0, what will you get? f double dash of n ಸಿಗುತ್ತೆ 0 ಅಂತಂದರೆ is equal to 6 ಸಿಗುತ್ತೆ. ಅದೇ t is equal to 1 ಹಾಕಿದರೆ f double dash of n ಸಿಗುತ್ತೆ, f double dash of 1 that will be equal to -6 less than 0. So ನೆಗೆಟಿವ್ ಬರ್ಬೇಕು ತಾನೆ. when f double dash of t or function is ಸೆಕೆಂಡ್ ಡೆರಿವೇಟಿವ್ ಲೆಸ್ ದೆನ್ 0 ಇದ್ದಾಗ ನಮಗೇನು ಸಿಗುತ್ತೆ, ಲೋಕಲ್ ಮ್ಯಾಕ್ಸಿಮಾ. ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ಬಂದರೆ ಲೋಕಲ್ ಮಿನಿಮಮ್. ಅವ್ರು ಕೇಳಿರೋದು ಮ್ಯಾಕ್ಸಿಮಾ ತಾನೆ. ಸೊ ಯಾವ ಪಾಯಿಂಟಿಗೆ ಬಂತು, ಟಿ ಈಸ್ ಈಕ್ವಲ್ ಟು 1. ದೇರ್ಫೋರ್ ದ ವಿಡಿಯೋ ಗೆಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ ಅಟ್ 1 hour. ಟಿ ಈಸ್ ಈಕ್ವಲ್ ಟು 1 hour. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ದಿಸ್ ಬಿಕಮ್ಸ್ ಯುವರ್ ಸೊಲ್ಯೂಷನ್ ಫಾರ್ ಕ್ವೆಶನ್ ನಂಬರ್ 8. ಕಮಿಂಗ್ ಟು ಕ್ವೆಶನ್ ನಂಬರ್ 9, ಇಟ್ಸ್ ಆಲ್ಸೋ ಎ ವೆರಿ ಗುಡ್ ಕ್ವೆಶನ್ ಬೈ ದ ವೇ. ಏನಿದೆ, ಇಂಟಿಗ್ರಲ್ ಆಫ್ ಸೋ ಅಂಡ್ ಸೋ ಕೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು, ಹೌದಲ್ವಾ? ಓಕೆ, ಸೂಪರ್. ನೋಡಿ, ಅಬ್ಸರ್ವ್ ಮಾಡಿ ಕ್ವೆಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ. ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಓಕೆ, ಪ್ಲಸ್ 1/2 ಅಲ್ಲ, ಎಫ್ ಆಫ್ ಎಕ್ಸ್ ಬೈ 2, ನಥಿಂಗ್ ಬಟ್ 1/2 ಇಂಟು ಎಫ್ ಆಫ್ ಎಕ್ಸ್ ಚಲ್ತಾ. ಎಫ್ ಆಫ್ ಎಕ್ಸ್ ಕಂಡುಹಿಡಬೇಕು. ಫಸ್ಟ್ ಆಫ್ ಆಲ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆರ್ ರಿವರ್ಸ್ ಆಫ್ ಈಚ್ ಅದರ್, ಹೌದಲ್ವಾ? ಇನ್ವರ್ಸ್ ಆಫ್ ಈಚ್ ಅದರ್, ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಒಂದು ಕೆಲಸ ಮಾಡಿ, ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಂಟಿಗ್ರೇಷನು ಡಿಫ್ರೆನ್ಸಿಯೇಷನು ಕ್ಯಾನ್ಸಲ್ ಆಗುತ್ತಾ? ಉಳಿಯೋದೇನು, ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಈ 1/2 ಹಾಗೆ ಇರಲಿ. ಎಫ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಆರ್ ಯು ಓಕೆ ವಿತ್ ಇಟ್? ರೈಟ್. ಈಗ ಸ್ಪ್ಲಿಟ್ ಮಾಡೋಣ. ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಆ ಕಡೆ ಹೋದರೆ ಇಲ್ಲಿ ನೋಡಿ 1/2 ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ನೀಟಾಗಿ ಬರೀರಿ. ಡಿ ಎಫ್ ಬೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಾನು ನಾವು ಮಾಡಿರೋದು, ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿಬೋದು ಇಲ್ಲಿ. ಡಿ ಎಫ್ ಬೈ ಡಿ ಎಕ್ಸ್. ಇದು ಈ ಕಡೆ ಬಂದರೆ, ಹೊರಗೆ ಬಂದರೆ, ಅಲ್ಲ ಸಾರಿ ರೈಟ್ ಸೈಡ್ ಬಂದರೆ ಮೈನಸ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಓಕೆನಾ? ಈಗ ಒಂದು ಕೆಲಸ ಮಾಡಿ, ಏನು ಮಾಡ್ತೀರಾ, 2ನ ಆ ಕಡೆ ಕಳಿಸ್ರಿ. ಡಿ ಎಫ್ ಬೈ ಎಫ್ ಇದೆಯಲ್ಲ ಎಫ್ ಆಫ್ ಎಕ್ಸ್, ಇದನ್ನ ಈ ಕಡೆ ತಗೊಂಬರ್ರಿ. ಅವಾಗೇನಾಗುತ್ತೆ, ಡಿ ಎಫ್ ಬೈ ಎಫ್ ಉಳಿಯುತ್ತೆ, -2x. ಈ ಡಿ ಎಕ್ಸ್ ಈ ಕಡೆ ಬಂತು ಅಂದ್ರೆ ಡಿ ಎಕ್ಸ್ ಆಯಿತು. ಅರ್ಥ ಆಗ್ತಿದೆಯಾ? ಎಫ್ ಆಫ್ ಎಕ್ಸ್ ಬರೆದ್ರು ಓಕೆ, ಎಫ್ ಬರೆದ್ರು ಓಕೆ, ನೋ ಇಶ್ಯೂಸ್. ರೈಟ್. ನೌ ಇಫ್ ಯು ಇಂಟಿಗ್ರೇಟ್ 1 ಬೈ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಟ್ ಫಂಕ್ಷನ್ ಅಂದರೆ 1/x ಡಿ ಎಕ್ಸ್ ಥರ ಇದ್ದರೆ ವಾಟ್ ವಿಲ್ ಹ್ಯಾಪನ್, ಒನ್ಸ್ ಯು ಇಂಟಿಗ್ರೇಟ್ ವಾಟ್ ವಿಲ್ ಯು ಗೆಟ್, ಲಾಗ್ ಆಫ್ ದಟ್ ಫಂಕ್ಷನ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -2x ಇಂಟಿಗ್ರೇಷನ್ ಏನಾಗುತ್ತಪ್ಪ, x²/2. x²/2 ಅಂದರೆ 2 ಕ್ಯಾನ್ಸಲ್ ಆಗಿ -x² ಪ್ಲಸ್ ಸಿ. ನಾನು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದೇನು, ಎಫ್ ಆಫ್ ಎಕ್ಸ್, ಲಾಗ್ ಎಫ್ ಆಫ್ ಎಕ್ಸ್. ಸೊ ನನಗೆ ಎಫ್ ಆಫ್ ಎಕ್ಸ್ ಬೇಕು, ಲಾಗ್ ಇರಬಾರ್ದು ಅಂದರೆ ಏನು ಮಾಡೋಣ, ಎಕ್ಸ್ಪೋನೆನ್ಷಿಯಲ್ ಬೋತ್ ಸೈಡ್ಸ್ ಅಪ್ಲೈ ಮಾಡ್ತೀರಾ. ಯಾಕೆ, ಎಕ್ಸ್ಪೋನೆನ್ಷಿಯಲ್ ಲಾಗರಿದಮು ಇನ್ವರ್ಸ್ ಆಫ್ ಈಚ್ ಅದರ್. ದೇರ್ಫೋರ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು e ಟು ದ ಪವರ್ ಆಫ್ -x² ಪ್ಲಸ್ ಸಿ. ರೈಟ್. ಇದೇನಾಗುತ್ತೆ, e ಪವರ್ -x² ಇಂಟು e ಪವರ್ ಸಿ, ಯಾವುದೋ ಒಂದು ಕಾನ್ಸ್ಟೆಂಟ್ ಅಂತ ಅಂದ್ಕೊಂಡ್ರೆ, ಅದು ನಮಗೆ ಬೇಕಾಗಿಲ್ಲ ಸದ್ಯಕ್ಕೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮಗೇನು ಬಂತು, ಸಮ್ ಕಾನ್ಸ್ಟೆಂಟ್ ಇಂಟು e ಪವರ್ -x². ಈ ಫಾರ್ಮ್ಯಾಟಲ್ಲಿ ಯಾವುದಾದ್ರು ಆಪ್ಷನ್ ಇದೆಯಾ ನೋಡಿ. ನಾವು ಸಿ ವ್ಯಾಲ್ಯೂ 1 ತೊಗೊಂಡಾಗ ನಮಗೆ ಯಾವ ಆಪ್ಷನ್ ಸಿಗುತ್ತೆ ನೋಡಿ. ನೀವು ಸಿ ವ್ಯಾಲ್ಯೂ ಬೇರೆ ಏನು ತೊಗೊಳ್ಳಿಕ್ಕೆ ಬರೋದಿಲ್ಲ, ಯಾಕಂದರೆ ಎಲ್ಲ ಆಪ್ಷನ್ಸಲ್ಲೂ ಕೋಎಫಿಷಿಯೆಂಟ್ ಏನಿದೆ, 1 ಇದೆ. ದೇರ್ಫೋರ್ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಜಸ್ಟ್ ಇದೊಂಥರ KCET ಲೆವೆಲ್ ಕ್ವಶನ್ ಅಂದರೆ ಇದೇ ನನಗೆ ಫಸ್ಟ್ ಕ್ವಶನ್ ಅನಿಸುತ್ತೆ. ರಿಮೈನಿಂಗ್ 8 ಕ್ವೆಶನ್ಸ್ ಆರ್ ವೆರಿ ಈಸಿ. ಓಕೆ, ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 10, what is being given, observe clearly. Question number 10, one of the possible functions which satisfy this condition. ಓಕೆ, ಅಂದರೆ ಮೀನಿಂಗ್ ಏನು, ಫಾಲೋಯಿಂಗು 4 ಫಂಕ್ಷನ್ ಕೊಟ್ಟಿದ್ದೀವಿ ನಾವು ನಿಮಗೆ. ಆ 4 ಫಂಕ್ಷನಲ್ಲಿ ಯಾವುದು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅರ್ಥ. ಏನನ್ನ, ಕೊಟ್ಟಿರೋ ಕಂಡೀಷನ್ನ. ಫಸ್ಟ್ ಆಫ್ ಆಲ್ ಕೊಟ್ಟಿರೋ ಕಂಡೀಷನ್ ಏನಿದೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೊಂದು ಗೊತ್ತಾಗುತ್ತೆ. ಅದು ನಿಮ್ಮ ಪ್ರಾಪರ್ಟಿ ಆಫ್ ಏನಂತಿರೋದನ್ನ, ಡೆಫಿನೆಟ್ ಇಂಟೆಗ್ರಲ್ಸ್. ಪ್ರಾಪರ್ಟಿ ಆಫ್ ಡೆಫಿನೆಟ್ ಇಂಟೆಗ್ರಲ್ಸ್ ಅದು ನಿಮಗೆ ಗೊತ್ತಿದ್ರೆ ಆರಾಮಾಗೆ ಮಾಡ್ತೀರಾ. ನಮಗೆ ಗೊತ್ತಿದೆ
ಇಫ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಅಂದರೆ ಫಂಕ್ಷನ್ ಆಡ್ ಇದ್ದರೆ, ಆಡ್ ಅಂತ ಅಂದ್ರೇನು, ಆಡ್ ಫಂಕ್ಷನ್ ಅಂದ್ರೇನು, ನಾನು ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿದರೆ ನನಗೆ ಮೈನಸ್ ಹೊರಗೆ ಬಂದು ಫಂಕ್ಷನ್ ಬರಬೇಕು, ಈ ಥರ ಬರಬೇಕು ಫಾರ್ಮ್ಯಾಟು. ಈ ಥರ ಬಂತು ಅಂದರೆ ದಟ್ ಈಸ್ ಆಡ್ ಫಂಕ್ಷನ್. ಓಕೆ, ಸೊ ಆಡ್ ಫಂಕ್ಷನ್ ಇದ್ದರೆ ಮಾತ್ರ ನನಗೇನು ಸ್ಯಾಟಿಸ್ಫೈ ಆಗುತ್ತೆ, ಮೈನಸ್ ಎ ಟು ಎ, ಆ ಎ ಜಾಗದಲ್ಲಿ ಏನಾದರೂ ಇರಲಿ. ಈ ಸದ್ಯಕ್ಕೆ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, -2 ಕೊಟ್ಟಿದ್ದಾರೆ, ಹೌದಾ, ಇಸ್ ಈಕ್ವಲ್ ಟು 0. ರೈಟ್. ಸೊ ನಾನು ಈಗ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂದರೆ ಫಂಕ್ಷನ್ ಡೆಫಿನೆಟ್ಲಿ ಆಡಾ. ನಾನು 4 ಆಪ್ಷನಲ್ಲಿ ಚೆಕ್ ಮಾಡಬೇಕಾಗಿರೋದು ಏನು ಅಂದರೆ ಫಂಕ್ಷನ್ ಯಾವುದು ಆಡ್ ಇದೆ ಅಂತ. ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡೋಣ, ಫಸ್ಟು ಚೆಕ್ ಮಾಡೋಣ. ರೈಟ್. ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ 2 + x ಡಿವೈಡೆಡ್ ಬೈ 2 - x. ನಾನು ಮೈನಸ್ ಎಕ್ಸ್ ಹಾಕಿದರೆ ಏನು ಸಿಗುತ್ತೆ ನನಗೆ, ಲಾಗ್ ಆಫ್ 2 - x ಡಿವೈಡೆಡ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ, ಹೌದಾ. ನೆಕ್ಸ್ಟ್ ನಾನು ಇದೇ ನ್ಯೂಮರೇಟರ್ ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಅವಾಗ, ಲಾಗ್ ಆಫ್ 2 + x ಡಿವೈಡೆಡ್ ಬೈ 2 - x, ಸಾರಿ ಮೈನಸ್ ಕಾಮನ್ ಅಲ್ಲ, ಇನ್ವರ್ಸ್, ಉಲ್ಟಾ ರಿವರ್ಸ್ ಬರೆದ್ರೆ ಏನಾಗುತ್ತೆ, ಪವರ್ -1 ಆಗುತ್ತೆ. ಈ -1 ಮುಂದೆ ತಗೊಂಬಂದು ಬರೆದ್ರೆ ಏನಾಗುತ್ತೆ, ಲಾಗ್ ಎಕ್ಸ್ ಪವರ್ ಎಮ್ ಅಂದರೆ ಎಮ್ ಲಾಗ್ ಎಕ್ಸ್, -1 ಇಂಟು ಇದು ವ್ಯಾಲ್ಯೂ ಏನಿದೆ ನಮ್ಮ ಎಫ್ ಆಫ್ ಎಕ್ಸ್ ತಾನೆ. ಸೊ 1 ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಮೈನಸ್ ಎಫ್ ಆಫ್ ಎಕ್ಸ್. ದೇರ್ ಫೋರ್ ಎಫ್ ಆಫ್ ಮೈನಸ್ ಎಕ್ಸಿಗೆ ಮೈನಸ್ ಎಫ್ ಆಫ್ ಎಕ್ಸ್ ಬಂತು ಅಂದರೆ ಫಸ್ಟ್ ಆಪ್ಷನ್ ರೈಟ್, ಬೇರೆ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಅರ್ಥ ಆಗ್ತಿದೆಯಾ. ಸೊ ದೇರ್ ಫೋರ್ ಫಂಕ್ಷನ್ ಈಸ್ ಆಡ್ ಆ್ಯಂಡ್ ದಟ್ ಈಸ್ ಸ್ಯಾಟಿಸ್ಫೈಯಿಂಗ್ ದ ಗಿವನ್ ಕಂಡೀಷನ್. ಸಿಂಪಲ್. That is question number 10, solution for that one. Okay, right, come to question number 11. Let me take another sheet. Observe ಮಾಡಿ, question number 11 ಏನು ಕೊಟ್ಟಿದ್ದಾರೆ ಅಂತ ನೋಡಿ. Yeah, nice question again. ಏನು ಕೊಟ್ಟಿದ್ದಾರೆ, ಇಂಟೆಗ್ರಲ್ ಸೊ ಫಂಕ್ಷನ್ ಆಫ್ x + 6 ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ಏನೋ ಪ್ರಾಪರ್ಟಿ ಬೇಸ್, ಎಸ್ ನೋ ಡೈರೆಕ್ಟಾಗಿ ಹೇಳ್ಬೋದು ಹಂಗೆ. ಬಟ್ ಲೆಟ್ ಅಸ್ ಸಿ, ಇಂಟೆಗ್ರಲ್ a - 6 b - 6 ಎಫ್ ಆಫ್ x + 6 dx ಈಸ್ ಈಕ್ವಲ್ ಟು. ಓಕೆ, ನಾವೇನು ಮಾಡೋಣ, ಫಸ್ಟ್ ಆಫ್ ಆಲ್ x + 6 ಕನ್ವರ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಸಬ್ಸ್ಟಿಟ್ಯೂಷನ್. ಟಿಗೆ ಈಕ್ವಲ್ ಮಾಡಿದ್ರೆ ಇಲ್ಲೇನಾಗುತ್ತೆ, dx ಈಸ್ ಈಕ್ವಲ್ ಟು dt ಆಗುತ್ತೆ, ಹೌದಾ. ಸೊ ಇದು ಚೇಂಜ್ ಆಗಿಬಿಟ್ಟು ಏನಾಯಿತು ನಮಗೆ, ಎಫ್ ಆಫ್ ಟಿ dt. ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಫಂಕ್ಷನಲ್ಲಿ, ಅಂದರೆ ಲಿಮಿಟ್ಸು ಚೇಂಜ್ ಆಗಬೇಕಾ. ದೇರ್ ಫೋರ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಏನಿದೆ a - 6, ಟಿ ಏನಾಗುತ್ತೆ, ಟಿ ಈಸ್ ಈಕ್ವಲ್ ಟು x + 6 ತಾನೆ. ಸೊ a - 6 + 6 ವಿಚ್ ಈಸ್ ಈಕ್ವಲ್ ಟು a, ರೈಟ್. ಆ್ಯಂಡ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ b - 6, ದೆನ್ ಟಿ ಈಸ್ ಈಕ್ವಲ್ ಟು, ಇನ್ ದಿಸ್ ಒನ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್, ಟಿ ಈಸ್ ಈಕ್ವಲ್ ಟು x ಜಾಗದಾಗೆ b - 6 + 6. ಸೊ -6 + 6 ಕ್ಯಾನ್ಸಲ್ ಆಗಿ b ಆಗುತ್ತೆ, ಹೌದಲ್ವಾ. ದೇರ್ ಫೋರ್ ಏನಾಗುತ್ತೆ ಇಲ್ಲಿ, ಲೋವರ್ ಲಿಮಿಟು a - 6 ಇದ್ದಾಗ a, ನೆಕ್ಸ್ಟ್ b, ಕರೆಕ್ಟಾ. ಈ ಆಪ್ಷನ್ ಇದೆಯಲ್ಲಾದರೂ ಇಲ್ಲ. ಸೊ ದಟ್ ಮೀನ್ಸ್ ವಾಟ್, ಫಸ್ಟ್ ಪ್ರಾಪರ್ಟಿ ಇದೆಯಲ್ಲ, ಫಂಕ್ಷನ್ನ ನಾವು ಏನು ವೇರಿಯೇಬಲ್ ಚೇಂಜ್ ಮಾಡಿದ್ರು ಏನು ಚೇಂಜಸ್ ಆಗಲ್ಲ. ಸೊ ಎಫ್ ಆಫ್ ಟಿ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ರೈಟ್ ಎಫ್ ಆಫ್ ಎಕ್ಸ್. ಸೊ ದೇರ್ ಫೋರ್ ವಿಚ್ ಇಸ್ ಆಪ್ಷನ್ ನಂಬರ್ 3. ಈಸಿ ಇತ್ತು, ಜಸ್ಟ್ ನೋಡೋಕೆ ಮಾತ್ರ ಡಿಫಿಕಲ್ಟ್ ಅನಿಸುತ್ತೆ, ನಾಟ್ ದ್ಯಾಟ್ ಡಿಫಿಕಲ್ಟ್. ಓಕೆ, ಸೊ ಕ್ವೆಶನ್ ನಂಬರ್ 12ಗೆ ಬಂದರೆ ತುಂಬ ಚೆನ್ನಾಗಿದೆ. If n is a natural number, okay, it's a natural number, so no chance of being negative. Integral of sin n by cos n plus 2. ಕ್ಲೀನಾಗಿ ಅಬ್ಸರ್ವ್ ಮಾಡಿ, sin n by cos n ಅಂದರೆ tan n ಹಂಗಂತ ಇಮಿಡಿಯೇಟಾಗಿ ಆಪ್ಷನ್ 2 ಸೆಲೆಕ್ಟ್ ಮಾಡಿಬಿಡ್ರಿ. ಓಕೆ, ಏನಾಗುತ್ತೆ ನೋಡಿ, ಇಂಟೆಗ್ರಲ್ ಆಫ್ sin ಪವರ್ n x ಡಿವೈಡೆಡ್ ಬೈ cos ಪವರ್ n x ಇಂಟು ಕಾಸ್ ಸ್ಕ್ವೇರ್, ಸಪ್ರೇಟ್ ಮಾಡಿ ಬರ್ದಿದ್ದೀನಿ, ಅರ್ಥ ಆಯ್ತಲ್ಲ. ಸೊ ಏನಾಗುತ್ತೆ ಇದು, tan to the power of n into x, tan to the power of nx into ಅಲ್ಲ nx into 1 by cos ಅಂದರೆ secant square x dx. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇದ್ರ ಡೆರಿವೇಟಿವ್ ತಾನೇ ಇದು. Therefore what we will do, we'll take the substitution, t is equal to tan x and which will give us dt is equal to secant square x dx. Alright, so what will you get, ಇದು ಟೋಟಲಿ ಹೋಗ್ಬಿಟ್ಟು ಏನಾಗುತ್ತೆ ನಿಮಗೆ, I integral is equal to t to the power of n dt. ಇದ್ರದ್ದು ಇಂಟಿಗ್ರೇಷನ್ ಏನು, t ಪವರ್ n + 1 ಡಿವೈಡೆಡ್ ಬೈ n + 1. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ t ಜಾಗದಾಗೆ tan to the power of n + 1 x ಡಿವೈಡೆಡ್ ಬೈ n + 1 ಪ್ಲಸ್ ಸಮ್ ಕಾನ್ಸ್ಟೆಂಟ್, ಕರೆಕ್ಟಾ, ರೈಟ್. ಸೊ ಎಲ್ಲಿದೆ ಆಪ್ಷನು, ಇದೆಯಾ ಆಪ್ಷನ್ ಫಸ್ಟ್ ಆಫ್ ಆಲ್, ಎಸ್, ಆಪ್ಷನ್ ನಂಬರ್ ಡಿ, ಫೋರ್ತ್ ಆಪ್ಷನ್,
ರೈಟ್. ಈ ರೀತಿನೂ ಮಾಡ್ಬೋದು. ಇನ್ನೂ ಒಂದು ರೀತಿ ಯಾವುದಿದೆ ಅಂತಂದರೆ, ಕೆಲವೊಬ್ರು ಮಾಡ್ತಾರೆ, ದಟ್ ಇಸ್ ನಥಿಂಗ್ ಬಟ್ ಇಫ್ n ಇಸ್ ಇಕ್ವಲ್ ಟು 1 ಅಂತ ನೀವೇ ಅಸ್ಯೂಮ್ ಮಾಡ್ಕೊಳ್ರಿ. ವೆನ್ ಯು ಟೇಕ್ n ಇಸ್ ಇಕ್ವಲ್ ಟು 1 ಏನಾಗುತ್ತೆ, tan x ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಅವಾಗ ನಿಮಗೆ ಏನು ಸಿಗುತ್ತೆ, ಇಲ್ಲಿ t ಪವರ್ 1 ಸಿಗುತ್ತೆ, ಹೌದಲ್ವಾ? ಅಂದರೆ ಟ್ಯಾನ್ ಎಕ್ಸ್ ಸಿಗುತ್ತೆ ಡೈರೆಕ್ಟ್ಲಿ, ಟ್ಯಾನ್ ಸ್ಕ್ವೇರ್ ಬೈ 2 ಸಿಗುತ್ತೆ, ಹೌದಲ್ವಾ? ಟಿ ಸ್ಕ್ವೇರ್ ಅಂದರೆ ಟಿದು ಇಂಟಿಗ್ರೇಷನ್ t ಸ್ಕ್ವೇರ್ ಬೈ 2 ಸಿಗುತ್ತೆ. ನೀವು ಚೆಕ್ ಮಾಡಬೇಕಾಗಿರೋದು ಏನಂದರೆ, ಯಾವ ಆಪ್ಷನಲ್ಲಿ ನಾನು n ಇಸ್ ಇಕ್ವಲ್ ಟು 1 ಹಾಕಿದರೆ ಟ್ಯಾನ್ ಸ್ಕ್ವೇರ್ ಬೈ 2 ಅಂತ ನನಗೆ ಆಪ್ಷನ್ ಬರುತ್ತೆ ಅಂತ ಚೆಕ್ ಮಾಡಿರಿ. ದಟ್ ಬಿಕಮ್ಸ್ ಈಸಿ ಆಸ್ ವೆಲ್. ಆರ್ ದಿಸ್ ಒನ್ ಆಲ್ಸೋ ಯು ಕ್ಯಾನ್ ಫಾಲೋ. ಕಮಿಂಗ್ ಟು ಕ್ವೆಶನ್ ನಂಬರ್ 13. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಇಂಟೆಗ್ರಲ್ ಆಫ್ ಇ ಪವರ್ ಮೈನಸ್ ಎಕ್ಸ್. ಇದು ನೋಡೋಕೆ ಮಾತ್ರ ಕಷ್ಟ ಇದೆ, ವೆರಿ ವೆರಿ ಈಸಿ ಕ್ವೆಶನ್. ಇ ಟು ದ ಪವರ್ ಆಫ್, ಕ್ಲೀನಾಗಿ ಅಬ್ಸರ್ವ್, ಯಾರು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನಿದೆ ಅಂತ. 2 ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್, ಹೌದಾ? ಇಲ್ಲಿ ಅಬ್ಸರ್ವ್ ಮಾಡಿ, ನಾನೇನು ಹೇಳಿದ್ದೀನಿ, ಎಕ್ಸ್ಪೋನೆನ್ಷಿಯಲ್ ಲಾಗ್ ಯಾವಾಗಲೂ ಇನ್ವರ್ಸ್ ಆಫ್ ಈಚ್ ಅದರ್, ಹೌದಲ್ವಾ? ಬಟ್ ಎಕ್ಸ್ಟ್ರಾ ಇರೋದೇನು ಈ ಮೈನಸ್ ಎಕ್ಸ್. ಇದು ಮೇಲೆ ಹೋದ್ರೆ ಏನಾಗುತ್ತೆ ನೋಡಿ, ಮೇಲೆ ಹೋದ್ರೆ ಇ ಟು ದ ಪವರ್ ಆಫ್ ಲಾಗ್ 2 ಟು ದ ಪವರ್ ಆಫ್ ಮೈನಸ್ ಎಕ್ಸ್. ಕ್ಲೂ ಸಿಗ್ತಾ? ಇದು ಕ್ಯಾನ್ಸಲ್ ಔಟ್ ಆದರೆ ಏನು ಸಿಗುತ್ತೆ, 2 ಟು ದ ಪವರ್ ಆಫ್ ಮೈನಸ್ ಎಕ್ಸ್ 2 ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್. ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆಡೆಡ್, ಪವರ್ 0 ಆಗ್ತಾ ಇದೆ. ಸೊ ದೇರ್ ಫೋರ್ ಏನು ಉಳಿಯುತ್ತೆ, ಇಂಟೆಗ್ರಲ್ ಆಫ್ ಡಿ ಎಕ್ಸ್ ದಟ್ ಈಸ್ ನಥಿಂಗ್ ಬಟ್ ಐ, ದಟ್ ಈಸ್ ನಥಿಂಗ್ ಬಟ್ ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಸಿ. ಸಿಂಪಲ್. ಯಾವ್ದಾದ್ರು ಆಪ್ಷನ್ ಇದೆಯಾ? ಎಸ್, ಆಪ್ಷನ್ ನಂಬರ್ 2. ಅರ್ಥ ಆಗ್ತಿದೆಯಾ? ಆ್ಯಂಡ್ ದಟ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಇಟ್ಸ್ ವೆರಿ ಈಸಿ ಅಗೇನ್. Coming to next question, which is applications of integral, which is based on applications of integral. The area of the region bounded by the curve. ಒಂದು ಕರ್ವ್ ಕೊಟ್ಟಿದ್ದಾರೆ, y square is equal to x cube and y axis ಒಂದು and lines ಕೊಟ್ಟಿದ್ದಾರೆ, y is equal to 1, y is equal to 8. ಇದರಿಂದ ಬೌಂಡ್ ಆಗಿರುವಂತಹ ಏರಿಯಾ ಎಷ್ಟು ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ನಮಗೆ y is equal to 1, y is equal to 8 ನೋಡಿದ ತಕ್ಷಣ ಏನು ಗೊತ್ತಾಗಬೇಕು, ಲಿಮಿಟ್ಸ್ ಅಲ್ಲಿಂದ ಅಲ್ಲಿವರೆಗಿದೆ ಅಂತ ಗೊತ್ತಾಗಬೇಕು, ಹೌದಲ್ವಾ? ಸೊ ಏನು ಮಾಡ್ತೀರಾ, ಕ್ವೆಶನ್ ನಂಬರ್ 14. ಸಿಂಪಲ್, ಡೈರೆಕ್ಟಾಗೆ ಮಾಡ್ಬೋದು ನೀವು. ಏರಿಯಾ ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿಗೆ 1 to 8 ಅಂತ ಗೊತ್ತು, ಎಕ್ಸ್ ಡಿ ವೈ. ಓಕೆ, ಸೊ ವಾಟ್ ಈಸ್ ಎಕ್ಸ್? ಫ್ರಮ್ ದಟ್ ಗಿವನ್ ಕಂಡೀಷನ್ ಏನಿದೆ ಅಲ್ಲಿ. ಒಂದು ನಿಮಿಷ ಇರ್ರಿ, ಲೆಟ್ ಮಿ ಟೇಕ್ ರೆಡ್ ಕಲರ್. ಯಾ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಇದರಿಂದ ಎಕ್ಸ್ ವ್ಯಾಲ್ಯೂ ಏನಾಗುತ್ತಪ್ಪ, ನನಗೆ ಎಕ್ಸ್ ಅಷ್ಟೇ ಬೇಕು ಅಂದರೆ ಐ ಹ್ಯಾವ್ ಟು ರೇಸ್ ದ ಪವರ್ ಬೈ 1/3. 1/3, 3 ಕ್ಯಾನ್ಸಲ್, ಎಕ್ಸ್ ಪವರ್ 1, ಸೊ ವೈ ಪವರ್ 2/3, ಕರೆಕ್ಟಾ? ಸೊ ದೇರ್ ಫೋರ್ ಇದೇನಾಗುತ್ತೆ ನನಗೆ 1 to 8 y to the power of 2/3 dy, which is equal to what? Which is equal to 2/3 plus 1, ಹೌದಲ್ವಾ? x to the power of n ಇಂಟಿಗ್ರೇಷನ್ ಏನು n plus 1. 2/3 plus 1 ಅಂತಂದರೆ ಎಷ್ಟಾಗುತ್ತಪ್ಪ, 5/3 divided by 5/3 and applying the limits 1 to 8. ಸೊ ಇದೇನಾಗುತ್ತೆ 3/5, ಉಲ್ಟಾ ಮೇಲೆ ಹೋದ್ಮೇಲೆ ಉಲ್ಟಾ ಆಗುತ್ತೆ, ಹೌದಾ? ಆ್ಯಂಡ್ y to the power of 5/3 ಇದೇನಿದೆ 8, ಹೌದಾ? 8 to the power of 5/3 ಮೈನಸ್ ಲೋವರ್ ಲಿಮಿಟ್ 1 to the power ಎನಿಥಿಂಗ್ 1. ಇಲ್ಲಿ 8 ಈಸ್ ನಥಿಂಗ್ ಬಟ್ 2 ಕ್ಯೂಬಾ, 8 ಈಸ್ ನಥಿಂಗ್ ಬಟ್ 2 ಕ್ಯೂಬ್. ಆ ಕ್ಯೂಬ್ 3 ಕ್ಯಾನ್ಸಲ್ ಆಗುತ್ತೆ, ಹೌದಾ? ಏನಾಗುತ್ತೆ ಇಲ್ಲಿ, ಲೆಟ್ ಮಿ ರೈಟ್ ಡೌನ್, 2 ಕ್ಯೂಬ್ ಹೋಲ್ ಪವರ್ 5/3, 3 ಕ್ಯಾನ್ಸಲ್, 2 ಪವರ್ 5. 2 ಪವರ್ 5 ಅಂದರೆ ಎಷ್ಟಪ್ಪ, ಎಷ್ಟು? 32. 32 ಅಲ್ಲಿ 1 ಹೋದರೆ 31. ಸೊ 3 ಇಂಟು 32 minus 1 divided by 5. 31 into 3 ಅಂತಂದರೆ ಎಷ್ಟು, 93 divided by 5 square units. ಇದೆಯಾ ಆಪ್ಷನು? ಎಸ್, ಆಪ್ಷನ್ ನಂಬರ್ 2. ದಟ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 15. ಕ್ವೆಶ್ಚನ್ ನಂಬರ್ 15 ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ದ ಏರಿಯಾ ಎನ್ಕ್ಲೋಸ್ ಬೈ ದ ಕರ್ವ್. ಅಗೇನ್ ಕರ್ವೇ ಕೊಟ್ಟಿದ್ದಾರೆ, ಎಕ್ಸು ವೈ ಎರಡೂ ಕೊಟ್ಟಿದ್ದಾರೆ. ಓಕೆ. ಫಸ್ಟ್ ಆಫ್ ಆಲ್ ಕರ್ವ್ ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಲ್ಲಿ, ಹೌದಲ್ವಾ? ಸೊ ಒಂದು ಕೆಲಸ ಮಾಡೋಣ, ಸೈನು ಕಾಸ್ ಬಂದಿದೆ ಮತ್ತು √3 ಕೋಎಫಿಷಿಯಂಟ್ ಸೇಮ್ ಇದೆ ಅಂದರೆ ಡೆಫಿನೆಟ್ಲಿ ದರ್ ಇಸ್ ಸಮ್ ರಿಲೇಷನ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ √3 ಕಾಸ್ ತೀಟಾ, ವೈ ಈಸ್ ಈಕ್ವಲ್ ಟು ಏನಿದೆ √3 ಸೈನ್ ತೀಟಾ. ಟೆಲ್ ಮಿ ಒನ್ ಥಿಂಗ್, ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್? ವಾಟ್ ಈಸ್ ಎಕ್ಸ್ ಸ್ಕ್ವೇರ್? √3 ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್, ಹೌದಲ್ವಾ? √3 ಹೋಲ್ ಸ್ಕ್ವೇರ್ ಇಸ್ 3 ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಇದು 3 ಸೈನ್ ಸ್ಕ್ವೇರ್ ತೀಟಾ. ಏನಿದು? ವೈ ಸ್ಕ್ವೇರ್. ವಿಚ್ ಈಸ್ ಈಕ್ವಲ್ ಟು ವಾಟ್? 3 ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ 1. ಸೊ ಓವರಾಲ್ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು √3 ಹೋಲ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡ್ಬಿಟ್ರೆ, ಇದಿರೋದು ನಮ್ಮ ಫಾರ್ಮ್ಯಾಟ್ ಯಾವ್ದು ಹೇಳಿ? ಸರ್ಕಲ್ ಇಕ್ವೇಷನ್ ಗೊತ್ತಿದೆಯಾ? ಸೊ ಅಲ್ಲಿಗೆ ನನಗೆ ಒಂದೇನು ಗೊತ್ತಾಯ್ತು ಅಂದರೆ, ದ ಕರ್ವ್ ದೇ ಹ್ಯಾವ್ ಗಿವೆನ್ ಈಸ್ ಅ ಸರ್ಕಲ್ ಆ್ಯಂಡ್ ನೌ ದೇ ಆರ್ ಆಸ್ಕಿಂಗ್ ಏರಿಯಾ ಆಫ್ ದಟ್ ಕರ್ವ್, ಹೌದಲ್ವಾ? ಸೊ ಏರಿಯಾ ಅಂದರೆ ಫಾರ್ಮುಲಾ ಗೊತ್ತಿದೆಯಾ ಸರ್ಕಲ್ ಇಂದು?
ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಏನಾಗುತ್ತೆ ಪೈ ಆರ್ ಸ್ಕ್ವೇರ್. ಎಸ್, ಪೈ ಹಂಗೆ ಇರಲಿ. ಆರ್ ಸ್ಕ್ವೇರ್ ಅಂದರೆ ಆರ್ ವ್ಯಾಲ್ಯೂ ಇಸ್ √3. ವಾಟ್ ಇಸ್ ಆರ್ ಸ್ಕ್ವೇರ್? 3. Yes or no? Into square unit, you can write it down like that, no issues. So overall this is 3 pi. 3 pi idea option only. Yes, option 4 is the right answer. ಅರ್ಥ ಆಯ್ತಲ್ಲ? ಆಪ್ಷನ್ 4 is the right answer. Coming to next question, question number 16. ಏನು ಕೊಟ್ಟಿದ್ದಾರೆ ನೋಡಿ. Sum of the squares of the order and degree of a differential equation. Okay, if defined ಅಂತ ಕೊಟ್ಟಿದಾರಲ್ಲ, ಡಿಫೈನ್ ಪಕ್ಕ ಆಗಿರುತ್ತೆ. ಯಾಕೆ ಆಪ್ಷನ್ಸ್ ನೋಡಿ ಎಲ್ಲೂ ಅನ್ಡಿಫೈನ್ ಅಂತ ಏನಿಲ್ಲ, ಒಂದು ರೀಸನ್. ಇನ್ನೊಂದು ಅನ್ಡಿಫೈನ್ ಆಗೋಕ್ಕೆ ಇಲ್ಲಿ ಏನು ತೊಂದರೆ ಏನಾಗ್ತಿಲ್ಲ ನಮಗೆ. ಒನ್ ಥಿಂಗ್, ಆರ್ಡರ್ ಆ್ಯಂಡ್ ಡಿಗ್ರಿ ನಾನು ಹೇಳಿದ್ದೀನಿ ನಿಮಗೆ. ಡಿಫೈನ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಅದು ಇಕ್ವೇಷನ್ ಏನಾಗಿರಬೇಕು, ಫ್ರ್ಯಾಕ್ಷನ್ಸಿಂದ ಫ್ರೀ ಆಗಿರಬೇಕು, ಹೌದಲ್ವಾ? ಯು ಕ್ಯಾನ್ ಅಬ್ಸರ್ವ್ ದಿಸ್. √2 ಈಸ್ ನಥಿಂಗ್ ಬಟ್ ಪವರ್ 1/2 ತಾನೆ. ದೇರ್ ಫಾರ್ ಏನಾಗುತ್ತೆ, ಫ್ರಾಕ್ಷನ್ ಇದೆ 1/2. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಯು ಟು ಡಿಟರ್ಮೈನ್, ರೈಟ್? ಸೊ ವಾಟ್ ವಿ ವಿಲ್ ಡೂ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ 2y' ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು y" -3. ಈಗ ಹೇಳಿ ಆರ್ಡರ್ ಏನಾಗುತ್ತೆ ಇದ್ರದ್ದು? ನಾನು ಹೇಳಿದ್ದೀನಿ ಆರ್ಡರ್ ಅಂದ್ರೇನು, ಹೈಯೆಸ್ಟ್ ಡೆರಿವೇಟಿವ್. ಸಿಂಗಲ್, ಡಬಲ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಫಸ್ಟ್ ಟೈಮ್ ಡಿಫ್ರೆನ್ಸಿಯೇಷನ್, ಸೆಕೆಂಡ್ ಟೈಮು, ಇದನ್ನು ಸೆಕೆಂಡ್ ಟೈಮು, ಹೌದಾ? ಸೊ ಹೈಯೆಸ್ಟ್ ಎಷ್ಟಿದೆ? 2. ಅದ್ರದ್ದು ಹೈಯೆಸ್ಟ್ ಪವರ್, ಇದ್ರದ್ದು ಪವರ್ ಎಷ್ಟು? ಹೈಯೆಸ್ಟ್ ಇಲ್ಲಿ 2 ಕಡೆ ಇದೆ, ಇದ್ರದ್ದು ಪವರು 1. ಇದು a+b ಹೋಲ್ ಸ್ಕ್ವೇರು, ಹೌದಲ್ವಾ? ಸೊ ಇದನ್ನು ನಾನು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ, ನನ್ನ ತಲೆಯಲ್ಲಿ ಬರಬೇಕಿದ್ದು, ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ a² + b², ಇದ್ರದ್ದು ಸ್ಕ್ವೇರ್ ಆಲ್ರೆಡಿ ಇದೆ, ಅದ್ರದ್ದು ಸ್ಕ್ವೇರ್ ಅಂದರೆ ಪವರ್ 4 ಆಗುತ್ತೆ. ಅದ್ರ ಫೋರ್ ಡಿಗ್ರಿ ಈಸ್ ವಾಟ್? ಡಿಗ್ರಿ ಈಸ್ 4. ಅವ್ರು ಹೇಳಿರೋದೇನು? ಸಮ್ ಆಫ್ ದ ಸ್ಕ್ವೇರ್ಸ್. ಡೋಂಟ್ ಕನ್ಫ್ಯೂಸ್, ಓಕೆ? ನೀವು ಹಂಗೆ 4 + 2 6 ಅಂತ ಅನ್ಕೊಂಡಿದ್ದೀರಾ, ಅಥವಾ ಅಲ್ಲಿ 8 ನೋಡಿದ ತಕ್ಷಣ 8 ಅಂತ ಅನ್ಕೊಂಡಿದ್ದೀರಾ. ಡೋಂಟ್ ಡೂ ದ್ಯಾಟ್. ಸೊ ವಾಟ್ ವಿಲ್ ಬಿ ದ ಸ್ಕ್ವೇರ್? 2² + 4², ನಥಿಂಗ್ ಬಟ್ 2² ಅಂದರೆ 4, 4² ಅಂದರೆ 16, ದಟ್ ಈಸ್ 20. ಸೊ ಆಪ್ಷನ್ ಯಾವುದಪ್ಪ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ಕ್ವೆಶನ್ ನಂಬರ್ 17. ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ, ತುಂಬ ಈಸಿ ಕ್ವೆಶನ್. ಈಗ ಏನಿದೆ, ಎಸ್ಗಳು ಒಂದು ಸೆಟ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ವಿಚ್ ಕಂಟೈನ್ ಎಟ್ ಲೀಸ್ಟ್ 2 ಎಲಿಮೆಂಟ್ಸ್. ಫಸ್ಟ್ ಆಫ್ ಆಲ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರ್ತವೆ? 2⁶, ಹೌದಾ ಇಲ್ಲ? ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಐ ಆಮ್ ಸೇಯಿಂಗ್. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು? 2⁻, ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಷ್ಟು. ಆ ಸೆಟ್ಟಲ್ಲಿ ಎಷ್ಟಿದೆ? 6 ಇದ್ದಾವೆ. ಸೊ 2⁻6. ಬಟ್ ಅದರಲ್ಲಿ ಅವ್ರು ಹೇಳ್ತಿರೋದೇನು, ಅಟ್ಲೀಸ್ಟ್ ಅಂದರೆ ಮಿನಿಮಮ್ 2 ಎಲಿಮೆಂಟ್ಸ್ ಇರಬೇಕು. ಹಂಗಂದ್ರೆ ಯಾವ್ದು ರಿಮೂವ್ ಮಾಡ್ತೀರಾ? ಒಂದು ಸಬ್ಸೆಟ್ಸ್, ಎಲ್ಲ ಸಬ್ಸೆಟ್ಸ್ ಬರೆದಾಗ ಒಂದು ನಲ್ ಸೆಟ್ ಬರಿತೀವಿ ತಾನೆ, ಅದ್ರ ನಲ್ ಸೆಟ್ ಇಸ್ ದ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಬರ್ತೀವಿ, ಅದನ್ನು ತೆಗೀರಿ ಹೊರಗೆ ಒಂದು. ನೆಕ್ಸ್ಟ್, ಪ್ರತಿಯೊಂದು ಎಲಿಮೆಂಟಿಂದು ಸಿಂಗಲ್ಟನ್ ಸೆಟ್ ಬರಿತೀವಲ್ಲ, ಅದು ಕೂಡ ಸಬ್ಸೆಟ್ ಆಗುತ್ತಾ? ಸೊ 6 ಎಲಿಮೆಂಟ್ ಅಂದರೆ 6 ಸಿಂಗಲ್ಟನ್ ಸೆಟ್ಸ್ ಇದೆ, ಅವು ರಿಮೂವ್ ಮಾಡಿರಿ. ನೆಕ್ಸ್ಟ್ ಬರುವಂತಹ ಎಲ್ಲ ಸಬ್ಸೆಟ್ಸು ಮಿನಿಮಮ್ 2 ಎಲಿಮೆಂಟ್ಸ್ ಅಂತೂ ಇದ್ದೇ ಇರುತ್ತೆ, ಹೌದಾ? ಸೊ ಇವು ಎಕ್ಸ್ಟ್ರಾ, ಇವನ್ನ ರಿಮೂವ್ ಮಾಡಿದ್ರೆ, ಸೊ ವಾಟ್ ಈಸ್ 2⁶? ಎಸ್, 64. ಅದರಲ್ಲಿ ಈ 7 ಎಲಿಮೆಂಟ್ಸ್ನ ರಿಮೂವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? 64ಅಲ್ಲಿ 4, 3 ಹೋದರೆ 7. ಸೊ 57 ಇಸ್ ದ ರೈಟ್ ಆನ್ಸರ್. ಇದೆಯಾ ಆಪ್ಷನಲ್ಲಿ? ಎಸ್, ಆಪ್ಷನ್ 3. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 8. ಇದು ಕೂಡ ತುಂಬ ಈಸಿ ಇದೆ. ನಂಬರ್ ಆಫ್ ನಾನ್ ಎಂಟಿ ಸಬ್ಸೆಟ್ಸ್, ಫೋಕಸ್ ಆನ್ ದಟ್ ವರ್ಡ್, ನಾನ್ ಎಂಟಿ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಈವನ್ ನಂಬರ್ಸ್. ಹಂಗಂದ್ರೆ ಏನು ಮಾಡೋಣ? ಸೆಟ್ ಎ ಇದೆಯಲ್ಲ, ಅದ್ರಾಗ ಫಸ್ಟ್ ಆಫ್ ಆಲ್ ಬರೀ ಈವನ್ ನಂಬರ್ ಹೊರಗೆ ತೆಗೀರಿ. 2, 4, 6, 8, 10, ಕರೆಕ್ಟಾ? ಇದ್ರದ್ದು ಈ ಎಲಿಮೆಂಟ್ಸಿಂದ ನಾನು ಸಬ್ಸೆಟ್ ತೆಗೆದ್ರೆ ಬರೀ ಈವನ್ ನಂಬರ್ ಸಿಗುತ್ತಾ ನನಗೆ? ಸೊ ಎಷ್ಟು ಸಿಗುತ್ತೆ? 2⁵, ಕರೆಕ್ಟಾ? ಅವ್ರು ಹೇಳಿರೋದೇನು ಗೊತ್ತಾ? ನಾನ್ ಎಂಟಿ ಅಂತ ಹೇಳಿದ್ದಾರೆ ಒಂದು ವರ್ಡು. ಈ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸಲ್ಲಿ ಒಂದು ಎಂಟಿ ಸೆಟ್ಟು ಬಂದೇ ಬರುತ್ತಾ? ನಲ್ ಸೆಟ್ ಕೂಡ ಸಬ್ಸೆಟ್ ಆಫ್ ದಿಸ್ ಸೆಟ್ ಅಂತೇಳಿ ಒಂದು ಬಂದೇ ಬರುತ್ತೆ, ಅದೊಂದನ್ನು ತೆಗಿಬೇಕಾಗುತ್ತೆ. ಸೊ 32 - 1 ವಿಚ್ ಇಸ್ ನಥಿಂಗ್ ಬಟ್ 31. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 19. ದ ಡೊಮೈನ್ ಆಫ್ ದ ಫಂಕ್ಷನ್. ರೂಟ್ ಒಳಗಡೆ ಇದೆ ಅಂದರೆ, ನಾನು ರಿಲೇಷನ್ಸ್ ಫಂಕ್ಷನ್ ಚಾಪ್ಟರ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೇನೆ, ರೂಟ್ ಒಳಗಡೆ ಇರುವಂತಹ ಎಲಿಮೆಂಟು ಯಾವತ್ತೂ ನೆಗೆಟಿವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನಾಗಿರಬೇಕು? x - 7 / 9 - x ಏನಿದೆಯಲ್ಲ, ದಟ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ 0, ರೈಟ್? ಆ್ಯಂಡ್ ರೂಟ್ ಒಳಗಡೆ ಅನ್ಡಿಫೈನ್ಡು ಆಗಂಗಿಲ್ಲ, ಹೌದಲ್ವ? ಡಿನಾಮಿನೇಟರ್ 0 ಬರೋಂಗಿಲ್ಲ ನಮಗೆ. ಡಿನಾಮಿನೇಟರ್ 0 ಬರೋಂಗಿಲ್ಲ ಅಂದರೆ ಇದನ್ನು ಅಬ್ಸರ್ವ್ ಮಾಡಿ ಕ್ಲೀನಾಗೆ, ಎಕ್ಸು ಯಾವತ್ತೂ ಕೂಡ 9 ಆಗಂಗಿಲ್ಲ. ಎಕ್ಸ್ 9 ಆಗಂಗಿಲ್ಲ ಅಂದರೆ ಆಪ್ಷನ್ 3 ಆ್ಯಂಡ್ ಆಪ್ಷನ್ 4ಅಲ್ಲಿ 9 ಈಸ್ ಇನ್ಕ್ಲೂಡೆಡ್. ಸೊ ಅದನ್ನು ರಿಮೂವ್ ಮಾಡಿ, ಒಂದು. ನೆಕ್ಸ್ಟ್ ಆಪ್ಷನ್ 1, ಆಪ್ಷನ್ 2 ಅಲ್ಲಿ ನಮಗೆ ಇರೋದೇನು? 7 ಇನ್ಕ್ಲೂಡ್ ಆಗಬೇಕು ಆಗಬಾರ್ದು ಅನ್ನೋದು ಒಂದು ಐತೆ. ಇನ್ಕ್ಲೂಡ್ ಆಗಬೇಕು ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಇನ್ಕ್ಲೂಡ್ ಆಗಬಾರ್ದು ಅಂದರೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ, ಹೌದಲ್ವಾ? ಸೊ x = 7.
ಎಕ್ಸ್ ಇಸ್ ಈಕ್ವಲ್ ಟು 7 ತಗೊಂಡ್ರೆ ಏನಾಗುತ್ತೆ 7 ಮೈನಸ್ 7 0. ರೂಟ್ ಒಳಗಡೆ 0 ಬರ್ಬೋದು ತಾನೆ, ತೊಂದರೆ ಇಲ್ಲ. ಡಿನಾಮಿನೇಟ್ರಲ್ಲಿ 0 ಬರೋಂಗಿಲ್ಲ, ರೂಟ್ ಒಳಗಡೆ ನೆಗೆಟಿವ್ ಬರೋಂಗಿಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು 7 ತಗೋಬೋದು ನಾನು. Therefore 7 is included, 9 is excluded. Which is the option? Second option. ಅದಕ್ಕೆ ಹೇಳಿದ್ದು ಕಾಂಪಿಟೇಟಿವ್ ಅಂತ ಅಂದರೆ ಥಿಯರಿ ಚೆನ್ನಾಗಿ ಕಲ್ತಿರ್ಬೇಕಾಯ್ತಾ. ಬೋರ್ಡ್ ಲೆವೆಲ್ ಎಲ್ಲ ಕ್ಲಾಸಸ್ ನೀಟಾಗಿ ಯಾರು ಕೇಳಿರ್ತೀರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಇಲ್ಲ ಅಂತ ಅಂದರೆ ಸುಮ್ಮನೆ ಬಂದಾಗೆ ಒಂದೇ ಸತಿಗೆ ನೋಡ್ತೀನಿ ಅಂದರೆ ರಿಯಲಿ ಇಟ್ ವಿಲ್ ಫೀಲ್ ಲೈಕ್ ಏನು ಮ್ಯಾಮ್ ಸುಮ್ಮನೆ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಎಲ್ಲದು ಅಂತ ಅನಿಸುತ್ತೆ. ಅದಕ್ಕೆ ಫಸ್ಟು ಥಿಯರಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಕಾಂಪಿಟೇಟಿವ್ಗೆ ಕಾಲಿಡ್ರಿ, ಇಲ್ಲ ಅಂದರೆ ನೋಡೋಕ್ಕೂ ಹೋಗ್ಬಿಟ್ರಿ ಇದು ಕಡೆ. ಅರ್ಥ ಆಯ್ತಲ್ಲ? ಫಸ್ಟ್ ಕಂಪ್ಲೀಟ್ ದಟ್ ಒನ್, ರೈಟ್? ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 20. ಏನು ಹೇಳಿದ್ದಾರೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಇಸ್ 2. ನಂಬರ್ ಆಫ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಏನಾಗುತ್ತಪ್ಪ? ನಂಬರ್ ಆಫ್ ರಿಲೇಷನ್ಸ್ ನಮಗೆ ಫಾರ್ಮುಲಾ ಗೊತ್ತಿದೆ, 2 to the power of number of elements in first set into number of elements in second set. ಹೌದಾ? ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಎಷ್ಟಿದೆ? 1024 ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ 2 to the power of number of elements ಇದೇನಿದೆಯಲ್ಲ 2 to the power of n of a n of b. ಕರೆಕ್ಟ್? 1024 ಅಂತ ಅಂದರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ 2 to the power of 10. ಇದು ಸ್ಟ್ಯಾಂಡರ್ಡ್, ಅಟ್ಲೀಸ್ಟ್ ಇದು ಒಂದು ನೆನ್ಪಿಟ್ಕೊಳ್ಳೇಬೇಕಾಯ್ತಾ? n of a into n of b. You can observe clearly bases are same, powers can be equated. Yes or no? So therefore 10 is equal to ಏನಾಗುತ್ತೆ? n of a into n of b ಆಗುತ್ತೆ. n of a ಅವರೇ ಕೊಟ್ಟಿದ್ದಾರೆ 2, ಕರೆಕ್ಟಾ? ಇದೀ ಕಡೆ ಬಂದರೆ 2 1 2 5. ಸೊ n of b ಎಷ್ಟಾಯಿತು? 5. ಇದೆಯಾ ಆಪ್ಷನ್ ಎಲ್ಲಾದರೂ? ಆಪ್ಷನ್ ನಂಬರ್, ಎಸ್, ಆಪ್ಷನ್ ನಂಬರ್ 2, 5 ಇದೆ ನೋಡಿ, ಕರೆಕ್ಟಾ? therefore b is the correct answer. Let me turn the sheet. Coming to question number 21. Okay, ಫಸ್ಟ್ ಚಾಪ್ಟರ್ ಹೋದ ತಕ್ಷಣ ಸೀದಾ ಲಾಸ್ಟ್ ಚಾಪ್ಟ್ರಿಗೆ ಬಂದಿದ್ದೀವಿ. ಓಕೆ, ಕ್ವೆಶನ್ ನಂಬರ್ 21, ರೈಟ್? ಏನಿದೆ ಕ್ವೆಶನ್ ನಂಬರ್? ಪ್ರಾಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ಆಫ್ ದ ಇವೆಂಟ್ಸ್ ಎ ಅಂಡ್ ಬಿ ಆಕರ್ ಈಸ್ 0.6. ಅಟ್ಲೀಸ್ಟ್ ಒನ್ ಆಫ್ ದ ಇವೆಂಟ್ ಅಂದರೆ ಯೂನಿಯನ್ ತಾನೆ, ರೈಟ್? ಸೊ 0.6. ಅಟ್ ಮೋಸ್ಟ್ ಕೊಟ್ಟಿದ್ರೆ 0.2 ಅಲ್ಲ, ಏನಂತರ ಇಂಟರ್ಸೆಕ್ಷನು, ಹೌದಾ? ಆ್ಯಂಡ್ ಸೈಮಲ್ಟೇನಿಯಸ್ಲಿ ಅಕರ್, ಅದನ್ನು ಕೂಡ ನೋಡ್ಕೊಟ್ಟಿದ್ದಾರೆ. ಇಫ್ ಎ ಆ್ಯಂಡ್ ಬಿ ಅಕರ್ ಸೈಮಲ್ಟೇನಿಯಸ್ಲಿ ಅಂತ ಅಂದರೆ ಸೈಮಲ್ಟೇನಿಯಸ್ಲಿ ಅಕರ್ ಆಗ್ತಾ ಇದೆ ಅಂದರೆ ಎಷ್ಟು? ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ 0.2. ದೆನ್ ಪಿ ಆಫ್ ಎ ಬಾರ್ ಅಥವಾ ಪಿ ಆಫ್ ನಾಟ್ ಎ ಪ್ಲಸ್ ನಾಟ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ, ಕರೆಕ್ಟಾ? ಏನಾಗುತ್ತೆ? ಪಿ ಆಫ್ ನಾಟ್ ಎ ಅಂತ ಅಂದರೆ 1 ಮೈನಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ನಾಟ್ ಬಿ ಅಂದರೆ 1 ಮೈನಸ್ ಪಿ ಆಫ್ ಬಿ. ಎಸ್ ಆರ್ ನೋ? ಸೊ 1 ಪ್ಲಸ್ 1 2 ಮೈನಸ್ ಕಾಮನ್ ತೆಗೆದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ಎಸ್ ಆರ್ ನೋ? ಸೊ ಏನು ಸಿಗುತ್ತೆ ನಿಮಗೆ ಇದರಿಂದ? ಫಾರ್ಮುಲಾ ಗೊತ್ತಿದೆ ತಾನೆ? 2 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎಸ್ ಆರ್ ನೋ? ಸೊ 2 ಮೈನಸ್ 0.6 ಪ್ಲಸ್ 0.2 ಅಂದರೆ 0.8 ಮೈನಸ್ ಮಾಡಿರಿ. 2 ಮೈನಸ್ 0.8 ಅಂದರೆ 2 ಅಲ್ಲಿ 1 ಹೋಗಬೇಕಿತ್ತು, ಬಟ್ 0.8 ಅಂದರೆ 1.2, ರೈಟ್? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇದೆಯಾ ಆಪ್ಷನ್ 1.2 ಎಲ್ಲಾದರೂ? 1.2 ಇಸ್ ದರ್ ಎನಿ ಆನ್ಸರ್? 1.2, ಎಸ್, ವಿಚ್ ಇಸ್ ದ ಆನ್ಸರ್? ಎಲ್ಲೈತ್ರಿ? ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 22. ಕ್ವೆಶನ್ ನಂಬರ್ 22 ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೋ ಆ್ಯಂಡ್ ಸೊ ಫಂಕ್ಷನ್ ಈಸ್ ಅಟೈನ್ಡ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಯಾವ ವ್ಯಾಲ್ಯೂಗೆ ಅಟೈನ್ ಆಗುತ್ತೆ ಅಂತ ಕೇಳಿದ್ದಾರೆ, ಹೌದಾ? ಎಸ್ ಆರ್ ನೋ? ಅಂದರೆ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗ ಆಗುತ್ತೆ? y ಇಸ್ ಈಕ್ವಲ್ ಟು, ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ರಿ, ಸೈನ್ ಆಫ್ ಎಕ್ಸ್ ಪ್ಲಸ್ ಪೈ ಬೈ 6 ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಪೈ ಬೈ 6, ಕರೆಕ್ಟಾ? ಫಸ್ಟ್ ಆರ್ಡರ್ ಡೆರಿವೇಟಿವ್ y ಡ್ಯಾಶ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಸಿಗುತ್ತೆ? ಕಾಸ್ ಪೈ ಬೈ 6 ಮೈನಸ್ ಕಾಸ್ ಇನ್ ಡೆರಿವೇಟಿವ್ ಸೈನ್, ಸೊ ಎಕ್ಸ್ ಪ್ಲಸ್ ಪೈ ಬೈ 6. ಈಗ ಮ್ಯಾಕ್ಸಿಮಮ್ ಅಂದರೆ y ಡ್ಯಾಶ್ ಇಸ್ ಈಕ್ವಲ್ ಟು 0 ತಾನೆ? y ಡ್ಯಾಶ್ ಇಸ್ ಈಕ್ವಲ್ ಟು 0. ಸೊ ಈಕ್ವೇಟಿಂಗ್ ಟು 0 ಮಾಡಿದ್ರೆ ಕಾಸ್ ಆ್ಯಂಡ್ ಸೈನ್ ಆರ್ ಈಕ್ವಲ್ ಅಂತ ಬರುತ್ತೆ ನಮಗೀಗ. ಕಾಸ್ ಆಫ್ ಎಕ್ಸ್ ಪ್ಲಸ್ ಪೈ ಬೈ 6 ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಪ್ಲಸ್ ಪೈ ಬೈ 6. ಓಕೆ, ಕಾಸ್ ಆ್ಯಂಡ್ ಸೈನ್ ಈಕ್ವಲ್ ಇದ್ದಾವೆ ಅಂತಂದರೆ ಯಾವಾಗ ಪಾಸಿಬಲ್ ಇದೆ? ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿದು ಟೇಬಲ್ ನೆನಪು ಬರಬೇಕು. ಸೈನ್ ಮತ್ತು ಕಾಸು ಈಕ್ವಲ್ ಆಗೋದು ಓನ್ಲಿ ಆನ್ ಒನ್ ಕಂಡೀಷನ್, ದಟ್ ಈಸ್ ವೆನ್ ದ ಆ್ಯಂಗಲ್ ಈಸ್ ಈಕ್ವಲ್ ಟು 45 ಡಿಗ್ರಿ. ಕಾಸು ಸೈನ್ ಎರಡು ಈಕ್ವಲ್ ಇರೋದು ಓನ್ಲಿ ಫಾರ್ 1 ಡಿಗ್ರಿ, ದಟ್ ಈಸ್ ಪೈ ಬೈ 4, ದಟ್ ಈಸ್ 45. ಓಕೆ, ಇದರಿಂದ ನನಗೆ ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಪೈ ಬೈ 4 ಮೈನಸ್ ಪೈ ಬೈ 6 ಸಾಲ್ವ್ ಮಾಡಿದ್ರೆ 6 4 ಎಲ್ ಸಿ ಎಮು 24, 4 1 4 6
ನೆಕ್ಸ್ಟ್ 6 1 6 4 2 pi by 24, that is nothing but x is equal to pi by 12. ಕರೆಕ್ಟಾ? pi by 12. ಸೊ ಮ್ಯಾಕ್ಸಿಮಮ್ ಇದ್ದಾಗ ಡೆರಿವೇಟಿವ್ 0 ಇರುತ್ತೆ, ಹೌದಲ್ವಾ? ಆ್ಯಂಡ್ ಡಬಲ್ ಡೆರಿವೇಟಿವ್ ನೀವು ಚೆಕ್ ಮಾಡೋಕೆ ಹೋದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ನೆಗೆಟಿವ್ ವ್ಯಾಲ್ಯೂ. ದಟ್ ಇಸ್ ನೀವು ಚೆಕ್ ಮಾಡಿ ಬೇಕಿದ್ರೆ y ಡಬಲ್ ಡ್ಯಾಶ್ ವಿಲ್ ಬಿ ಲೆಸ್ ದೆನ್ 0. ಓಕೆ ಸೊ pi by 12. ವೇರ್ ಇಸ್ ಇಟ್? ಆಪ್ಷನ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಏನು ಹೇಳುತ್ತೆ ನೋಡಿ, ದ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್. ಎಷ್ಟಿರ್ತಾವಪ್ಪ ಆ್ಯಂಗಲ್? 3 ಇರ್ತಾವ. ದೇ ಆರ್ ಇನ್ ಎ ಪಿ. ಸೊ 3 ಇರ್ತವೆ ಅಂತ ಅಂದರೆ ನಾವೇನು ಮಾಡೋಣ, ಒಂದು ಆ್ಯಂಗಲ್ ಎ ಮೈನಸ್ ಡಿ, ಇನ್ನೊಂದು ಎ, ಇನ್ನೊಂದು ಎ ಪ್ಲಸ್ ಡಿ, ಎ ಪಿ ಎಲ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಹೇಳಿದ್ದಾರೆ, ಆ್ಯಂಡ್ ದ ಗ್ರೇಟೆಸ್ಟ್ ಆ್ಯಂಗಲ್ ಅಂದರೆ ಇಷ್ಟು, ಇದು ದೊಡ್ಡದು ಎಲ್ಲರಿಗಿಂತ, ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಈಸ್ ಡಬಲ್ ದ ಲೀಸ್ಟ್ ಆ್ಯಂಗಲ್. ಎಲ್ಲರಿಗಿಂತ ಲೀಸ್ಟ್ ಇದೆಯಲ್ಲ ಅದ್ರದ್ದು ಡಬಲ್. ಓಕೆ, ಇದನ್ನು ಸಾಲ್ವ್ ಮಾಡೋಣ, ಏನಾದ್ರು ಒಂದು ರಿಲೇಷನ್ ಬಂದೇ ಬರುತ್ತೆ. ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಎ ಮೈನಸ್ 2d. ಇದು ಈ ಕಡೆ ಬಂದರೆ ಡಿ ಪ್ಲಸ್ 2d 3d, ಇದು ಈ ಕಡೆ ಬಂದರೆ 2a ಮೈನಸ್ ಎ. ಸೊ ಎ ಈಸ್ ಈಕ್ವಲ್ ಟು 3d ಬಂತಾ? ಇದನ್ನು ನಾನು ತಗೊಂಡೋಗಿ ಇಲ್ಲಿ ಹಾಕಿದರೆ ನನಗೇನು ಸಿಗುತ್ತೆ, ಐ ವಿಲ್ ಗೆಟ್ ಎ ಅಂದರೆ 3d ಮೈನಸ್ ಡಿ 2d ಒಂದು, ನೆಕ್ಸ್ಟ್ ಎ ಅಂತ ಅಂದರೆ 3dನೇ, ನೆಕ್ಸ್ಟು 3d ಪ್ಲಸ್ ಡಿ 4d. ಸೊ 3 ಆ್ಯಂಗಲ್ಸ್ ಆರ್ ದೀಸ್. ಕರೆಕ್ಟಾ? ಎಸ್ ಆರ್ ನೋ? ಓಕೆ, ಅವ್ರು ಕೇಳಿರೋದೇನು, ಸೈನ್ ಆಫ್ ದ ಥರ್ಡ್ ಆ್ಯಂಗಲ್ ಅಂದರೆ 4d. ಸೈನ್ ಆಫ್ ಥರ್ಡ್ ಆ್ಯಂಗಲ್ ನನಗೆ ಬೇಕೀಗ, ಹೌದಲ್ವಾ? ಸೊ ಫಸ್ಟ್ ಆಫ್ ಆಲ್ ನಮಗೆ ಇನ್ನೂ ಒಂದು ಏನು ಗೊತ್ತು ಅಂದರೆ, ಸಮ್ ಆಫ್ ದ ಆ್ಯಂಗಲ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು, ಇನ್ ಟ್ರಯಾಂಗಲ್ ಸ್ಪೆಸಿಫಿಕಲಿ ಈಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ ತಾನೆ. ಸೊ 3 to 5 5 4 9 9d ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಡಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, 20 ಡಿಗ್ರಿ. ಕರೆಕ್ಟ್ ಇದೆಯಾ? ಡಿ ಈಸ್ ಈಕ್ವಲ್ ಟು 20 ಡಿಗ್ರಿ ಸಿಕ್ತು. ಅವ್ರು ಕೇಳ್ತಿರೋದೇನು, ಸೈನ್ ಆಫ್ ದಿ ಥರ್ಡ್ ಆ್ಯಂಗಲ್ ಅಂದರೆ 3ನೇ ಆ್ಯಂಗಲ್ ಇದೆಯಲ್ಲ ಅದ್ರದ್ದು ಸೈನ್ ವ್ಯಾಲ್ಯೂ ಎಷ್ಟಾಗುತ್ತೆ. ಸೈನ್ ಆಫ್ 4d ಈಸ್ ಈಕ್ವಲ್ ಟು ಸೈನ್ ಆಫ್ ಡಿ ಅಂದರೆ ಎಷ್ಟಪ್ಪ, 20. ಸೊ 4 into 20 ಸೈನ್ 80 ಡಿಗ್ರಿ, ವಿಚ್ ಈಸ್ ಈಕ್ವಲ್ ಟು, ಟೆಲ್ ಮಿ ವಾಟ್ ಇಸ್ ಸೈನ್ 80 ಡಿಗ್ರಿ? ಸೈನ್ 80 ಡಿಗ್ರಿ, ಸೈನ್ 80 ಡಿಗ್ರಿ ಅಲ್ಲ, ಇಲ್ಲಿ ಕೇಳ್ತಿರೋದೇನು ಥರ್ಡ್ ಆ್ಯಂಗಲ್ ಅಂತ ಅಂದರೆ ನೋಡಿ, ಫಸ್ಟ್ ಇಲ್ಲಿ ರಿಲೇಷನ್ ಕೊಟ್ರಲ್ಲ, ಗ್ರೇಟೆಸ್ಟ್ ಆ್ಯಂಗಲ್ ಈಸ್ ಡಬಲ್ ದ ಲೀಸ್ಟ್ ಆ್ಯಂಗಲ್. ಸೊ ಥರ್ಡ್ ಅಂದರೆ ಉಳಿದಿರೋ ಆ್ಯಂಗಲ್ ಅಂತ ಅರ್ಥ. ಉಳಿದಿರೋ ಆ್ಯಂಗಲ್ ಅಂದರೆ ಯಾವುದು? ಇದ್ರ ಬಗ್ಗೆ ಆಯಿತು, ಉಳಿದಿರೋದು ಯಾರ ಬಗ್ಗೆ ಮಾತಾಡಿಲ್ಲ, ಎ. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಒನ್ 3d. ಸೊ 3d ಡಿ 3 into 20 ಅಂತಂದರೆ ಎಷ್ಟಾಗುತ್ತಪ್ಪ, 60 ಡಿಗ್ರಿ, ಹೌದಲ್ಲ? ಸಾರಿ ಫಾರ್ ದಿಸ್. ಸೊ ಸೈನ್ 60 ಡಿಗ್ರಿ ಅಂದರೆ ಎಷ್ಟು, √3/2. ದೇರ್ ಫಾರ್ ಇದು ಆಪ್ಷನ್ ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ಕ್ವಶನ್ ನಂಬರ್ 24. Okay, statistics in that. Right. The mean and standard deviation of 100 items. Total number of items ಎಷ್ಟಿದಾವಪ್ಪ, n is equal to 100 ಒಂದು. ನೆಕ್ಸ್ಟ್ ಮೀನ್ ಅಂದರೆ ಎಕ್ಸ್ ಬಾರು ಎಷ್ಟು, 50. ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ is equal to 4. ರೈಟ್. ಅವ್ರು ಕೇಳ್ತಿರೋದೇನು, ದೆನ್ ದ ಸಮ್ ಆಫ್ ಆಲ್ ಸ್ಕ್ವೇರ್ ಆಫ್ ಆಲ್ ದ ಐಟಮ್ಸ್ ಅಂದರೆ ಸಮ್ ಆಫ್ xi ಸ್ಕ್ವೇರ್ is equal to ಕ್ವಶನ್ ಮಾರ್ಕ್. ಹೌದಾ ಇಲ್ಲ? ನಮಗೆ ಗೊತ್ತಿದೆ ವೇರಿಯನ್ಸ್ is equal to, ಫಾರ್ಮುಲಾ ಗೊತ್ತಿದೆಯಾ, ವೇರಿಯನ್ಸ್ is equal to sigma square is equal to summation xi square by n minus x bar whole square. ಕರೆಕ್ಟ್? ಸೊ ಏನಾಗುತ್ತೆ, ಇದರಿಂದ ನನಗೆ ಸಮ್ ಆಫ್ xi ಸ್ಕ್ವೇರ್ ಬೇಕು ತಾನೆ, ಸಮೇಷನ್ xi ಸ್ಕ್ವೇರ್ ಬೇಕು ಅಂದರೆ ಫಸ್ಟ್ ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಸಿಗ್ಮಾ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಈ ಎನ್ನು ಈ ಕಡೆ ಮಲ್ಟಿಪ್ಲೈ ಆದರೆ ಎನ್. ಕರೆಕ್ಟಾ? ಅಂದರೆ 100 ಇಂಟು ಸಿಗ್ಮಾ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಎಷ್ಟು, 16. ಎಕ್ಸ್ ಬಾರ್ ಸ್ಕ್ವೇರ್ 50 ಸ್ಕ್ವೇರ್ ಅಂದರೆ ಎಷ್ಟು, 50 ಸ್ಕ್ವೇರ್ 2500. ಸೊ ಇದೆಷ್ಟಾಗುತ್ತೆ, 2516. ಇಲ್ಲಿ 00 ಇದೆ ಅಲ್ಲ, 00. ಐದು ಆಪ್ಷನು ಯಾವ ಆಪ್ಷನ್, 251600. ಎಸ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ಕ್ವೆಶನ್ ನಂಬರ್ 25 ವಿಚ್ ಈಸ್ ಅಗೇನ್ ವೆರಿ ಈಸಿ. ಯಾಕೆ ನೋಡೋಣ. ಪ್ರಾಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎನ್ ಇವೆಂಟ್ ಎ ಈಸ್ 1/2. ಅಂದರೆ ಫಸ್ಟ್ ಒಂದು ಇವೆಂಟ್ ಇದೆ P of A, that is 1/2. Okay. Probability of occurrence of the same event, the next event is 3/10. Okay. They are mutually exclusive. Very important condition. Mutually exclusive ಕೊಟ್ಟಿದ್ದಾರೆ ಅಂದರೆ ನಾನೇನು ಬರಿಬೋದು, P of A intersection B is equal to 0. And I can write P of A union B ಅವಾಗ ಏನಾಗುತ್ತೆ ನನಗೆ, P of A plus P of B ಆಗುತ್ತೆ. ಹೌದಾ? ಇಲ್ಲಿಂದ ನನಗೇನು ಸಿಕ್ತು, 1/2 plus 3/10 ಅಂದರೆ ಎಷ್ಟಾಗುತ್ತೆ, 1/2 ಪ್ಲಸ್ 3/10 ಅಲ್ಲ. ಸೊ 10 LCM ತೊಗೊಂಡ್ರೆ 2 1s are 2, 5s are 5 plus 3 8, 8/10 ಅಂದರೆ 4/5. ಓಕೆ, P ಆಫ್ A union B is 4/5. ನನಗೆ ಅವ್ರು ಕೇಳಿರೋದೇನು ಅಂದರೆ, ದೆನ್ ದ ಪ್ರಾಬಿಲಿಟಿ ಆಫ್ ಅಕರೆನ್ಸ್ ಆಫ್ ನೈದರ್
ನೈದರ್ ಎ ನಾರ್ ಬಿ. ಓಕೆ, ನೀದರ್ ಎ ನಾರ್ ಬಿ ಅಂತಂದರೆ ಏನು, ಪಿ ಆಫ್ ಇದೂ ಆಗಂಗಿಲ್ಲ, ಇಂಟರ್ಸೆಕ್ಷನ್ ಇದೂ ಆಗಂಗಿಲ್ಲ. ಹಂಗಂದ್ರೆ ದಟ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ತಾನೆ, ಇದು ಸಿಕ್ಕೈತಾನೆ. ಡೂ ಇಟ್ 1 ಮೈನಸ್ 4/5 ವಿಚ್ ಇಸ್ ಈಕ್ವಲ್ ಟು 1/5. ಸಿಂಪಲ್ ಇಷ್ಟೇ ಇರೋದು, ಇನ್ನೇನು ಇಲ್ಲ. ಅರ್ಥ ಆಯ್ತಲ್ಲ? ಲೆಟ್ ಮಿ ಟೇಕ್ ಅನದರ್ ಶೀಟ್ ಆ್ಯಂಡ್ ವಿ ಆರ್ ಕಮಿಂಗ್ ಟು ವಿಚ್ ಕ್ವೆಶನ್ ನಂಬರ್ 26. Question number 26. Yaudappa relation. Okay, this is very easy question. You can directly do it just by seeing the options, right? Question number is 26. ಏನು ಕೊಟ್ಟಿದ್ದಾರೆ? ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2. ಕಂಡೀಷನ್ ಏನೇನಿದೆ, ಬಿ 6ಗಿಂತ ಜಾಸ್ತಿ ಇರಬೇಕು. 6ಗಿಂತ ಜಾಸ್ತಿ ಇರಬೇಕು ಅಂತ ಅಂದರೆ ಆ್ಯಂಡ್ ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2. ಓಕೆ, ಬಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 6 ಅಲ್ಲ, ಎ ಕಾಮ ಬಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 6 ಅಂದರೆ ಫಸ್ಟ್ ಆಪ್ಷನ್ ಅಂತೂ ಹಂಗೆ ಹೋಯ್ತು. ಯಾಕೆ? ಫಸ್ಟ್ ಆಪ್ಷನಲ್ಲಿ ಏನಿದೆ ನೋಡಿ, 2, 4 ಇದೆ. ಸೊ ಬಿ ವ್ಯಾಲ್ಯೂ ಇಸ್ 4, ಬಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 6, ಅಲ್ಲಿಗೆ ಫಸ್ಟ್ ಆಪ್ಷನ್ ಹಂಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಒಂದು ರಿಲೇಷನ್ ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2. ಇದನ್ನು ಸ್ಯಾಟಿಸ್ಫೈ ಮಾಡಬೇಕು. ಅಲ್ಲಿಗೆ 6ಗಿಂತ ಜಾಸ್ತಿ ಇರಬೇಕಲ್ಲ. ಓಕೆ, ಇನ್ ಕೇಸ್ ನಾನು 6ಗಿಂತ ಜಾಸ್ತಿ ಅಂದರೆ 7 ತೊಗೊತೀನಿ ಅಂದ್ಕೊಳ್ಳಿ. ಅವಾಗ 7 ಮೈನಸ್ 2 ಅಂದರೆ 5 ಇದೆಯಾ? 5, 7 ಇದೆಯಾ ಎಲ್ಲಾದರೂ? ಇಲ್ಲ. ನೆಕ್ಸ್ಟ್ 6ಗಿಂತ ಜಾಸ್ತಿ 7 ಆದಮೇಲೆ 8 ತಗೊಂಡ್ರೆ 8 ಮೈನಸ್ 2 6, 8 ಇದೆಯಾ ಎಲ್ಲಾದರೂ? ಐತೆ ನೋಡಿ, ಬಿಲಾಂಗ್ಸ್ ಟು ಆರ್. ಆಪ್ಷನ್ 3. ದಟ್ಸ್ ಇಟ್. ಇದು ನಿಮ್ಮದು ಐ ಥಿಂಕ್ ಬೋರ್ಡ್ ಲೆವೆಲಲ್ಲೂ MCQ ಪ್ರಾಬ್ಲಮ್ ಇದೆ. ಓಕೆ, ಸೊ ಆಪ್ಷನ್ 6, 8 ಎಲ್ಲಿದೆ? 3 ಅಲ್ಲಿದೆ. ಸೊ ದಟ್ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 27 ವಿಚ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್ ಅಗೇನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಏನಿದೆ ಅದು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಕಂಡೀಷನ್ ಏನಿದೆ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಜಿ ಆಫ್ ಎಕ್ಸ್ ಇಸ್ ಅ ಫಂಕ್ಷನ್ ಹೂಸ್ ಗ್ರಾಫ್ ಇಸ್ ದ ರಿಫ್ಲೆಕ್ಷನ್ ಆಫ್ ದ ಗ್ರಾಫ್. ಅಂದರೆ ಇದ್ರದ್ದು ಇನ್ವರ್ಸು, ಇದ್ರದ್ದು ರಿಫ್ಲೆಕ್ಷನ್ನು ಓವರ್ ದ ಲೈನ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಓಕೆ, ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಲ್ವಾ? ನಥಿಂಗ್ ಬಟ್ ಇನ್ವರ್ಸ್ ಫಂಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ರೈಟ್. ಒಂದು ಕೆಲಸ ಮಾಡೋಣ, ನಮ್ಮ ಹತ್ರ ಇದೇನು ಫಂಕ್ಷನ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಲೆಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ವಿಲ್ ಸ್ವ್ಯಾಪ್ ದ ವೇರಿಯೇಬಲ್ಸ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಇನ್ವರ್ಸ್, ರೈಟ್? ಸೊ ವೈ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ವೈ ಬರೆದ್ರೆ ಏನಾಗುತ್ತೆ? ಈ ಥರ ಬರುತ್ತೆ. ಕರೆಕ್ಟ್ ಇದೆಯಾ? ಈಗ ನನಗೆ ವೈ ವ್ಯಾಲ್ಯೂ ಬೇಕಲ್ಲ, ಇದನ್ನು ರೂಟ್ ಈ ಕಡೆ ಕಳಿಸಿದ್ರೆ ಪ್ಲಸ್ ಆರ್ ಮೈನಸ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 1. ಆ್ಯಂಡ್ ಸಿನ್ಸ್ ಒರಿಜಿನಲ್ ಡೊಮೈನ್ ಅವ್ರೇನು ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ರೈಟ್? ದೆನ್ ದ ರೇಂಜ್ ಆಫ್ ವೈ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವಾಟ್? 1 plus 1 whole square, that is nothing but y is greater than or equal to 4. Yes or no? Right? So ಅಲ್ಲಿಗೆ ಇನ್ವರ್ಸ್ ಡೊಮೈನ್ ಏನಾಗುತ್ತೆ ನಮಗೆ? ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಆಗುತ್ತೆ. ಆ್ಯಂಡ್ ರೇಂಜ್ ಏನಾಗುತ್ತೆ? ವೈ ಗ್ರೇಟರ್ ದ್ಯಾನ್ ಇನ್ವರ್ಸ್ ಡೊಮೈನ್. ಯಾಕೆ ಇನ್ವರ್ಸ್ ಡೊಮೈನ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ ಇಲ್ಲಿ ಅಂತ ಅಂದರೆ, ಬಿಕಾಸ್ ರಿಫ್ಲೆಕ್ಷನ್ ಕೇಳ್ತಾ ಇರೋದ್ರಿಂದ. ಅರ್ಥ ಆಯ್ತಲ್ಲ? ಸೊ ವೈ ನನಗೆ ಗ್ರೇಟರ್ ದ್ಯಾನ್ 1 ಇರಬೇಕು ಅಂತ ಅಂದರೆ ಡೆಫಿನೆಟ್ಲಿ ನಾನು ಈ ಪ್ಲಸ್ ಆರ್ ಮೈನಸಲ್ಲಿ ಯಾವುದು ತೊಗೋಬೇಕು? ಗ್ರೇಟರ್ ದ್ಯಾನ್ 1 ಇರಬೇಕು ಅಂದರೆ ಐ ಹ್ಯಾವ್ ಟು ಟೇಕ್ ಪಾಸಿಟಿವ್ ರೂಟ್ ಓನ್ಲಿ, ರೈಟ್? ದೇರ್ ಫೋರ್ ಪಾಸಿಟಿವ್ ರೂಟೇ ನಾನು ಕನ್ಸಿಡರ್ ಮಾಡಿದ್ರೆ ವೈ ಪ್ಲಸ್ 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? ರೂಟ್ ಎಕ್ಸ್ ಮೈನಸ್ 1. ಇದೆಯಾ ಆಪ್ಷನ್ ಎಲ್ಲಾದರೂ? ರೂಟ್ ಎಕ್ಸ್ ಮೈನಸ್ 1 ಇದೆಯಾ? ಎಸ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಎಸ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್ 28. ಓಕೆ, ಪ್ರಾಪರ್ಟಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಈಸಿ ಕ್ವೆಶನ್, ನಾಟ್ ದ್ಯಾಟ್ ಡಿಫಿಕಲ್ಟ್. ಫಸ್ಟ್ ಆಫ್ ಆಲ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಪೈ ಬೈ 2, ಕರೆಕ್ಟಾ? ಆದರೆ ನಮಗೊಂದು ಪ್ರಾಪರ್ಟಿ ಗೊತ್ತಿದೆ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಹಂಗೆ ಇರಲಿ, ಪೈ ಬೈ 2 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಗೊತ್ತಿದೆಯಾ? ಎಸ್ ಆರ್ ನೋ? ಪ್ರಾಪರ್ಟಿ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡಬೇಕಾದ್ರೆ ವಿಲ್ ಸ್ಟಡಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2. ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೈನ್ ಕ್ಯಾನ್ಸಲ್ ಉಳಿಯೋದೇನೋ ಸೈನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ವೈ. ಟು ಸಾಲ್ವ್ ಫಾರ್ ಕಾಸ್ ಇನ್ವರ್ಸ್ ಎಕ್ಸ್. ಓಕೆ, ನನಗೆ ಕಾಸ್ ಎಕ್ಸ್ ವ್ಯಾಲ್ಯೂ ಫಸ್ಟ್ ಬೇಕಿದೆ. ಯಾಕೆ? ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ಎಕ್ಸ್ ಸ್ಕ್ವೇರ್ ಕಂಡುಹಿಡ್ಬೋದು. ಸೊ ಇದು ವ್ಯಾನಿಷ್ ಆಗಬೇಕಂದ್ರೆ ಏನು ಮಾಡಬೇಕು? ಅಪ್ಲೈ ಕಾಸ್ ಆನ್ ಬೋತ್ ಸೈಡ್. ಸೊ ವಾಟ್ ವಿಲ್ ಗೆಟ್? ಕಾಸ್ ಆಫ್ ಸೈನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್. ಕರೆಕ್ಟ್ ಇದೆಯಾ? ಈಗ ನನಗೆ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ
ಆಪ್ಷನ್ಸಲ್ಲಿ ಎಲ್ಲೂ ಕೂಡ ಕಾಸ್ ಆಫ್ ಸೈನ್ ಇನ್ವರ್ಸ್ ವೈ ಅಂತ ಆ ಥರ ಎಲ್ಲೂ ಆಪ್ಷನ್ ಇಲ್ಲ, ಹೌದಲ್ವಾ? ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಕನ್ವರ್ಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಟು ಆಲ್ಜಿಬ್ರೈಕ್ ಫಾರ್ಮ್. ಹೌ ಐ ನೋ ದಟ್ ಕಾಸ್ ಥೀಟಾ is equal to square root of 1 minus sin square theta. Yes or no? I consider theta is equal to sin inverse y. Okay, where here in this case theta is equal to sin inverse y ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾಗುತ್ತೆ, ನಮಗೆ ಏನಾಗುತ್ತೆ, cos theta square root of 1 minus sin square theta. ಓಕೆ, ಥೀಟಾ ಜಾಗದಾಗ ಏನಿದೆ, ಸೈನ್ಸ್ ಇನ್ವರ್ಸ್ ವೈ. ಎಸ್ ಆರ್ ನೋ? Yes or no? That is nothing but what, y is equal to sin theta ತಾನೆ. That is nothing but x is equal to square root 1 minus y square. Okay, from this I can easily say what is x square is equal to 1 minus y square. ಸಿಂಪಲ್. ಇಲ್ಲೇ ನಿಲ್ಲಿಸ್ಬೋದಿತ್ತು, ಬಟ್ ಇಲ್ಲಿ ನಿಲ್ಲಿಸಿದ್ರೆ ನಮಗೇನು ಆಲ್ಜಿಬ್ರೈಕ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ. ಯಾಕೆ ಮಾಡಬೇಕು ಅಂತ ಅಂದರೆ ಓನ್ಲಿ ಫಾರ್ ದ ಸೇಕ್ ಆಫ್ ಗೆಟಿಂಗ್ ದ ಆಪ್ಷನ್, ಅಂದರೆ ಆಪ್ಷನ್ ಹೇಗಿದೆಯಲ್ಲ ಅದರ ಅಕಾರ್ಡಿಂಗ್ ನನಗೆ ಆನ್ಸರ್ ಸಿಗಲಿ ಅಂತ ನಾನು ಕನ್ವರ್ಟ್ ಮಾಡಿರೋದು. ಅರ್ಥ ಆಗ್ತಿದೆಯಾ? ರೈಟ್? Okay, done. Coming to next question. Question number entapa 29. Okay, this is a beautiful question. Tan inverse so and so ಕೊಟ್ಟಿದಾರಲ್ಲ, ಫಸ್ಟ್ ಒಂದು ಕೆಲಸ ಮಾಡೋಣ. ಅವ್ರು ಕೇಳಿರೋದು ಆ್ಯಕ್ಚುಲಿ ಸಮ್ ಆಫ್ ಎನ್ ಟರ್ಮ್ಸ್ ಅಲ್ಲ. ಫಸ್ಟ್ ಜನರಲ್ ಟರ್ಮ್ ಕಂಡಿಡಿರಿ. ಜನರಲ್ ಟರ್ಮ್ ಏನಾಗುತ್ತೆ? ಜನರಲ್ ಟರ್ಮು ಅಲ್ಲೇ ನೀವು ಎಂಥ ಟರ್ಮ್ ನೋಡಿದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ. ಜನರಲ್ ಟರ್ಮ್ ಸಪೋಸ್ ಟಿ ಆರ್ ತೊಗೊಂಡ್ರೆ ಟ್ಯಾನ್ ಇನ್ವರ್ಸ್ 1 divided by 1 plus r into r plus 1 ಆಗುತ್ತಾ ಜನರಲ್ ಟರ್ಮ್ ಇದು? ಎಸ್ ಆರ್ ನೋ? ರೈಟ್. ಈಗ ಇದನ್ನು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಬಹುದು. ಏನಂತ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಆರ್ ಪ್ಲಸ್ 1 ಮೈನಸ್ ಆರ್ ಅಂತ ಬರಿಬೋದಾ? ನೋಡಿ, ಆರ್ ಮೈನಸ್ ಆರ್ ಕ್ಯಾನ್ಸಲ್ ಆದರೆ ಮತ್ತೆ ಸೇಮೇ ಇರುತ್ತಾ? ಯಾಕೆ ಮ್ಯಾಮ್ ಈ ರೀತಿ ಬರ್ಕೊಂಡ್ರಿ ಅಂತ ಅಂದರೆ ಸಿಂಪಲ್ ಇದೆ. ಸೊ ದಟ್ ಐ ಕ್ಯಾನ್ ಅಪ್ಲೈ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ಸೊ ನಮಗೆ ಗೊತ್ತಿದೆ, ವಿ ನೋ ದಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ವೈ. ಕರೆಕ್ಟ್ ಇದೆಯಾ? ಅದನ್ನು ಅಪ್ಲೈ ಮಾಡೋಕ್ಕೆ ನನಗೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಇದು ಈ ರೀತಿ ಇದೆ ಅಂತಂದರೆ ಐ ಕ್ಯಾನ್ ರೈಟ್ ಲೈಕ್ ದಿಸ್, ರೈಟ್? ಸೊ ನಾವು ಟ್ಯಾನ್ ಇನ್ವರ್ಸ್ ಇದನ್ನು ಟಿ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮಲ್ಲಿ ಬರಿಬೋದು. ಎಕ್ಸ್ ಜಾಗದಾಗ ಏನಿದೆ ಆರ್ ಪ್ಲಸ್ 1, ವೈ ಜಾಗದಾಗ ಏನಿದೆ ಆರ್ ಇದೆ. ಅರ್ಥ ಆಯ್ತಾ ಇಲ್ಲಿ ನಿಮಗೆ? ರೈಟ್? ಸೊ ಯು ಗಾಟ್ ದಿಸ್ ವ್ಯಾಲ್ಯೂ. ಈಗ ಅವ್ರು ಕೇಳ್ತಿರೋ ವ್ಯಾಲ್ಯೂಸ್ ಇದೆಯಲ್ಲ, ಅಲ್ಲಿ ನಾನು ಒಂದೊಂದೇ ವ್ಯಾಲ್ಯೂ ಆಗ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಫ್ ಐ ಪುಟ್ ಆರ್ ಇಸ್ ಈಕ್ವಲ್ ಟು 1, ವಾಟ್ ವಿಲ್ ಐ ಗೆಟ್? ಐ ವಿಲ್ ಗೆಟ್ ಟ್ಯಾನ್ ಇನ್ವರ್ಸ್ 1 ಪ್ಲಸ್ 1 ಈಸ್ 2 ಮೈನಸ್ ಟ್ಯಾನ್ ಇನ್ವರ್ಸ್ ಇಲ್ಲಿ 1. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು 2 ಹಾಕಿದರೆ ಟ್ಯಾನ್ ಇನ್ವರ್ಸ್ 2 ಪ್ಲಸ್ 1 ಈಸ್ 3, ಇಲ್ಲಿ ಟ್ಯಾನ್ ಇನ್ವರ್ಸ್ 2. ಇದೇ ಥರ ನಾನು ಆರ್ ವ್ಯಾಲ್ಯೂಸ್ ಹಾಕ್ತಾ ಹೋದರೆ ಕೊನೆಗೆ ಆರ್ ಇಸ್ ಈಕ್ವಲ್ ಟು ಎನ್ ಹಾಕಿದರೆ ನನಗೇನು ಸಿಗ್ತಾ ಇದೆ ನೋಡಿ, ಟ್ಯಾನ್ ಇನ್ವರ್ಸ್ ಎನ್ ಪ್ಲಸ್ 1 ಮೈನಸ್ ಟ್ಯಾನ್ ಇನ್ವರ್ಸ್ ಎನ್ ಸಿಗುತ್ತೆ. ನಾನು ಇವನ್ನೆಲ್ಲ ಇಂಡಿಪೆಂಡೆಂಟ್ ಟರ್ಮ್ಸ್, ಈ ಟರ್ಮ್ಸ್ ಎಲ್ಲ ಏನಿದೆಯಲ್ಲ ಇದನ್ನೆಲ್ಲ ಸಮ್ ಮಾಡಿದ್ರೆ, ಓಕೆ, ಅಲ್ಲಿ ಅವ್ರು ಕೊಟ್ಟಿರೋದು ಅದೇ ತಾನೆ. ಸೊ ಸಮ್ ಆಫ್ ಎನ್ ಟರ್ಮ್ಸ್ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಏನಾಗುತ್ತೆ, ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗಿ ಉಳಿಯೋದೇನು ಗೊತ್ತಾ, ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಉಳಿಯುತ್ತೆ. ಒಂದಿದು, ಇನ್ನೊಂದು ಕೊನೆಯಲ್ಲಿ ಇದು ಉಳಿಯುತ್ತೆ. ದಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ 1 ಉಳಿಯುತ್ತೆ. ಓಕೆನಾ? ಅಗೇನ್ ಇಫ್ ಐ ಅಪ್ಲೈ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮುಲಾ, ದೆನ್ ವಾಟ್ ವಿಲ್ ಐ ಗೆಟ್? ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ. ಸೊ ದಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ 1 ಅಲ್ಲ 1 ಮೈನಸ್ 1 ಕ್ಯಾನ್ಸಲ್, ಎನ್ ಡಿವೈಡೆಡ್ ಬೈ 1 ಪ್ಲಸ್ ಎನ್ ಪ್ಲಸ್ 1. ಸಾರಿ ಇಲ್ಲೇನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 1 ಅಲ್ಲ, ಇಲ್ಲಿ ಟ್ಯಾನ್ ಇನ್ವರ್ಸ್ ಎನ್ ಉಳಿಯುತ್ತೆ ನನಗೆ. ಇದು ಎನ್ ಆಗುತ್ತೆ, ಎನ್ ಮೈನಸ್ ಎನ್ ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ. ಓಕೆ, 1 ಉಳಿದ್ರೆ 1 ಬೈ 1 ಪ್ಲಸ್ ಎನ್. ಸಾರಿ, ಕರೆಕ್ಟ್ ಆಯ್ತಲ್ಲ, 1 ಕ್ಯಾನ್ಸಲು, ಎನ್ ಉಳಿಯುತ್ತೆ, 1 ಬೈ ಓಕೆ ಇಲ್ಲಿ ಇಂಟು 1 ಅಲ್ಲ, ರೈಟ್? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1 ಮೈನಸ್ 1 ಕ್ಯಾನ್ಸಲ್ ಆದಮೇಲೆ ಎನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಇಲ್ಲಿ 1 ಪ್ಲಸ್ 1 ಇದೆಯಾ, ಸೊ ಎನ್ ಪ್ಲಸ್ 2 ಇದೆಯಾ? ಯಾವುದಾದ್ರೂ ಆಪ್ಷನ್ ಸಿಮಿಲರ್ ಟು ದಿಸ್ ಒನ್? ಚೆಕ್ ಇಟ್ ಔಟ್. ಎನಿ ಆಪ್ಷನ್? ಎನ್ ಡಿವೈಡೆಡ್ ಬೈ ಎನ್ ಪ್ಲಸ್ 2. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಜಸ್ಟ್ ಏನಂದರೆ ಸಮ್ ಆಫ್ ಸೀರೀಸ್ ಕಾನ್ಸೆಪ್ಟ್ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಲೆಟ್ ಮಿ ಟರ್ನ್ ದ ಶೀಟ್. ದಟ್ ಈಸ್ ಕ್ವೆಶನ್ ನಂಬರ್ 30. ಓಕೆ, ಫೇವ್ರೆಟ್ ಚಾಪ್ಟರ್ LPP and the easiest one, 30.
ಕ್ವೆಶನ್ ನಂಬರ್ 30 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜಿಯನ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟ್ರೈಂಟ್ಸ್ ಆರ್. ಸೊ ಅಂಡ್ ಸೊ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ, z is equal to px plus qy ಅಂತ ಕೊಟ್ಟಿದ್ದಾರೆ. ಓಕೆ, p, q ಏನಿದಾವಲ್ಲ ದೇ ಆರ್ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ದ ರಿಲೇಷನ್ ಬಿಟ್ವೀನ್ p ಅಂಡ್ q ಸೊ ದಟ್ ದ ಮ್ಯಾಕ್ಸಿಮಮ್ z ಅಕರ್ಸ್ ಅಟ್ ಬೋತ್ ದ ಪಾಯಿಂಟ್ಸ್. z ಮ್ಯಾಕ್ಸ್ ಎಲ್ಲಿ ಅಕರ್ ಆಗ್ತಾ ಇದೆ ಅಂದರೆ ಆ ಪಾಯಿಂಟ್ಸ್ ಅಷ್ಟೇ ಫೋಕಸ್ ಮಾಡಿ. 15, ಮತ್ತು 0, 20 ಇವೆರಡರಲ್ಲೂ ಏನಾಗ್ತಾ ಇದೆ, z ಮ್ಯಾಕ್ಸಿಮಮ್ ನಮಗೆ ಸಿಗ್ತಾ ಇದೆ. ಅರ್ಥ ಆಯ್ತಲ್ಲ, z ಮ್ಯಾಕ್ಸ್ ಎರಡೂ ಪಾಯಿಂಟ್ಸಲ್ಲಿ ಸಿಗ್ತಿದೆ ಅಂದರೆ ಡೆಫಿನೆಟ್ಲಿ ಈಕ್ವಲ್ ಇರುತ್ತಾ, ರೈಟ್. ಸೊ ಇದೇನಾಗುತ್ತೆ 15p ಪ್ಲಸ್ 15q ಅಂದರೆ ಎಕ್ಸ್ y ತಾನೆ ಈಸ್ ಈಕ್ವಲ್ ಟು z ಮ್ಯಾಕ್ಸು. ಇದು p ಇಂಟು 0 0ನೇ 20 ನಾನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ. ಓಕೆ, 20 ಇಂಟು q ಈಸ್ ಈಕ್ವಲ್ ಟು ಅಗೇನ್ z ಮ್ಯಾಕ್ಸ್, ರೈಟ್. ಸೊ ಇಫ್ ಐ ಈಕ್ವೇಟ್ ಬೋತ್ ಆಫ್ ದೆಮ್ 15p ಪ್ಲಸ್ 15q ಈಸ್ ಈಕ್ವಲ್ ಟು 20q. ಸೊ ವಾಟ್ ವಿಲ್ ಐ ಗೆಟ್, 15p ಈಸ್ ಈಕ್ವಲ್ ಟು ಇದರ ಕಡೆ ಬಂದರೆ 20 minus 15 5q. yes or no, yes or no. So what will I get, 5 ones are 5 3s. So q is equal to 3p. ಇದೆಯಾ ಎಲ್ಲಾದರೂ? Yes, option number 4. You got the right answer. That's it. Right. Question number 31 ಅಲ್ಲಿ ನೋಡಿ, in LPP objective function is so and so has the same maximum value of 2 corner points. Okay, the number of points at which z max will occur ಅಂದರೆ z max. ಓಕೆ, ನಿಮಗೆ ನೆನಪಿದೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಲೀನಿಯರ್ LPP ಮಾಡಬೇಕಾದ್ರೆ, ಇನ್ ಕೇಸ್ ಈ ಥರ ನಿಮಗೆ 2 ಪಾಯಿಂಟ್ಸಲ್ಲಿ ಇನ್ ಕೇಸ್ z ಮ್ಯಾಕ್ಸ್ ಬಂತು ಅಂದರೆ ಈ ಲೈನಲ್ಲಿರುವಂತಹ ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ, ಅಂದರೆ ಲೈನ್ ಜಾಯಿನಿಂಗ್ ದೋಸ್ 2 ಪಾಯಿಂಟ್ಸ್, ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ನಿಮಗೇನಾಗುತ್ತೆ z ಇಂದ ವ್ಯಾಲ್ಯೂ ಮ್ಯಾಕ್ಸಿಮಮ್ ಸಿಗುತ್ತೆ. ಅರ್ಥ ಆಯ್ತಲ್ಲ. ದೇರ್ ಫೋರ್ ಪ್ರತಿಯೊಂದು ಪಾಯಿಂಟ್ ಅಂದರೆ ಎಷ್ಟು ಪಾಯಿಂಟ್ ಇರ್ತಾವೆ ಲೈನ್ ಮೇಲೆ, ಇನ್ಫೈನೈಟ್ ತಾನೆ. ದೇರ್ ಫೋರ್ ದ ಆನ್ಸರ್ ಈಸ್ ಇನ್ಫಿನಿಟಿ. ಆಪ್ಷನ್ 4 ಅಗೈನ್ ಪ್ರಾಬಬಿಲಿಟಿ. ಓಕೆ, ಕ್ವೆಶನ್ ನಂಬರ್ 32 ತುಂಬ ಸಿಂಪಲ್ ಕ್ವೆಶನ್. ಪ್ರಾಬಿಲಿಟಿ ಆಫ್ ಒಬ್ಟೈನಿಂಗ್ ಈವನ್ ನಂಬರ್ ಆನ್ ಈಚ್ ಡೈ ವೆನ್ ಎ ಪೇರ್ ಆಫ್ ಡೈ ಈಸ್ ರೋಲ್. ಪೇರ್ ಆಫ್ ಡೈ ರೋಲ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಎಷ್ಟಾಗುತ್ತೆ, 6 6 36 ಆಗುತ್ತೆ, ಹೌದಾ. ಆ್ಯಂಡ್ ಈವನ್ ನಂಬರ್, ಈವನ್ ನಂಬರ್ ಅಂದರೆ 2 4 6 ಬರುತ್ತೆ. ಬಟ್ ಈವನ್ ಪ್ರೈಮ್ ನಂಬರ್ ಅಂತ ಅಂದರೆ ಬರೋದು ಒಂದೇ ಒಂದು, ಯಾವುದು 2 ಅಷ್ಟೇ. ಸೊ ವಾಟ್ ಇಸ್ ದ ಪ್ರಾಬಿಲಿಟಿ, 1 out of those 36. ಸಿಂಪಲ್ ಡೈರೆಕ್ಟ್ ಕ್ವಶನ್. ಓಕೆ, ಸೊ ಆಪ್ಷನ್ ಡಿ 1/36 ಎಲ್ಲಾದರೂ ಆಪ್ಷನ್ 4. ದಟ್ಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 33 ದಟ್ಸ್ ಆಲ್ಸೋ ಫ್ರಮ್ ಪ್ರಾಬಿಲಿಟಿ. ಏನು ಹೇಳಿದ್ದಾರೆ, ದ ಪ್ರಾಬಿಲಿಟಿ ದಟ್ ಎ ಮ್ಯಾನ್ ಆ್ಯಂಡ್ ಹಿಸ್ ವೈಫ್ ಲಿವ್ ಆಫ್ಟರ್ 20 years. Okay, probability that man will live is 1/4. Probability that the women will live and his wife will live 1/3. Probability that neither of them will live. neither ಅಂತ ಅಂದರೆ ಏನು ಮಾಡಬೇಕು ನಾವು, ಇಬ್ರದ್ದು ಫಾಲ್ಸ್ ಪಾಸಿಬಿಲಿಟಿ ಅಂದರೆ p ಆಫ್ ನಾಟ್ m ತಗೊಳ್ರಿ ಫಸ್ಟು. ನಾಟ್ m ಎಷ್ಟಾಗುತ್ತೆ, 1 - 1/4 ಅಂದರೆ 3/4. ನಾಟ್ w 1 - 1/3 ಅಂದರೆ 2/3. ಸೊ ಇಬ್ರದ್ದು ಬೇಡ ಅಂತ ಅಂದಾಗ ಏನು ಮಾಡ್ತೀವಿ, ಪ್ರಾಡಕ್ಟ್. ಪ್ರಾಬಿಲಿಟಿ ಆಫ್ ನೈದರ್ ಈಸ್ ವಾಟ್, 3/4 ಇಂಟು 2/3. 2 1s are 2 2s are 3 3 ಕ್ಯಾನ್ಸಲ್. ಸೊ ಇಟ್ ಈಸ್ 1/2. ಎಲ್ಲಿದೆ ಆಪ್ಷನ್ ನೋಡ್ರಿ, 1/2. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ, ರೈಟ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 34. ಎಸ್, ಇದನ್ನು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಬೇಕಾದ್ರೆ ರೀಸೆಂಟ್ಲಿನೇ ಹೇಳ್ಕೊಟ್ಟಿದ್ದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇನ್ ಕೇಸ್ ನಿಮ್ಮ dy/dx ಕೋಎಫಿಷಿಯೆಂಟ್ 1 ಇಲ್ಲ ಅಂದರೆ ಫಸ್ಟ್ ಅದನ್ನು 1 ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಿಮಗೆ, ಹೌದಾ. ರಿಮೈನಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗ್ಬೇಡ್ರಿ, ಈ ಕಡೆ ಏನಾಯ್ತು ನಮಗೆ ಬೇಕಾಗಿಲ್ಲ. ಯಾಕಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ರಿಲೇಟ್ ಆಗಿರೋದು e to the power of integral p dx, ರೈಟ್. ಸೊ e to the power of integral minus x divided by 1 minus x square dx. ಇಲ್ಲಿ ನೋಡಿ, ನಾನು ನಿಮಗೆ ಹೇಳಿದ್ದೆ ಫಂಕ್ಷನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ 2x 1/2. ಯಾಕೆ ಬಿಕಾಸ್ f'(x/f(x) ಇದ್ದಿದ್ರೆ ಲಾಗ್ ಆಫ್ f(x) ಡೈರೆಕ್ಟಾಗಿ ಬರಿಬೋದು ನಾನು, ಹೌದಾ. ಬಟ್ ಅಲ್ಲಿ -2 1 ಮಿಸ್ ಆಗ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಮೈನಸ್ ಅಂತೂ ಐತೆ, 2 ಇಲ್ಲ ಅಲ್ಲಿ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ದೇರ್ ಫೋರ್ ಏನಾಯಿತು, ಈ 1/2 ಹೊರಗೆ ಇರಲಿ, ಬಟ್ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಲಾಗ್ f(x) ದಟ್ ಈಸ್ ಲಾಗ್ 1 minus x square. ಈಗ ಎಕ್ಸ್ಪೋನೆನ್ಷಿಯಲ್ ಲಾಗ್ ಕ್ಯಾನ್ಸಲ್ ಆಗಬೇಕಂದ್ರೆ ಇದು ಅಡ್ಡ ಐತೆ 1/2, ಅದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, e to the power of log 1 minus x square whole power 1/2. So cancel out 1 minus x square whole power 1/2, nothing but root of 1 minus x square ಅಂತ ಅರ್ಥ. ಇದೆಯಾ ಆಪ್ಷನು, ಆಪ್ಷನ್ ನಂಬರ್ 4. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 35. ಏನು ಕೊಟ್ಟಿದ್ದಾರೆ ನೋಡಿ, ರೀಸೆಂಟ್ ಸ್ಟಡೀಸ್ ಸಜೆಸ್ಟ್ ದಟ್ 12% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈಸ್ ಲೆಫ್ಟ್ ಹ್ಯಾಂಡೆಡ್ ಡಿಪೆಂಡಿಂಗ್ ಆನ್ ಪೇರೆಂಟ್ಸ್ ಹ್ಯಾಂಡ್
usage, the chances of having left hand children are as follows. Okay, so and so conditions ಕೊಟ್ಟಿದ್ದಾರೆ. both parents left handed ಇದ್ರೆ ಆ ಚಾನ್ಸ್ both parents are left handed, chances of having left handed children is what, 24%. Okay, so decimally convert ಮಾಡಿದ್ರೆ 0.24. both parents are right handed, chances of having left handed children 9%. father is left handed, mother is right handed, chances of having left children 17%. father right handed, mother left handed, chances of having left handed children 22%. so probability of all these events they have given, that is 1/4. every ಪ್ರಿಯರ್ ಅಂದರೆ ಮುಂಚೆನೆ ಕೊಟ್ಟಿರುವಂಥ ಪ್ರಾಬಿಲಿಟೀಸ್ ಎಲ್ಲ ಸೇಮೇ ಇದ್ದಾವೆ. ಆ್ಯಂಡ್ ಎಲ್ ಡಿನೋಟ್ಸ್ ವಾಟ್, ದ ಚೈಲ್ಡ್ ಈಸ್ ಲೆಫ್ಟ್ ಹ್ಯಾಂಡೆಡ್. what they are asking you is what is the probability that P of A bar L. Correct? Yes or no? Right. So what we have to do, simple, direct ಆಗಿ ಗೊತ್ತಾಗ್ತಿದೆ. ನಾವು ಯೂಸ್ ಮಾಡಬೇಕಾಗಿರೋದೇನು, ಬೇಸ್ ಥಿಯರಮ್. ರೈಟ್, ಲೆಟ್ ಅಸ್ ಟ್ರೈ ಟು ಸಾಲ್ವ್ ಇಟ್. ಕ್ವೆಶ್ಚನ್ ನಂಬರ್ 35. ಫಸ್ಟ್ ಆಫ್ ಆಲ್ ಆಲ್ರೆಡಿ ಮುಂಚೆನೆ ಕೊಟ್ಟಿರೋ ಕಂಡೀಷನ್ ಏನೇನಿದೆ ನೋಡಿ, P of A, P of B, P of C ಆ್ಯಂಡ್ P of D ಕೊಟ್ಟಿದ್ದಾರೆ ಅವರೇ. ಎಷ್ಟು, 1/4. ಆ್ಯಂಡ್ P of L bar A, that is probability of left-handed children if both parents are left-handed. Okay, if both parents are left-handed ಅಂತಂದ್ರೆ ಏನು ಬರುತ್ತೆ, 24%, nothing but 0.24. P of L bar B is equal to ಎಷ್ಟು, 9 ಅಂತ ಅಂದರೆ ಎಷ್ಟು, 0.09. ಪರ್ಸೆಂಟೇಜ್ ಅಂದರೆ ಏನು, ಡಿವೈಡ್ ಬೈ 100. ರೈಟ್, P of L bar C is equal to 17%, so it is 0.17. P of L bar D is equal to 22%, that is 0.22. Okay, so ಇನ್ನೇನಿದೆ, L denotes what is the probability. Okay, done. So ಬೇಸ್ ಥಿಯರಮ್ನ ಯೂಸ್ ಮಾಡಿಬಿಟ್ಟು ಏನು ಬರಿಬೋದು, P of A bar L is equal to P of A, probability of left-handed children if both the parents are left-handed, divided by P of L. ಇಲ್ಲಿ ನಮಗೆ ಇದು ಗೊತ್ತಿದೆ, ಈ ವ್ಯಾಲ್ಯೂ, ಇದನ್ನು ಗೊತ್ತಿದೆ, ಬಟ್ ಇದು ಗೊತ್ತಿಲ್ಲ. ಸೊ ವಾಟ್ ವಿಲ್ ಡೂ, ದಿಸ್ ಈಸ್ ನಥಿಂಗ್ ಬಟ್ ಟೋಟಲ್ ಪ್ರಾಬಿಲಿಟಿ. ಹೌದಾ, ಲೆಫ್ಟ್ ಹ್ಯಾಂಡೆಡ್ ಚಿಲ್ಡ್ರನ್ ಬರುವಂತಹ ಟೋಟಲ್ ಪ್ರಾಬಿಲಿಟಿ. ಟೋಟಲ್ ಪ್ರಾಬಿಲಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸಮ್ ಆಫ್ ಆಲ್ ದೀಸ್, ಎಸ್ ಆರ್ ನೋ, ಅಂದರೆ P of A ಇಂಟು P of L ಬಾರ್ A ಪ್ಲಸ್ P of B ಇಂಟು P of L ಬಾರ್ B ಪ್ಲಸ್ ಇದು ಟೋಟಲ್ ಪ್ರಾಬಿಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು. ಓಕೆನಾ, P of C ಇಂಟು P of L ಬಾರ್ C ಪ್ಲಸ್ P of D ಇಂಟು P of L ಬಾರ್ D, ಈ ಥರ ಫಾರ್ಮುಲಾ. ಎಸ್ ಆರ್ ನೋ? ಸೊ P of L ಈಸ್ ಈಕ್ವಲ್ ಟು ಎಲ್ಲದರಲ್ಲೂ ಈ ವ್ಯಾಲ್ಯೂ ಏನಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಸೇಮ್ ತಾನೆ, 1/4. ಸೊ ಕಾಮನ್ ತೆಗೀರಿ. ರಿಮೈನಿಂಗ್ ಏನಿದೆಯಲ್ಲ ಇದು ನಥಿಂಗ್ ಬಟ್ ಇದ್ರದ್ದು ಸಮ್. ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ, 7 9 7 ಎಷ್ಟು, 16 16 4 20 22 2 ಕ್ಯಾರಿ 2 2 4 4 1 5 5 ಪ್ಲಸ್ 2 7 ಪಾಯಿಂಟ್. ಓಕೆ, ಸೊ 0.72 ಡಿವೈಡೆಡ್ ಬೈ 4. ಎಸ್ ಆರ್ ನೋ? ಇದನ್ನು ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಎಸ್, ವಾಟ್ ವಿಲ್ ಐ ಗೆಟ್, P of A ಅಂತ ಅಂದರೆ 1/4 ಆ್ಯಂಡ್ P L ಬಾರ್ A ಅಂದರೆ 0.24 ಡಿವೈಡೆಡ್ ಬೈ P of L ಅಂತ ಅಂದರೆ ಅಗೇನ್ ವಾಟ್, 0.72 ಡಿವೈಡೆಡ್ ಬೈ 4. ಈ 4 ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, 24 ಡಿವೈಡೆಡ್ ಬೈ 72. ಯಾಕೆ, 2 ಡಿಜಿಟ್ಸ್ ಆದಮೇಲೆ ಡಾಟ್ ಇದೆ. ಓಕೆನಾ, ಸಾರಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ, ಕೆಳಗಡೆನೂ ಸೇಮ್ ಇದೆ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 100 ಮಾಡಿದ್ರೆ ಡೆಸಿಮಲ್ ಪಾಯಿಂಟ್ ವ್ಯಾನಿಷ್ ಆಗುತ್ತೆ. 24/72. ಟೆಲ್ ಮಿ ಹೌ ಮೆನಿ ಟೈಮ್ಸ್ ಈಸ್ ಇಟ್? ಎಸ್, 24 ಎಷ್ಟು ಟೈಮ್ಸು? 24 1s are 24, 3s are. ದೇರ್ಫೋರ್ ಇದೆಯಾ ಆಪ್ಷನ್ 1/3 ಎಲ್ಲಾದರೂ? ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವೆಶನ್. ಬೇಸ್ ಥಿಯರಮ್ ಬೇಸ್ ಮೇಲೆ ಒಂದು ಕ್ವೆಶನ್ ಕಂಪಲ್ಸರಿ. ಅರ್ಥ ಆಯ್ತಲ್ಲ? ಅದು ನಿಮ್ಮ ಥಿಯರಿ ಎಕ್ಸಾಮ್ ಆಗಿರಲಿ, ಬೋರ್ಡ್ ಎಕ್ಸಾಮ್ ಆಗಿರಲಿ. ಸೊ ಆ್ಯಂಡ್ ಇಟ್ ಈಸ್ ಈಸಿ ಆಲ್ಸೋ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 36. ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತೇಳಿ. If alpha and beta are acute angles such that alpha plus beta and alpha minus beta satisfy the equation tan square theta minus 4 tan theta plus 1 is equal to 0, then alpha and beta are respectively. Okay, so equation ಏನು ಕೊಟ್ಟಿದ್ದಾರೆ, first of all tan square theta minus 4 tan theta plus 1 is equal to 0. ಈ ಥರ ಇಕ್ವೇಷನ್ನ ಸಾಲ್ವ್ ಮಾಡಬೇಕು ಅಂದರೆ ನೀವು ಇದನ್ನು ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಅಂತ ಅಂದ್ಕೊಳ್ರಿ. ಇನ್ ಕೇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಈಸ್ ಈಕ್ವಲ್ ಟು 0 ಇದ್ದಿದ್ರೆ ಏನು ಬರ್ತಾಯಿತ್ತು ನಮಗೆ ಆನ್ಸರು? ಸಿ ಇಯರ್ 1 ಯಾವ ಫ್ಯಾಕ್ಟರ್ಸು ಕೂಡ ನಮಗೆ -4 ಅಂತೂ ಕೊಡಲ್ಲ.
ಹೌದಲ್ವಾ? ಸೊ ವಾಟ್ ವಿ ವಿಲ್ ಡೂ, ವಿಲ್ ಗೋ ವಿತ್ ಫಾರ್ಮುಲಾ ಮೈನಸ್ ಬಿ ಅಂದರೆ ಆಲ್ರೆಡಿ ಮೈನಸ್ ಇದೆ, ಸೊ 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac, ಬಿ ಸ್ಕ್ವೇರ್ ಅಂದರೆ 16 ಮೈನಸ್ 4 ಇಂಟು AC ಡಿವೈಡೆಡ್ ಬೈ 2a. ಸೊ ವಾಟ್ ವಿಲ್ ಯು ಗೆಟ್, x ಇಸ್ ಈಕ್ವಲ್ ಟು 4 ಪ್ಲಸ್ ಆರ್ ಮೈನಸ್ 16 ಮೈನಸ್ 4 ಅಂತ ಅಂದರೆ ಎಷ್ಟು, 12, 4 3s are 12, 4 ರೂಟಿಂದ ಹೊರಗೆ ಬಂದರೆ 2 ಆಗುತ್ತೆ ಡಿವೈಡೆಡ್ ಬೈ 2, 2 ಇಂದ ಡಿವೈಡ್ ಮಾಡಿದ್ರೆ 2 ಪ್ಲಸ್ ಆರ್ ಮೈನಸ್ ರೂಟ್ 3. ಓಕೆ, ಸೊ ಓವರ್ ಆಲ್ ಇಲ್ಲೇನಾಗುತ್ತೆ ನಮಗೆ ಸೊಲ್ಯೂಷನ್ ಅಂತ ಅಂದರೆ ಟ್ಯಾನ್ ಥೀಟಾ ವಿಲ್ ಬಿ ಈಕ್ವಲ್ ಟು 2 ಪ್ಲಸ್ ಆರ್ ಮೈನಸ್ ರೂಟ್ 3. ನಮಗೆ ಆಲ್ರೆಡಿ ಗೊತ್ತಿದೆ ಈ ಥರ ಬರೋದು ಯಾವ ಕೇಸಸ್ಸಲ್ಲಿ, ಓನ್ಲಿ ಇನ್ 2 ಕೇಸಸ್, ದಟ್ ಈಸ್ 15 ಡಿಗ್ರಿ ಆ್ಯಂಡ್ 75 ಡಿಗ್ರಿ. ಕರೆಕ್ಟಾ? ಟ್ಯಾನ್ 75 ಡಿಗ್ರಿ 2 ಪ್ಲಸ್ ರೂಟ್ 3, ಟ್ಯಾನ್ 15 ಡಿಗ್ರಿ 2 ಮೈನಸ್ ರೂಟ್ 3. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಈಸಿಲಿ ರೈಟ್ ದ ಥೀಟಾ ವ್ಯಾಲ್ಯೂ. ಈಗ ಅವ್ರು ಹೇಳಿರೋದೇನು ಅಂತ ಅಂದರೆ ಇದ್ರದ್ದು ಸೊಲ್ಯೂಷನ್ ಇದೆಯಲ್ಲ, ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಮೈನಸ್ ಬೀಟಾ ಇವೆರಡೂ ಕೂಡ ಏನು ಮಾಡ್ತಾ ಇದೆ, ಆ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದಮೇಲೆ ಆಲ್ಫಾ ಪ್ಲಸ್ ಬೀಟಾ ಆ್ಯಂಡ್ ಆಲ್ಫಾ ಮೈನಸ್ ಬೀಟಾ ವಿಲ್ ಬಿ ಈಕ್ವಲ್ ಟು ಸಮಥಿಂಗ್ ಲೈಕ್ ದಿಸ್. ಕರೆಕ್ಟಾ? ಸೊ ವೆನ್ ಯು add these things, both equations, you will get 2 alpha is equal to 90 degree, alpha is equal to 45 degree. So alpha is equal to 40 respectively ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಆಲ್ಫಾ ಬರಬೇಕು. ಫಸ್ಟ್ ಆಲ್ಫಾ ಇರೋದಿಲ್ಲ ಐತೆ, ಫಸ್ಟ್ ಆಪ್ಷನ್ ಅಷ್ಟೇ. ಬೇಕಿದ್ರೆ ಬೀಟಾನು ಕೂಡ ಆರಾಮಾಗಿ ಕಂಡುಹಿಡಿಬೋದು. ಓಕೆ, ವಾಟ್ ಕ್ಯಾನ್ ಯು ಡೂ, ಸಿಂಪಲ್ ಥಿಂಗ್, ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಚೆಕ್ ಮಾಡಿ. ಅರ್ಥ ಆಯ್ತಲ್ಲ? ರೈಟ್, ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 45 minus 15, that will be equal to 30 degree. All right, actually ಇಲ್ಲಿ ಅಡಿಷನಲ್ಲಿ ದೊಡ್ಡ ಆ್ಯಂಗಲ್ ತಗೊಳ್ಳಿ, ಇಲ್ಲಿ ಸ್ಮಾಲ್ ಆ್ಯಂಗಲ್ ತಗೊಳ್ಳಿ, ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ಯು. ರೈಟ್, ಸೊ ಓವರಾಲ್ 45 30, ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 37, ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಲೆಟ್ ಮಿ ಜಸ್ಟ್ ಸಿ ಇಟ್. ಯಾ, summation of n is equal to 1 to 4 root minus 1 whole to the power of 2n is equal to, ಇದು ಕೇಳಿದ್ದಾರೆ. ಈಗ ಇದನ್ನು ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಫಸ್ಟ್ ಆಫ್ ಆಲ್ ಇದನ್ನು ಏನಂತ ಬರೀಬೋದು, ರೂಟ್ ಆಫ್ ಮೈನಸ್ 1 ಈಸ್ ವಾಟ್, ಟೆಲ್ ಮಿ ಒನ್ ಥಿಂಗ್, ವಾಟ್ ಈಸ್ ರೂಟ್ ಆಫ್ ಮೈನಸ್ 1, ದಟ್ ಈಸ್ ನಥಿಂಗ್ ಬಟ್ ಐ. ಸೊ ಮೈನಸ್ 1 ಈಸ್ ಈಕ್ವಲ್ ಟು ಐ ಸ್ಕ್ವೇರ್. ಕರೆಕ್ಟಾ? ರೈಟ್, ಇಲ್ಲಿ ಹೋಲ್ ಪವರ್ 2n ಕೊಟ್ಟಿದ್ದಾರಲ್ಲ, ಹೋಲ್ ಪವರ್ 2n, ನಥಿಂಗ್ ಬಟ್ ದಿಸ್ ವ್ಯಾಲ್ಯೂ ಈಸ್ ವಾಟ್, ಐ ಟು ದ ಪವರ್ ಆಫ್ 2 ಹೋಲ್ ಪವರ್ n. ಕರೆಕ್ಟಾ? ಅಂದರೆ 2ನ ಒಳಗಡೆ ಬರ್ಕೊಂಡೆ. ಯಾಕೆ? ಬಿಕಾಸ್ ಐ ಸ್ಕ್ವೇರ್ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ಸೊ ದೇರ್ ಫಾರ್ ಇದೇನಾಗುತ್ತೆ, ಓವರ್ ಆಲ್ n ಈಸ್ ಈಕ್ವಲ್ ಟು 1 to 4, ಐ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಪವರ್ n. 1 ಇಂದ 4 ಎಕ್ಸ್ಪೆನ್ಷನ್ ಮಾಡಿ, ಮೈನಸ್ 1 ಹೋಲ್ ಪವರ್ 1 ಅಂದರೆ ಮೈನಸ್ 1, ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ 1, ಮೈನಸ್ 1 ಪ್ಲಸ್ 1. ಕರೆಕ್ಟ್? ವಿಚ್ ಈಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್, ವಿಚ್ ಈಸ್ ಈಕ್ವಲ್ ಟು 0. ಇದೇ ಆಪ್ಷನು? ಎಸ್, ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಇದು ಕಾಂಪ್ಲೆಕ್ಸ್ ನಂಬರಲ್ಲಿ ಬರುವಂಥ ತುಂಬ ಸಿಲಿಯೆಸ್ಟ್ ಕ್ವಶನ್. ಓಕೆ, ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 38 now. Question number 38, ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ದ ಸೊಲ್ಯೂಷನ್ ಆಫ್ 3 into x minus 1 ಲೆಸ್ ದೆನ್ ಆರ್ ಈಕ್ವಲ್ ಟು, ಓಕೆ, ವೆರಿ ಈಸಿ, ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟರ್ ನಮ್ದು ಇದು, ಇನ್ಇಕ್ವಾಲಿಟೀಸ್ ಫಸ್ಟ್ ಇಯರ್. 3 into x minus 1, ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ, ಹೌದಾ? ಸಿಂಪಲ್ ಈಕ್ವೇಷನ್ ಥರನೇ ಸಾಲ್ವ್ ಮಾಡಿ. 3 ಮಲ್ಟಿಪ್ಲೈ ಮಾಡಿ ಫಸ್ಟು, 2x minus 3 to the 6, ಇದು ಈ ಕಡೆ ಬಂದರೆ 3x ಮೈನಸ್, ಅದು ಆ ಕಡೆ ಹೋದರೆ 3 ಮೈನಸ್ 6, ದಟ್ ಈಸ್ ನಥಿಂಗ್ ಬಟ್ ಮೈನಸ್ 3. ಓಕೆ, ಎಕ್ಸ್ ಲೆಸ್ ದ್ಯಾನ್ ಮೈನಸ್ 3 ಎಲ್ಲಾದರೂ ಇದೆಯಾ? ಇದೆ ನೋಡಿ, ಫಸ್ಟ್ ಆಪ್ಷನ್. ರೈಟ್, ಸೊ ದ್ಯಾಟ್ ಬಿಕಮ್ಸ್ ಯುವರ್ ರೈಟ್ ಆನ್ಸರ್. ಓಕೆ, ಕ್ವೆಶನ್ ನಂಬರ್ 39ಗೆ ಬಂದರೆ, ಸೊ ದಿಸ್ ಈಸ್ ಜಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್. 10 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಆರ್ ಟೇಕನ್ ಆನ್ ಎ ಸರ್ಕಲ್, ದೆನ್ ಯೂಸಿಂಗ್ ದೀಸ್ ಪಾಯಿಂಟ್ಸ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ 10 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಓಕೆ, ಈಗ ಅವ್ರು ಹೇಳ್ತಾ ಇರೋದೇನಂದರೆ 2 ಕನ್ಕ್ಲೂಷನ್ ಹೇಳಿದ್ದಾರೆ ಅವರು. ಆ ಪಾಯಿಂಟ್ಸ್ ಬೇಸ್ ಮೇಲೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ನೀವು ಹೇಳಬೇಕು. ಈಗ ನಂಬರ್ ಆಫ್ ಟ್ರಯಾಂಗಲ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಈಸ್ 100 ಅಂತ ಹೇಳಿದ್ದಾರೆ. ಟೆಲ್ ಮಿ ಒನ್ ಥಿಂಗ್, ಒಂದು ಟ್ರಯಾಂಗಲ್ ಫಾರ್ಮ್ ಆಗಬೇಕು ಅಂದರೆ ಮಿನಿಮಮ್ ಎಷ್ಟು ಪಾಯಿಂಟ್ಸ್ ಬೇಕು? 3 ಪಾಯಿಂಟ್ಸ್. ಅಟ್ ಒನ್ಸ್ 3 ಪಾಯಿಂಟ್ಸ್ ಬೇಕು ಅಂದರೆ 10C3. 10C3 ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತಪ್ಪ? ಕ್ಯಾಲ್ಕುಲೇಟ್ ಮಾಡಿದ್ರೆ 10 into 9 into 8/3 ಫ್ಯಾಕ್ಟೋರಿಯಲ್, ಸೊ ಇಟ್ ಈಸ್ 120. ರೈಟ್, ಅಲ್ಲೆಷ್ಟು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಅದು ತಪ್ಪು. ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ನಂಬರ್ ಆಫ್ ಕಾರ್ಡ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಈಸ್ 45 ಅಂತ. ಕಾರ್ಡ್ ಅಂದರೆ ಏನು? ಮಿನಿಮಮ್ 2 ಪಾಯಿಂಟ್ಸ್. ರೈಟ್, ಈ ಥರ ಸರ್ಕಲ್ ಇದ್ದರೆ ಇಲ್ಲಿಂದ ಇಲ್ಲಿ 2 ಪಾಯಿಂಟ್ಸ್ ಸಾಕು ನನಗೆ ಕಾರ್ಡ್ ಡ್ರಾ ಮಾಡೋಕ್ಕೆ. ಸೊ ದೇರ್ ಫೋರ್ 10C2 ವಿಚ್ ಈಸ್ ಈಕ್ವಲ್ ಟು ಹೌ ಮಚ್? 10C2 ಅಂತ ಅಂದರೆ
10 into 9 by 2, right? 2 ones are 2 5s, 9 5s are 45. So 45. ಇದೆಯಾ ಅಲ್ಲಿ? Yes. Therefore, statement 1 is false and statement 2 is true. ಅಂತಂದ್ರೆ ಯಾವ್ದು ಆಪ್ಷನ್? ಆಪ್ಷನ್ 4 is the right answer. ಅರ್ಥ ಆಗ್ತಿದೆಯಾ? Okay. Coming to question number 40. Let me turn the sheet. Question number 40 ಅಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ, how many ways can you arrange all the letters and numbers in KCET 2025 which start with K and end with 5? ಸಿಂಪಲ್ ಇದೆ. ಏನಿದೆ ಅಂದರೆ, ಅವ್ರು ಕೊಟ್ಟಿರೋದು ಪರ್ಮುಟೇಷನ್ ಕಾಂಬಿನೇಷನ್ ಬೇಸ್ ಮೇಲೆ ಕ್ವಶನ್ನು. ವರ್ಡ್ ಕೊಡೋ ಬದಲು ಈ ಸತಿ ಏನು ಕೊಟ್ಟಿದ್ದಾರೆ, KCET 2025 ಅಂತಾನೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಳ್ತಿರೋದೇನು ಅಂದರೆ, ನೀವು ಎಷ್ಟು ವರ್ಡ್ಸ್ನ ಫ್ರೇಮ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರು ಪರ್ಟಿಕ್ಯುಲರ್ಲಿ ಏನಂದ್ರು ಅಂದರೆ, ಫಸ್ಟು K ಫಿಕ್ಸ್ ಮಾಡ್ಕೊಳ್ರಿ, ಕೊನೆಗೆ 5 ಫಿಕ್ಸ್ ಮಾಡ್ಕೊಳ್ರಿ. ಮಿಡಲಲ್ಲಿ ಏನಿದೆಯಲ್ಲ, ಮಿಡಲಲ್ಲಿ ಬೇಕಿದ್ರೆ ಎಲ್ಲ ಆಲ್ಟ್ರೇಷನ್ಸ್ ಆಗಬಹುದು ಅಂತ. ಇದಂತೂ ಫಿಕ್ಸ್ಡ್ ಇದೆ. ಓಕೆ, ದೀಸ್ 2 ಆರ್ ಫಿಕ್ಸ್ಡ್, ದೀಸ್ ಕೆನಾಟ್ ಬಿ ಚೇಂಜ್ಡ್. ಓಕೆ, ಸೊ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಉಳಿದಿರೋ ಏನಿದೆ 1 2 3 4 5 6 ಇದಾವೆ. ಸೊ 6 ಫ್ಯಾಕ್ಟೋರಿಯಲ್ ಆಗುತ್ತಾ? 6 ಫ್ಯಾಕ್ಟೋರಿಯಲ್ ವೇಸಾ? ಬಟ್ ಅಟ್ ದ ಸೇಮ್ ಟೈಮ್ ಐ ಟೋಲ್ಡ್ ಯು ಒನ್ ಮೋರ್ ಥಿಂಗ್. ಯಾವುದಾದ್ರೂ 2 ಸತಿ ರಿಪೀಟ್ ಆಗಿದೆ ಅಂತ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಪರ್ಮುಟೇಷನ್ ಕಾಂಬಿನೇಷನ್ ಚಾಪ್ಟ್ರಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ದೇರ್ ಫೋರ್ 6 ಫ್ಯಾಕ್ಟೋರಿಯಲ್ ಅಂದರೆ 720 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 360. ಸಿಂಪಲ್, ಡೈರೆಕ್ಟ್. ಪರ್ಮುಟೇಷನ್ ಕಾಂಬಿನೇಷನ್ ಚಾಪ್ಟರ್ ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ಎಲ್ಲ ಟೈಪ್ಸು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಚ್ ದ್ಯಾಟ್. ಓಕೆ, 360. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? Coming to question number 41. ಏನಿದೆ, ದ ವ್ಯಾಲ್ಯೂ ಅಟ್ x is equal to 2. ಏನಾಗುತ್ತೆ ವ್ಯಾಲ್ಯೂ? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಂಗೆ ಗೊತ್ತಾಗ್ಬಿಡುತ್ತೆ. x is equal to 2. ಫಾಸ್ಟ್, ಸ್ವಲ್ಪ ಕ್ಯಾಲ್ಕುಲೇಷನ್ ಫಾಸ್ಟ್ ಇರಬೇಕು. ಓಕೆನಾ? 2 ಕ್ಯೂಬ್ ಅಂದರೆ 8, 2 ಸ್ಕ್ವೇರ್ ಅಂದರೆ 4, 4 3 12 ಪ್ಲಸ್ 3 2 6, 6 ಪ್ಲಸ್ 1 12 8 20 27. ನ್ಯೂಮರೇಟರ್ ಏನಾಯಿತು? 27. ಡಿನಾಮಿನೇಟರ್ ನೋಡಿ, 2 to the power of 4 ಅಂತ ಅಂದರೆ 2 ಕ್ಯೂಬ್ 8, 8 16. ನೆಕ್ಸ್ಟ್ ಪ್ಲಸ್ 4 ಇಂಟು 2 ಕ್ಯೂಬ್ 8 4 32 ಪ್ಲಸ್ 2 ಸ್ಕ್ವೇರ್ 4 6 4 24 ಪ್ಲಸ್ 4 2 8 ಪ್ಲಸ್ 1. ಕರೆಕ್ಟ್ ಇದೆಯಾ? ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪೇರು 20 10 30 40 40 30 70, ಇಲ್ಲಿ 80 81 ಆಗುತ್ತೆ. ಕರೆಕ್ಟ್ ಇದೆಯಾ? ಈ ಥರ ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಇದ್ದರೆ ಈಸಿ ಆಗುತ್ತೆ. ಸೊ 27 ಡಿವೈಡೆಡ್ ಬೈ 81 ಇದೆಯಾ ಆಪ್ಷನು? ಓಕೆ, ಸಿಂಪ್ಲಿಫೈಡ್ ಇದೆಯಾ? ಓಕೆ, ಡನ್. 27 1s 27 3s. ಸಿಂಪಲ್. ತೀರಾ ಹಂಗೆ ಬರಲಿಲ್ಲ ಅಂದರೆ 9 3s 9 9s ಅಂತ ಬರೀರಿ. ಆಮೇಲೆ 3 1s 3 3s. ಸೊ 1/3 ಇಸ್ ದ ರೈಟ್ ಆನ್ಸರ್. ಈಸ್ ದೇರ್ ಎನಿ ಆಪ್ಷನ್? ಎಸ್, ಆಪ್ಷನ್ 3. ಅರ್ಥ ಆಯ್ತಲ್ಲ? ಈಸಿ. ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಇದ್ದರೆ ಈಸಿಯಾಗಿ ಮಾಡ್ತೀರಾ. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 42. ಕ್ವೆಶ್ಚನ್ ನಂಬರ್ 42 ಏನು ಹೇಳ್ತಾ ಇದೆ ನೋಡಿ. ಇಫ್ ವಿ ಇನ್ಸರ್ಟ್ 2 ನಂಬರ್ಸ್ ಬಿಟ್ವೀನ್, ಓಕೆ ಇದು ಜಿ ಪಿ ಬೇಸ್ ಮೇಲಿದೆ, ಬಿಟ್ವೀನ್ √2 and 4 ಸೊ ದಟ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಇಸ್ ಇನ್ ಜಿ ಪಿ, ದೆನ್ ದ ಇನ್ಸರ್ಟೆಡ್ ನಂಬರ್ಸ್ ಇನ್ ದ ಆರ್ಡರ್ ಆರ್. ಯಾವ ನಂಬರ್ಸ್ನ ಇನ್ಸರ್ಟ್ ಮಾಡ್ತೀರಾ ಅಂತ. ಓಕೆ, ಏನು ಹೇಳಿದ್ದಾರೆ ಅಂತ ಅಂದರೆ, ಬಿಟ್ವೀನ್ ಎಲ್ಲಿ 2 ನಂಬರ್ಸ್, ಇಲ್ಲೊಂದು ನಂಬರು, ಬಿಟ್ವೀನ್ √2 and 4 ಯಾವ ನಂಬರ್ನ ನೀವು ಇನ್ಸರ್ಟ್ ಮಾಡ್ತೀರಾ ಅಂತ. ಸೊ ಅಲ್ಲಿಗೆ ಡೆಫಿನೆಟ್ಲಿ ಫಸ್ಟ್ ನಂಬರ್ ಈಸ್ ವಾಟ್? √2. ಎಸ್, ಕಾಮನ್ ರೇಷಿಯೋ ಯು ಕ್ಯಾನ್ ಕ್ಯಾಲ್ಕುಲೇಟ್, ರೈಟ್? Can you? You can easily. So let the 2 numbers be A and B. Okay. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದು ನಮಗೆ ಆಲ್ರೆಡಿ ಗೊತ್ತಿದೆ. ಲೆಟ್ ಮಿ ಟೇಕ್ ಅನದರ್ ಪೆನ್, ಅನದರ್ ಕಲರ್. ಇದೇನು ಫಸ್ಟ್ ಟರ್ಮ್, ಕರೆಕ್ಟಾ? ಇದೇನು ಕಾಮನ್ ರೇಷಿಯೋ ಮಲ್ಟಿಪ್ಲೈ ಆದರೆ ಇದು A ಇಂಟು R². ಇದೇನಾಗುತ್ತೆ? A ಇಂಟು R³, ರೈಟ್? ಸೊ ಈಗ ಅಬ್ಸರ್ವ್ ಮಾಡಿ, AR³ ಇಸ್ ಈಕ್ವಲ್ ಟು 4. A ವ್ಯಾಲ್ಯೂ ನಮಗೆ ಗೊತ್ತಿದೆ, ಎಷ್ಟು? √2. R³ ಇಸ್ ಈಕ್ವಲ್ ಟು 4. ರೈಟ್? ಫ್ರಮ್ ದಿಸ್ R³ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ? 4/√2ನ 4/√2. ಎಸ್ ಆರ್ ನೋ? ಸೊ ಇದನ್ನು ಯಾವ ರೀತಿ ನೀವು ಬರೀಬಹುದು ಅಂತ ಅಂದರೆ, ಸಿಂಪ್ಲಿಫೈ ಮಾಡಿದಾಗ, ನೀವು ಸಿಂಪ್ಲಿಫೈ ಮಾಡಿದ್ರೆ ಇದೇನಾಗುತ್ತೆ? 2 ಇಂಟು 2. ಆ 2ನ ಮತ್ತೆ √2 ಇಂಟು √2 ಬರಿಬೋದು. 1 √2 1 √2 ಕ್ಯಾನ್ಸಲ್. ಸೊ R³ ಇಸ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲೇನಾಗುತ್ತೆ? 2 ಅಂತ ಅಂದರೆ √2 ಇಂಟು √2, ಇನ್ನೂ ಒಂದು √2 ಐತೆ. ಸೊ ಅಲ್ಲಿಗೆ ದಿಸ್ ಈಸ್ ನಥಿಂಗ್ ಬಟ್ √2 ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಸೊ R³ ಇಸ್ ಈಕ್ವಲ್ ಟು √2 ಹೋಲ್ ಕ್ಯೂಬ್. ದಟ್ ಸಿಂಪ್ಲಿ ಮೀನ್ಸ್ R ಇಸ್ ಈಕ್ವಲ್ ಟು √2. ಕಾಮನ್ ರೇಷಿಯೋ. ಓಕೆ, ಕಾಮನ್ ರೇಷಿಯೋ √2 ಅಂತ ಅಂದರೆ ಡೆಫಿನೆಟ್ಲಿ ಫಸ್ಟ್ ಟರ್ಮ್ √2, A ಇಂಟು R ಅಂದರೆ √2 ಇಂಟು √2 ಈಸ್ 2. ನೆಕ್ಸ್ಟ್ A ಇಂಟು R² ಅಂತಂದರೆ 2, A ಅಂದರೆ √2. ಸೊ 2 √2, 4. ಸೊ ದ ನಂಬರ್ಸ್ ದಟ್ ಆರ್ ಟು ಬಿ ಇನ್ಸರ್ಟೆಡ್ ಆರ್ 2, √2. ಇದೆಯಾ ಅಲ್ಲಿ? ಇಲ್ಲ. ಹಂಗಂತ ಆಪ್ಷನ್ ತಪ್ಪಿದೆ ಅಂತ ಅನ್ಕೋಬೇಡಿ, ಎಲ್ಲೋ ಒಂದು ಕಡೆ ಆಲ್ಟ್ರೇಷನ್ ಮಾಡಿದ್ದಾರೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಅಂತೂ 2 ಇನ್ಸರ್ಟ್ ಮಾಡ್ತೀರಾ. ಈ 2ನ ರೂಟ್ ಒಳಗಡೆ ಕಳಿಸಿದ್ರೆ ಏನಾಗುತ್ತೆ? 4 ಆಗುತ್ತಾ?
ಎಸ್ ನೋ, ಹೊರಗಡೆ ತಂದಾಗ 2 ಆಗುತ್ತೆ. ಸೊ ರೂಟ್ ಒಳಗಡೆ ಹಾಕಿದರೆ 2 ಸ್ಕ್ವೇರ್ ಆಗುತ್ತಾನೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಸೊ ಈಗ 2 ಸ್ಕ್ವೇರ್ ಇಂಟು 2 ಅಂದರೆ ಏನು, 4 2s 8. ಸೊ ದೇರ್ ಫೋರ್ ಇದೇನಾಗುತ್ತೆ, ರೂಟ್ 8. ಎಲ್ಲಿದೆ ನೋಡಿ 2, ರೂಟ್ 8 ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಈ ರೀತಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಲ್ ರೈಟ್. Okay, coming to question number 43. Okay, matrices, the easiest chapter in your whole mathematics of first PU and second PU. ಏನಿದೆ ನೋಡಿ, ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇನ್ ಕೇಸ್ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ರೆಕ್ಟಾಂಗಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸಿಂಪಲ್. ಆಪ್ಷನ್ಸ್ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಎಲ್ಲ ಕಡೆ 3ನೇ ಇದೆ. ಸೊ ಬಿಟ್ಟಾಕ್ರಿ, ಯಾವುದು ಕ್ಯಾನ್ಸಲ್ ಔಟ್ ಆಗಲ್ಲ. ಓಕೆ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಡ್ಯಾಶ್ ಇಸ್ ಇಕ್ವಲ್ ಟು ಎ. ಎ ಡ್ಯಾಶ್ ಇಸ್ ಇಕ್ವಲ್ ಟು ಎ ಯಾರ್ ಡೆಫಿನೇಷನ್? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಾನೆ. ಸೊ ಅಬ್ಸರ್ವ್ ಕ್ಲಿಯರ್ಲಿ, ಆಪ್ಷನ್ 1 ಆ್ಯಂಡ್ ಆಪ್ಷನ್ 3 ಆರ್ ಕರೆಕ್ಟ್. ದಟ್ ಮೀನ್ಸ್ ಎ ಬಿ ಆಪ್ಷನ್ ಎರಡೂ ಕರೆಕ್ಟ್ ಇರೋದು 1 ಮತ್ತು 3 ಅಲ್ಲಿ ಮಾತ್ರ. ನೆಕ್ಸ್ಟ್ ಹಂಗಂದ್ರೆ ಮೂರನೇದು ನೋಡಬೇಕು. ದ ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆರ್ ಸೇಮ್. ಯಾವಾಗ ಸೇಮ್ ಇರುತ್ತೆ? ಸ್ಕೇಲರ್ ಮ್ಯಾಟ್ರಿಕ್ಸ್ ತಾನೆ. ಸೊ 4 ಎಲ್ಲಿದೆ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಹೇಳ್ಬೋದು. ಡಿ ಏನಿದೆ ನೋಡಿ, ಒಂದ್ಸತಿ ನೋಡ್ಬಿಡೋಣ. ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಎಸ್, ಇದನ್ನ ನಾನು ಮ್ಯಾಟ್ರಿಸಸ್ ಮಾಡಬೇಕಾದ್ರೆ ನಿಮಗೆ ನೋಟ್ ಪಾಯಿಂಟ್ ಬರ್ಸಿದ್ದೆ. ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್, ಓನ್ಲಿ ಒನ್. ಯಾವ ಮ್ಯಾಟ್ರಿಕ್ಸ್? ಝೀರೋ ಮ್ಯಾಟ್ರಿಕ್ಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ನಲ್ ಮ್ಯಾಟ್ರಿಕ್ಸ್. Therefore, the right option is option 3. Coming to question number 44. Statement 1. If A is non-singular, then A inverse exists. ಅಂದರೆ A is non-singular, ಆವಾಗ A inverse exist ಆಗುತ್ತೆ. ಕರೆಕ್ಟ್ ಇದೆಯಾ ಇದು? ಎಸ್ ಆರ್ ನೋ? ನಾನ್-ಸಿಂಗ್ಯುಲರ್ ಅಂತ ಅಂದ್ರೆ ಏನು? ಡಿಟರ್ಮಿನೆಂಟ್. ಸಿಂಗ್ಯುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 0. ನಾನ್-ಸಿಂಗ್ಯುಲರ್ ಅಂತ ಅಂದ್ರೆ ಏನು? ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಅಂದ್ರೆ A inverse ಎಕ್ಸಿಸ್ಟ್ ಆಗುತ್ತೆ. ಸೊ ಪಕ್ಕಾ ಸ್ಟೇಟ್ಮೆಂಟ್ 1 is true, no issues. If A and B are symmetric matrices of same order, then AB minus BA is a skew symmetric matrix. Is it true? Is it true? ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಇದು ನಿಮಗೆ ಥಿಯರಮ್ ಇದೆ, ಹೌದಲ್ವಾ? ಥಿಯರಮ್ ಇದೆ ಒಂದು. ಇನ್ನೊಂದು ನೀವು ಡೆಫಿನೇಷನ್ ಇಂದನೂ ತಗೋಬಹುದು. AB minus BA ಹೋಲ್ ಟ್ರಾನ್ಸ್ಪೋಸ್ ತಗೊಳ್ರಿ. then that is equal to what? B transpose A transpose minus A transpose B transpose. ಅದನ್ನು ನನಗೆ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಆಫ್ AB minus BA ಬರುತ್ತೆ. So therefore it is skew symmetric. So both the statement are true. Therefore statement 1 is true and statement 2 is true. That is option 3 is the right answer. Therefore option 3 is the right answer for question number 44. ಇದು ಈಸಿ ಕ್ವೆಶನ್, ರೈಟ್? ಜಸ್ಟ್ ಏನಂತ ಅಂದರೆ ಡೆಫಿನೇಷನ್ಸ್ ಗೊತ್ತಿದ್ರೆ ಆರಾಮಾಗಿ ಮಾಡ್ತೀರಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 45. ದಿಸ್ ಇಸ್ ಆಲ್ಸೋ ಡೆಫಿನೇಷನ್ ಬೇಸ್ಡ್. ಏನಿದೆ ನೋಡಿ, ಎ ರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್ ಅಲ್ಲ, ಒನ್ ಎಲಿಮೆಂಟ್ ಅಂದರೆ ಸಿಂಗಲ್ಟನ್. ಅದು ಒನ್ ರೋ ವಿತ್ ಒನ್ ಆರ್ ಮೋರ್ ಕಾಲಮ್ಸ್. ಒನ್ ಕಾಲಮ್, ಒನ್ ರೋ, ಒನ್ ಕಾಲಮ್. ಓಕೆ, ಸೊ ರೋ ಮ್ಯಾಟ್ರಿಕ್ಸ್ ಅಂದರೆ ತುಂಬ ಸಿಂಪಲ್, ನಿಮ್ಗೆ ಗೊತ್ತಿರಬೇಕು. ಒನ್ ರೋ ವಿತ್ ಒನ್ ಆರ್ ಮೋರ್ ಕಾಲಮ್ಸ್. ಕಾಲಮ್ಸ್ ಎಷ್ಟಾದರೂ ಇರಬಹುದು, ಬಟ್ ರೋ ಮಾತ್ರ ಒಂದೇ ಇರಬೇಕು. ಅಂತ ಮ್ಯಾಟ್ರಿಕ್ಸ್ಗೆ ಏನಂತ ಕರಿತೀರಾ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀರಾ, ರೈಟ್? Coming to next question, let X be a matrix of order 2 cross n and Z be a matrix of 2 cross P. If n is equal to P, then the order of the matrix is n P equal ಆಗಲೇಬೇಕು. ಯಾಕೆ? 8x minus 9z ಏನಾಗಬೇಕು? ಸಬ್ಟ್ರಾಕ್ಟ್ ಆಗಬೇಕು ಅಂತ ಅಂದರೆ ನಾವು ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಯಾವಾಗ ಮಾಡ್ಬೋದು? ವೆನ್ ಬೋತ್ ದ ಮ್ಯಾಟ್ರಿಸಸ್ ಆರ್ ಆಫ್ ಸೇಮ್ ಆರ್ಡರ್, ರೈಟ್? ಸೊ ಅದ್ರ ರಿಸಲ್ಟೆಂಟು ಕೂಡ 2 ಕ್ರಾಸ್ n ಅಥವಾ 2 ಕ್ರಾಸ್ P ಇರುತ್ತಾ? 2 ಕ್ರಾಸ್ n ಅಥವಾ P, ಎರಡರಲ್ಲಿ ಯಾವುದಾದ್ರು ಒಂದು. ಆಪ್ಷನಲ್ಲಿ ನೀವು ಎರಡರಲ್ಲಿ ಯಾವುದಾದ್ರು ಒಂದೇ ಕೊಟ್ಟಿರ್ತಾರೆ, ಅದನ್ನೇ ಟಿಕ್ ಮಾಡಬೇಕು. ಬೋತ್ ಅಂತ ಕೊಟ್ಟಿದ್ರೆ ಮಾಡಿರಿ. ಬೋತ್ 1 and 3 ಆ ಥರ ಏನಾರು ಕೊಟ್ಟರೆ ಅದನ್ನು ಸೆಲೆಕ್ಟ್ ಮಾಡಿ. ಅರ್ಥ ಆಯ್ತಲ್ಲ? ಸೊ 2 ಕ್ರಾಸ್ P ಇದೆಯಾ? ಇಲ್ಲ. 2 ಕ್ರಾಸ್ n ಇದೆಯಾ? ಇದೆ ನೋಡಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಡೈರೆಕ್ಟ್ ಕ್ವಶನ್. ದಿಸ್ ಇಸ್ ಆಲ್ಸೋ E147. ದಿಸ್ ಇಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಡಿಟರ್ಮಿನೆಂಟ್ ಡೆಫಿನೇಷನ್ ಗೊತ್ತಿದ್ರೆ ಆರಾಮಾಗಿ ಮಾಡ್ತೀರಾ. ಏನಿದೆ? ಡಿಟರ್ಮಿನೆಂಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಸ್ಟ್ ಆಫ್ ಆಲ್ ಡಿಟರ್ಮಿನೆಂಟ್ಸ್ ಮಾಡಬೇಕಾದ್ರೇ ಹೇಳಿದ್ದೆ ನಾನು, ಡಿಟರ್ಮಿನೆಂಟ್ ಈಸ್ ನಾಟ್ ಎ ಮ್ಯಾಟ್ರಿಕ್ಸ್. ಓಕೆ, ಇಟ್ಸ್ ಎ ಯುನೀಕ್ ನಂಬರ್ ಆ್ಯಂಡ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸಸ್ ಓನ್ಲಿ, ರೈಟ್? ಸೊ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಡಿಟರ್ಮಿನೆಂಟ್ ಈಸ್ ನಾಟ್ ಡಿಫೈನ್ಡ್ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅದು ತಪ್ಪಾಗುತ್ತೆ. ಡೆಫಿನೇಷನ್ ನೀಟಾಗಿ ಗೊತ್ತಿದ್ರೆ ಗೊತ್ತಾಗುತ್ತೆ. ಸೊ ಆಪ್ಷನ್ 2, ಆಪ್ಷನ್ 3 ಅಲ್ಲಿ ಯಾವ್ದು ಕರೆಕ್ಟ್ ಇದೆ? ಡಿಟರ್ಮಿನೆಂಟ್ ಈಸ್ ಎ ನಂಬರ್ ಅಸೋಸಿಯೇಟೆಡ್ ಟು ಎ ಮ್ಯಾಟ್ರಿಕ್ಸ್. ಇಸ್ ಇಟ್ ಎ ನಂಬರ್ ಅಸೋಸಿಯೇಟೆಡ್ ಟು ಎ ಮ್ಯಾಟ್ರಿಕ್ಸ್? ಎಸ್ ಇಟ್ ಈಸ್, ಬಟ್ ಪರ್ಟಿಕ್ಯುಲರ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಯಾಕಂದರೆ ಅಸೋಸಿಯೇಟೆಡ್ ಟು ಮ್ಯಾಟ್ರಿಕ್ಸ್ ಅಲ್ಲ, ಅದು ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಅ ನಂಬರ್, ಇಟ್ಸ್ ಎ ಯುನೀಕ್ ನಂಬರ್. ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸಿಗೋಸ್ಕರ ಒಂದು ಯುನೀಕ್ ನಂಬರ್ ನಮಗೆ ಸಿಗುತ್ತೆ ಸಾಲ್ವ್ ಮಾಡಿದಾಗ. ದಟ್ ಈಸ್ ಡಿಟರ್ಮಿನೆಂಟ್, ರೈಟ್? ಸೊ ದೇರ್ ಫಾರ್ ಆಪ್ಷನ್ 3 ಈಸ್ ದ ಮೋಸ್ಟ್ ಅಕ್ಯುರೇಟ್ ಆನ್ಸರ್ ಫಾರ್ ದಿಸ್ particular question.
Coming to question number 48, which is again direct question. If A and B are invertible matrices, then which of the following is not correct ಅಂತ ಹೇಳಿದ್ದಾರೆ. Which of the following is not correct? 48. So ಏನಿದೆ ಆಪ್ಷನ್ A into adjoint of matrix is equal to adjoint of matrix into A is equal to AI. ಫಸ್ಟ್ ಆಪ್ಷನ್ ತಪ್ಪು, ಯಾಕಂದ್ರೆ ಡಿಟರ್ಮಿನೆಂಟ್ ಆಫ್ ಎ ನೋಡ್ರಿ, ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಎರಡು ನೀವು ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ಎಲಿಮಿನೇಷನ್ ಮೆಥಡ್ ಇಂದಾನೆ ನೀವು ಹೋಗ್ಬೋದು. ಯಾಕೆ ಅಂತಂದ್ರೆ ಎಲ್ಲ ಸೇಮ್ ಇದೆ, ಜಸ್ಟ್ ಇಲ್ಲಿ ಎ ಇದೆ, ಅಲ್ಲಿ ಡಿಟರ್ಮಿನೆಂಟ್ ಇದೆ. ಅಂದರೆ ಡೆಫಿನೆಟ್ಲಿ 1 ಮತ್ತು 2 ಅಲ್ಲಿ ಯಾವುದಾದ್ರು ಒಂದು ಕರೆಕ್ಟ್ ಇದೆ, ಯಾವುದಾದ್ರು ಒಂದು ತಪ್ಪಿದೆ. ಸೊ 3, 4 ನೀವು ನೋಡೋದೇ ಬೇಕಾಗಿಲ್ಲ, ಹೌದಲ್ವಾ? ಇನ್ವರ್ಟೇಬಲ್ ಮ್ಯಾಟ್ರಿಸಸ್ ಅಂದರೆ ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0, ದೇರ್ ಫಾರ್ ಆಪ್ಷನ್ 4 ಇಸ್ ಕರೆಕ್ಟ್, ಆಪ್ಷನ್ 3 ಇಸ್ ಕರೆಕ್ಟ್. ಆಪ್ಷನ್ 1 ಮತ್ತು ಆಪ್ಷನ್ 2 ಅಲ್ಲಿ ನೋಡಿದಾಗ ಆಪ್ಷನ್ 2 ಇಸ್ ಕರೆಕ್ಟ್, ಬಟ್ ಆಪ್ಷನ್ 1 is wrong. It is not A into I, it is determinant of A into I, right? So option 1 is the right answer for this question. Coming to question number 49, if A and B are invertible square matrices of order n, invertible ಆಗಿದಾವೆ, okay, then which of the following is not correct? Not correct, correct ಆಗಬಾರ್ದು. ಯಾವುದಿದೆ ನೋಡಿ, determinant of AB is equal to ಆಗುತ್ತೆ. ನೆಕ್ಸ್ಟ್ K into A ಅಂದರೆ K to the power of n ಅಂದರೆ ಎಷ್ಟು ಪವರ್ ಅಲ್ಲ, ಎಷ್ಟು ಆರ್ಡರ್ ಇದೆ ಅಷ್ಟು ರಿಮೂವ್ ಆಗುತ್ತೆ. ಓಕೆ, ಡನ್, ಕರೆಕ್ಟ್ ಇದೆ. ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಬಿ. ದಿಸ್ ಈಸ್ ನೋ ವೇರ್, ವಿ ಹ್ಯಾವ್ ನಾಟ್ ಸ್ಟಡಿಡ್ ಎನಿವೇರ್ ದಿಸ್ ರಿಸಲ್ಟ್, ರೈಟ್? ಸೊ ದೇರ್ ಫೋರ್ ಏನಾಗುತ್ತೆ, ಆಪ್ಷನ್ 3 ಇಸ್ ದ ಆಪ್ಷನ್ ವಿಚ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕಮಿಂಗ್ ಟು ಕ್ವೆಶನ್ ನಂಬರ್ 50, ಏನಾಗುತ್ತೆ ನೋಡಿ. ಓಕೆ, ಇದನ್ನು ಸಾಲ್ವ್ ಮಾಡಲೇಬೇಕಾಗುತ್ತೆ, ರೈಟ್? ಸೊ ದ ಏರಿಯಾ ಆಫ್ ದಿ ಟ್ರಯಾಂಗಲ್ with vertices 3, 8, -4, 2 and 5, 1 is p by 4. Then the value of p is ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಕ್ವೆಶನ್ ನಂಬರ್ 50, ರೈಟ್? ಸೊ ಏರಿಯಾ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ ತಾನೆ, ಹಾಫ್ ಇಂಟು ಏನೇನು ಕೋಆರ್ಡಿನೇಟ್ಸ್ ಇದೆ ನೋಡಿ, 3, 8, 1, -4, 2, 1, 5, 1, 1. ಸೊ ಏನಾಗುತ್ತೆ, ಸಾಲ್ವ್ ಮಾಡಿ. ಹಾಫ್ 3 ಇಂಟು 2 - 1 ಅಂತ ಅಂದರೆ ಏನಾಗುತ್ತೆ, 1 ಆಗುತ್ತೆ. ಸೊ ದಿಸ್ ಈಸ್ 3 -8 ಇಂಟು ಇಲ್ಲೇನಾಗುತ್ತೆ, -4, -5, -9, 9 8 72 ಮೈನಸ್ ಅಲ್ಲ ಪ್ಲಸ್ 1 ಇಂಟು ಇಲ್ಲೇನಾಗುತ್ತೆ, -4, -10, -14. ಓಕೆ, ದಿಸ್ ಈಸ್ -14 ಆ್ಯಕ್ಚುಲಿ. ಸೊ ಅಲ್ಲಿಗೆ ಇದೇನಾಗುತ್ತೆ ಓವರ್ ಆಲ್, ವಿಚ್ ಈಸ್ ಈಕ್ವಲ್ ಟು ಅವ್ರು ಎಷ್ಟು ಕೊಟ್ಟಿದ್ದಾರೆ, p by 4 ಅಂತ ಕೊಟ್ಟಿದ್ದಾರೆ. ಓಕೆ, ನೋ ಇಶ್ಯೂಸ್. 72 + 14 ಎಷ್ಟಾಗುತ್ತಪ್ಪ, 72 ಮತ್ತು 14 ಅಂತ ಅಂದರೆ 70, 10, 80, 4, 2, 86. 86 ಅಲ್ಲಿ 3 ಹೋದರೆ 83. ಎಸ್ ಆರ್ ನೋ, 83. ಇಲ್ಲೊಂದು ನಿಮಿಷ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹೌದಲ್ವ? ಹಂಗಂದ್ರೆ 75 ಅಲ್ಲಿ 14 ಹೋದರೆ, 75 ಅಲ್ಲಿ 10 ಹೋದರೆ ಎಷ್ಟು, 65. ಇನ್ನು 4 ಹೋದರೆ 61. ದೇರ್ ಫೋರ್ ದಿಸ್ ಇಸ್ 61/2 is equal to p by 4. 2 1s are 2 2s are, p is equal to 61 into 2. Therefore p is equal to ಎಷ್ಟಾಗುತ್ತಪ್ಪ, 6 2 12 2 1 2. p is equal to 122. ಅರ್ಥ ಆಗ್ತಿದೆಯಾ? ಜಸ್ಟ್ ಸಿಂಪಲ್ ಆಗಿ ಸಾಲ್ವ್ ಮಾಡೋದಷ್ಟೇ. ಆ್ಯಕ್ಚುಲಾಗಿ ಏನಂತಂದರೆ ನಿಮ್ಗೆ ಇನ್ನೂ ಈಸಿಯಾಗಿ ಬಂದರೆ ಎಕ್ಸ್ಪೆನ್ಷನ್ ಅಲಾಂಗ್ ದಿಸ್ ರೋ ಯು ಹ್ಯಾವ್ ಟು ಡೂ ಇಟ್. 1 ದಿಸ್ ಕಾಲಮ್ C3 ಥರ್ಡ್ ಕಾಲಮ್ ಮಾಡಿದ್ರೆ ಇನ್ನೂ ಈಸಿಯಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? Coming to next question 51. The number of equations x plus 2y is equal to 3 and 2x plus 3y. Sorry, the system of equations ಅಲ್ಲ has, ಓಕೆ, ಎಷ್ಟು ಸೊಲ್ಯೂಷನ್ಸ್ ಇದಾವೆ ಅಂತ ಕೇಳಿದ್ದಾರೆ. ಡೈರೆಕ್ಟಾಗಿ ಹೇಳ್ಬೋದಾ ಡೈರೆಕ್ಟಾಗಿ? ಕ್ಯಾನ್ ಯು? ಎಸ್, ಯು ಕ್ಯಾನ್ ಈಸಿಲಿ ಟೆಲ್. ಯು ಜಸ್ಟ್ ಹ್ಯಾವ್ ಟು ಡೂ ಒನ್ ಥಿಂಗ್, ದಟ್ ಡಿಟರ್ಮಿನೆಂಟ್ ವ್ಯಾಲ್ಯೂನ ಸ್ವಲ್ಪ ಚೆಕ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಎ ಏನು ಸಿಗುತ್ತೆ ನಿಮಗೆ ಅಂದರೆ, ಇಲ್ಲಿ ನೀವೇನು ಮಾಡ್ತೀರಾ, ಡಿಟರ್ಮಿನೆಂಟಿಗೆ ಕನ್ವರ್ಟ್ ಮಾಡ್ಕೊತೀರಾ. ಸಿಸ್ಟಮ್ ಆಫ್ ಈಕ್ವೇಷನ್ಸ್ ತಾನೆ. ಸೊ ಡಿಟರ್ಮಿನೆಂಟಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಅಂತ ಅಂದ್ರೆ ಏನು, ಯುನೀಕ್ ಸೊಲ್ಯೂಷನ್ ಎಕ್ಸಿಸ್ಟ್. ಸೊ ಡೈರೆಕ್ಟಾಗಿ ಮಾಡ್ಬೋದು, ಯುನೀಕ್ ಸೊಲ್ಯೂಷನ್. ದೇರ್ ಫಾರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ರೈಟ್? ಕಮಿಂಗ್ ಟು ಕ್ವೆಶನ್ ನಂಬರ್ 52 ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶನ್. ಎ ಬಾರ್ ಬಿ ಬಾರ್ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ is equal to magnitude of a bar minus b bar. Okay, sorry, magnitude of a bar plus b bar is equal to magnitude of a bar minus b bar. Then alpha plus beta is equal to, okay, done. Calculate ಮಾಡಬೇಕು. ಸೊ ಇದು ಕೂಡ ವರ್ಕ್ ಮಾಡುವಂಥ ಪ್ರಾಬ್ಲಮ್ಮು. ಕ್ವೆಶನ್ ನಂಬರ್ 52 ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮೈನಸ್ ಬಿ ಬಾರ್. ಕರೆಕ್ಟಾ? ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್
ಆ ಕೋಎಫಿಷಿಯಂಟ್ ಸ್ಕೇಲಾರ್ ಕೋಎಫಿಷಿಯಂಟ್ಸ್ ಏನಿದಾವಲ್ಲ ಅದ್ರದ್ದು ಸ್ಕೇಲಾರ್ ಕಾಂಪೊನೆಂಟ್ಸ್, ರೈಟ್. ಸೊ ಸ್ಕ್ವೇರ್ ರೂಟ್ ಅಂತೂ ಎರಡು ಸೈಡ್ ವ್ಯಾನಿಷ್ ಆಗುತ್ತೆ. ಅದ್ರದ್ದು ರಿಮೈನಿಂಗ್ದು ಏನು ಮಾಡ್ತೀರಾ ನೀವು, ಎ ಪ್ಲಸ್ ಬಿ ಅಂತ ಅಂದರೆ ಫಸ್ಟ್ ಟರ್ಮ್ ಏನಾಗುತ್ತೆ 2 ಪ್ಲಸ್ ಆಲ್ಫಾ ತಾನೆ, ಇದ್ರದ್ದು ಹೋಲ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಟರ್ಮ್ ಏನಾಯ್ತಪ್ಪ 2 ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಥರ್ಡ್ ಟರ್ಮ್ ಏನಿದೆ ಮೈನಸ್ ಕೆ ಪ್ಲಸ್ 2k. ವಾಟ್ ಈಸ್ ಮೈನಸ್ ಕೆ ಪ್ಲಸ್ 2k? that is minus 1 plus 1 minus 1 plus 2 minus 1 square is equal to a minus b ಅಂತ ಅಂದರೆ 2 minus alpha whole square plus 2 minus beta whole square. a minus b minus 1 minus 2 ಅಂತ ಅಂದರೆ minus 3 whole square, ರೈಟ್. ಎರಡೂ ಕಡೆ ಸ್ಕ್ವೇರ್ ರೂಟ್ ಇರುತ್ತೆ, ಅದು ಆಲ್ರೆಡಿ ನಾನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ವ್ಯಾನಿಷ್ ಮಾಡಿಬಿಟ್ಟಿದ್ದೀನಿ ಅದನ್ನು, ರೈಟ್. ಬಿಕಾಸ್ ದಿಸ್ ಇಸ್ ನಾಟ್ ಯುವರ್ ಥಿಯರಿ ಎಕ್ಸಾಮ್, ಯು ವಿಲ್ ಹ್ಯಾವ್ ಟು ಡೂ ಇಟ್ ಲೈಕ್ ದಿಸ್ ಓನ್ಲಿ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಲ್ಲವೂ ಕೂಡ ಕ್ಯಾನ್ಸಲ್ ಔಟ್ ಆಗುತ್ತೆ, ರೈಟ್. ದೇರ್ಫೋರ್ ನಿಮಗೆ ಉಳಿಯೋದೇನು ಅಂತ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ರೈಟ್. ಸೊ 2 ಇಂಟು 2 4 ಆಲ್ಫಾ ಪ್ಲಸ್ ಇಲ್ಲಿ ಉಳಿಯೋದು 4 ಬೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಇಲ್ಲಿ ಉಳಿಯೋದು ನಿಮಗೆ ಮೈನಸ್, ಜಸ್ಟ್ ಮಿನಿಟ್. ಸೊ ಇದೇನಾಗುತ್ತೆ ಮೈನಸ್ 4 ಆಲ್ಫಾ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4 ಬೀಟಾ ಸ್ಕ್ವೇರ್, 2 ಸ್ಕ್ವೇರ್ 4 ಪ್ಲಸ್ ಬೀಟಾ ಸ್ಕ್ವೇರ್ ಕ್ಯಾನ್ಸಲ್. ನೆಕ್ಸ್ಟ್ ಉಳಿಯೋದು ಮೈನಸ್ 4 ಬೀಟಾ ಪ್ಲಸ್ 3 ಸ್ಕ್ವೇರ್ ಅಂದರೆ 9, ಕರೆಕ್ಟಾ, ರೈಟ್. ಸೊ ಇದನ್ನು ಈ ಕಡೆ ತಂದರೆ ಏನಾಗುತ್ತೆ 4 ಪ್ಲಸ್ 4 8 ಆಲ್ಫಾ 8 ಬೀಟಾ, ಕರೆಕ್ಟ್ ಇದೆಯಾ, ಇಸ್ ಈಕ್ವಲ್ ಟು ಅದು ಆ ಕಡೆ ಬಂದರೆ 9 minus 1 is 8. ಅಲ್ಲಿಗೆ ಇಲ್ಲಿಂದ ನನಗೆ ರಿಲೇಷನ್ ಸಿಗೋದೇನು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1. ಇದೆಯಾ ಆಪ್ಷನ್ ಎಲ್ಲಾದರೂ? ಎಸ್, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಹೌ ಯು ಗೋಯಿಂಗ್ ಟು ಸಾಲ್ವ್. ಕ್ವೆಶ್ಚನ್ ನಂಬರ್ 53 ಇದು ಕೂಡ ಸಾಲ್ವ್ ಮಾಡಲೇಬೇಕು. ಏನು ಕೊಟ್ಟಿದ್ದಾರೆ ನೋಡಿ, ಎ ಬಾರ್ ಆ್ಯಂಡ್ ಬಿ ಬಾರ್ ಕೊಟ್ಟಿದ್ದಾರೆ. ಎ ಬಾರ್ ಕ್ರಾಸ್ ಸಿ ಬಾರ್ ಇಸ್ ಇಕ್ವಲ್ ಟು ಬಿ ಬಾರ್, ಎ ಬಾರ್ ಡಾಟ್ ಸಿ ಬಾರ್ ಇಸ್ ಇಕ್ವಲ್ ಟು 3, ದೆನ್ ಸಿ ಬಾರ್ ನಮಗೆ ಗೊತ್ತಿಲ್ಲ, ಓಕೆನಾ, ಬಟ್ ಅವ್ರು ರಿಲೇಷನ್ ಕೊಟ್ಟಿದ್ದಾರೆ ಎ ಬಾರ್ ಕ್ರಾಸ್ ಸಿ ಬಾರ್ ಈಸ್ ಈಕ್ವಲ್ ಟು ಬಿ ಬಾರ್ ಅಂತ, ರೈಟ್. ಸೊ ವಿಲ್ ಡೂ ಒನ್ ಥಿಂಗ್, ಸಿ ಬಾರ್ನ ನಾವು ಜಸ್ಟ್ ಅಸ್ಯೂಮ್ ಮಾಡ್ಕೊಂಬಿಡೋಣ. ಏನಂತ, ಯಾವುದೋ ಒಂದು ಎಕ್ಸ್ ವೈ ಕ್ಯಾಪ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್, ಇದು ನಾವು ಫೈಂಡ್ ಮಾಡಬೇಕೀಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್, ಹೌದಲ್ವಾ. ಸೊ ವಾಟ್ ವಿಲ್ ಡೂ, ಕ್ರಾಸ್ ಪ್ರಾಡಕ್ಟ್ ನಮಗೆ ಗೊತ್ತಿದೆ ಐ ಜೆ ಕೆ, ಎ ವ್ಯಾಲ್ಯೂ ನಮಗೆ ಗೊತ್ತಿದೆ ಆಲ್ರೆಡಿ 1 1 1 ಆ್ಯಂಡ್ ಸಿ ಬಾರ್ ಅಂತ ಅಂದರೆ ನಮ್ಮ ಹತ್ರ ಏನಿದೆ ಎಕ್ಸ್ ವೈ ಝೆಡ್, ಕರೆಕ್ಟ್ ಇದೆಯಾ. ದಿಸ್ ಇಸ್ ಕ್ರಾಸ್ ಪ್ರಾಡಕ್ಟ್ ಇಸ್ ಇಕ್ವಲ್ ಟು ಬಿ ಬಾರ್. ಬಿ ಬಾರ್ ಏನು ಕೊಟ್ಟಿದ್ದಾರೆ ಜೆ ಮೈನಸ್ ಕೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಐ ಕ್ಯಾಪ್ ಝೆಡ್ ಮೈನಸ್ ವೈ ಇಂಟು ಐ ಕ್ಯಾಪ್ ಮೈನಸ್ ಝೆಡ್ ಮೈನಸ್ ಎಕ್ಸ್ ಇಂಟು ಜೆ ಕ್ಯಾಪ್, ಕರೆಕ್ಟ್ ಇದೆಯಾ. ಜೆ ಕ್ಯಾಪ್ ಸಾಲ್ವ್ ಮಾಡಿದ್ರೆ ಝೆಡ್ ಮೈನಸ್ ಎಕ್ಸ್ ಪ್ಲಸ್ ಕೆ ಕ್ಯಾಪ್ ಇಂಟು ಉಳಿಯೋದೇನು ವೈ ಮೈನಸ್ ಎಕ್ಸ್, ಆಲ್ ರೈಟ್, ವಿಚ್ ಈಸ್ ಈಕ್ವಲ್ ಟು ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ವಿ ನೋ ದಟ್ ಏನು ಹೇಳಿ, ಎರಡು ವೆಕ್ಟರ್ಸ್ ಈಕ್ವಲ್ ಇದಾವೆ ಅಂದರೆ ಅದರದ್ದು ಸ್ಕೇಲಾರ್ ಕಾಂಪೊನೆಂಟ್ಸ್ ಈಕ್ವಲ್ ಇರ್ತವೆ. ದೇರ್ಫೋರ್ ಈಕ್ವೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ನೋಡಿ, ಝೆಡ್ ಮೈನಸ್ ವೈ ಈಸ್ ಈಕ್ವಲ್ ಟು, ಇಲ್ಲಿ ಐ ಕಾಂಪೊನೆಂಟ್ ಇಲ್ಲ ಅಂದರೆ 0 1, ಝೆಡ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಸಾರಿ ವಿತ್ ಮೈನಸ್ ಸೈನ್ ಅಲ್ಲ, ಈಸ್ ಈಕ್ವಲ್ ಟು ಜೆ ಏನಿದೆ 1 ಇದೆ, ಓಕೆ 1. ನೆಕ್ಸ್ಟ್ ಕೆ ಕಾಂಪೊನೆಂಟ್ ಈಕ್ವಲ್ ಮಾಡಿದ್ರೆ ವೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1. ಇದನ್ನು ನಾನು ಸಾಲ್ವ್ ಮಾಡಿದ್ರೆ ಝೆಡ್ ಈಸ್ ಈಕ್ವಲ್ ಟು ವೈ ಸಿಗುತ್ತೆ ನನಗೆ 1, ಇದನ್ನು ಮೈನಸ್ ಝೆಡ್ ಪ್ಲಸ್ ಎಕ್ಸ್, ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ 1 ಪ್ಲಸ್ ಝೆಡ್ ಸಿಗುತ್ತೆ ನನಗಿಲ್ಲಿ. ಇಲ್ಲೇನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆ ಕಡೆ ಕಳಿಸಿ ಮೈನಸ್ 1 ಈ ಕಡೆ ಕಳಿಸಿದ್ರೆ ವೈ ಪ್ಲಸ್ 1 ಅಥವಾ 1 ಪ್ಲಸ್ ವೈ, ನೋ ಇಶ್ಯೂಸ್, ರೈಟ್. ಎಕ್ಸ್ ವೈ ಝೆಡ್ ಕರೆಕ್ಟ್ ಇದೆ ವ್ಯಾಲ್ಯೂಸು. ಆಲ್ಸೋ ಇನ್ನೂ ಒಂದು ರಿಲೇಷನ್ ಅವ್ರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಎ ಬಾರ್ ಡಾಟ್ ಸಿ ಬಾರ್ ಇಸ್ ಇಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಎ ಬಾರ್ ಡಾಟ್ ಸಿ ಬಾರ್ ಇಸ್ ಇಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣ, ಇಲ್ಲಿ ಬರೆಯೋಣ, ಜಸ್ಟ್ ಅ ಮಿನಿಟ್, ಲೆಟ್ ಮೀ ಫೋಲ್ಡ್ ದಿಸ್. ಯಾ, ಎ ಬಾರ್ ಡಾಟ್ ಸಿ ಬಾರ್ ಇಸ್ ಈಕ್ವಲ್ ಟು 3. ಎ ಬಾರ್ ಅಂತ ಅಂದರೆ ಏನಿದೆ ನಮ್ಮ ಹತ್ರ 1 1 1 ತಾನೆ, ಡಾಟ್ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡೋದಷ್ಟೇ. ಸೊ ದೇರ್ ಫೋರ್ ವಿ ಹ್ಯಾವ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 3. ಯಾಕೆ, ಡಾಟ್ ಪ್ರಾಡಕ್ಟ್ ಅಂದರೆ ನೆನಪಿದೆಯಾ, ಸ್ಕೆಲಾರ್ ಕಾಂಪೊನೆಂಟ್ಸ್ನ ಮಲ್ಟಿಪ್ಲೈ ಮಾಡೋದು. ಎದು ಸ್ಕೆಲಾರ್ ಕಾಂಪೊನೆಂಟ್ 1 1 1 ಇದೆ, ಸಿ ಬಾರು ಎಕ್ಸ್ ವೈ ಝೆಡ್ ಇದೆ. ಸೊ ಸಮ್ ಆಫ್ ದೋಸ್ ಥಿಂಗ್ ಎಕ್ಸ್ ಇಂಟು 1 ವೈ ಇಂಟು 1 ಝೆಡ್ ಇಂಟು 1 ಎಲ್ಲ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ 3 ಬರುತ್ತೆ, ಕರೆಕ್ಟಾ. ಎಕ್ಸ್ ಜಾಗದಲ್ಲಿ ಈಗ ನಮಗೆ ಸಿಕ್ಕಿರೋ ರಿಲೇಷನ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡೋಣ. ಎಕ್ಸ್ ಜಾಗದಲ್ಲಿ ಏನಿದೆ 1 ಪ್ಲಸ್ ಝೆಡ್ ಇದೆ, ವೈ ಜಾಗದಲ್ಲಿ ಏನಿದೆ
ವೈ ಜಾಗದಲ್ಲಿ ಝೆಡ್ ಇದೆ, ಯಾಕಂದರೆ ಝೆಡ್ ಇಸ್ ಇಕ್ವಲ್ ಟು ವೈ, ಕರೆಕ್ಟಾ? ನೆಕ್ಸ್ಟ್ ಝೆಡ್ ಜಾಗದಲ್ಲಿ ಝೆಡ್ಡೇ ಇರಲಿ, ವಿಚ್ ಇಸ್ ಈಕ್ವಲ್ ಟು 3. ದೆನ್ 3z ಇಸ್ ಈಕ್ವಲ್ ಟು, ಈ 1 ಆ ಕಡೆ ಬಂದರೆ 3 - 1 is 2. z ಇಸ್ ಈಕ್ವಲ್ ಟು ಏನಾಯ್ತಪ್ಪ 2/3. ಅಲ್ಲಿಗೆ ನಮ್ಮ ಸಿ ಬಾರಲ್ಲಿ ನಮಗೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಬೇಕಿತ್ತು. ಒಂದು ಝೆಡ್ ಗೊತ್ತಾಯಿತು, ಏನು 2/3. ಸೊ ಪ್ಲಸ್ 2/3 ಎಲ್ಲಿದೆ? ಆಪ್ಷನ್ 2 ಆ್ಯಂಡ್ ಆಪ್ಷನ್ 3. ಸೊ ಅಲ್ಲಿಗೆ 1 ಆ್ಯಂಡ್ 4 ಅಂತೂ ವ್ಯಾನಿಷ್. ನೆಕ್ಸ್ಟ್ ಉಳಿದಿರೋದೇನು? 5/3 5/3. ಎಕ್ಸ್ ಕಾಂಪೊನೆಂಟ್ ಸೇಮ್ ಇದೆ, ವೈ ಕಾಂಪೊನೆಂಟ್ ಒಂದು ನಾನು ಚೆಕ್ ಮಾಡಬೇಕೀಗ, ಹೌದಲ್ವಾ? ಸೊ ವೈ ಕಾಂಪೊನೆಂಟ್ನ ನಾನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? ವೈ ಕಾಂಪೊನೆಂಟ್ ಸಾಲ್ವ್ ಮಾಡಿದ್ರೆ ವೆರ್ ಇಸ್ ವೈ? ಝೆಡ್ ಇಸ್ ಇಕ್ವಲ್ ಟು ವೈ ತಾನೆ, ಝೆಡ್ ಇಸ್ ಈಕ್ವಲ್ ಟು ವೈ, ದೇರ್ ಫೋರ್ ವೈ ವಿಲ್ ಆಲ್ಸೋ ಬಿ ಪ್ಲಸ್ 2/3. ದೇರ್ ಫೋರ್ ಫೈನಲ್ ಆನ್ಸರ್ ಪ್ಲಸ್ 2/3 ಪ್ಲಸ್ 2/3 ಎರಡೂ ಪ್ಲಸ್ ಬಂದಿರೋದು ಎಲ್ಲಿದೆ ನೋಡಿ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಇಟ್ ವಾಸ್ ಅ ವೆರಿ ಗುಡ್ ಕ್ವೆಶನ್ ಬೈ ದ ವೇ. ಕಮಿಂಗ್ ಟು ಕ್ವೆಶನ್ ನಂಬರ್ 54. 54th ಕ್ವೆಶನಲ್ಲಿ ಏನಿದೆ? ದ ವ್ಯಾಲ್ಯೂ ಆಫ್ ದ ಲ್ಯಾಂಬ್ಡಾ ಫಾರ್ ವಿಚ್ ದೀಸ್ ವೆಕ್ಟರ್ಸ್ ಆರ್ ಆರ್ಥೋಗೋನಲ್. ಆರ್ಥೋಗೋನಲ್ ಅಂತ ಅಂದರೆ ಏನು ಹೇಳಿ? ಆರ್ಥೋಗೋನಲ್ ಅಂತಂದರೆ ಮೀನ್ಸ್ ಡಾಟ್ ಪ್ರಾಡಕ್ಟ್ ಈಸ್ 0, ರೈಟ್? ಡಾಟ್ ಪ್ರಾಡಕ್ಟ್ ಈಸ್ 0. ಯಾವಾಗ ಡಾಟ್ ಪ್ರಾಡಕ್ಟ್ 0 ಆಗುತ್ತೋ ಆವಾಗ ನಾವೇನಂತ ಕರಿತೀವಿ? ವ್ಯಾಕ್ಟರ್ಸ್ ಆರ್ ಆರ್ಥೋಗೋನಲ್. ಆರ್ಥೋಗೋನಲ್ ಅಂತ ಬಂದಾಗ, ಸೊ ಈಗ ಡಾಟ್ ಪ್ರಾಡಕ್ಟ್ ಅಂದರೆ ಈಗ ತಾನು ಹೇಳಿದೆ ಸ್ಕೇಲರ್ ಕಾಂಪೊನೆಂಟ್ 2 × 1 2 ಪ್ಲಸ್ ಲ್ಯಾಂಬ್ಡಾ × 2 2 ಲ್ಯಾಂಬ್ಡಾ ಪ್ಲಸ್ 3 × 1 3 ಇಸ್ ಈಕ್ವಲ್ ಟು 0. 3 + 2 5. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು, ಈ 5 ಈ ಕಡೆ ಬಂದರೆ -5, ಕರೆಕ್ಟಾ? ಇಲ್ಲಿ 2 ಇತ್ತಲ್ಲ, ಇದು ಈ ಕಡೆ ಬಂದರೆ -5/2. ಸೊ -5/2 ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ 2. ಓಕೆ, ಡೈರೆಕ್ಟ್. ಇದು ಏನು ಅಂತ ಕಷ್ಟ ಇರಲಿಲ್ಲ. ಕಮಿಂಗ್ ಟು ಕ್ವಶನ್ ನಂಬರ್ 54 ಆಯ್ತಲ್ಲ. 55. ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಹೂಸ್ DRs ಆರ್ ಗಿವೆನ್ ಎ ಬಿ ಸಿ ಆ್ಯಂಡ್ ಬಿ ಸಿ ಮೈನಸ್ ಎ. ಓಕೆ. ಸೊ ಅವ್ರೇನು ಮಾಡಿದ್ದಾರೆ? ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ರೇಷಿಯೋಸ್ ಏನು ಕೊಟ್ಟಿದ್ದಾರೆ? ಎ ಕಾಮ ಬಿ ಕಾಮ ಸಿ ಆ್ಯಂಡ್ ಬಿ ಮೈನಸ್ ಸಿ, ಸಿ ಮೈನಸ್ ಎ ಮೈನಸ್ ಬಿ. ಸೊ ಏನಾಗುತ್ತೆ? ಏನು ಕೇಳಿದ್ದಾರೆ? ಆ್ಯಂಗಲ್ ಕೇಳಿದ್ದಾರೆ. ಸೊ ಯೂಸಿಂಗ್ ಡೈರೆಕ್ಷನ್ ರೇಷಿಯೋಸ್ ಟೆಲ್ ಮಿ ವಾಟ್ ಇಸ್ ದ ಪಾಸಿಬಿಲಿಟಿ? ಎಸ್, ಸಿಂಪಲ್. ಅಬ್ಸರ್ವ್ ಮಾಡ್ರಿ ಕ್ಲೀನಾಗೆ. ನೀವು ಸಮ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಡೈರೆಕ್ಷನ್ ರೇಷಿಯೋಸ್ ನೋಡಿದ್ರೆ ಅಲ್ಲೇ ಗೊತ್ತಾಗ್ತಿದೆ ಸಮ್ ಏನಿದೆ 0 ಇದೆ. ಸೊ ದಟ್ ಮೀನ್ಸ್ ವಾಟ್? ಕಾಸ್ ಥೀಟಾ ಇಸ್ ಈಕ್ವಲ್ ಟು 0. ಇದು ಕೂಡ ಡೈರೆಕ್ಟ್ ಕ್ವಶನ್. Cos theta 0 ಯಾವಾಗ? when theta is 90 degree. Therefore option 1 is the right answer. Okay, coming to question number 56. The measure of angle between the lines x is equal to k plus 1, y is equal to 2k minus 1, z is equal to 2k plus 3 and x minus 1 is equal to y minus 2, z minus 3, 2 1 1 ಇದೆ. ಓಕೆ, ಸಿಂಪಲ್. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಯೂಸ್ ಮಾಡಿಬಿಟ್ಟು ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ಇದು ಏನಂತ ಕಷ್ಟ ಇಲ್ಲ. ಎಷ್ಟನೇದಪ್ಪ? 56 ತಾನೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ವಾಟ್ ವಿಲ್ ಯು ಗೆಟ್? ಕಾಸ್ ಥೀಟಾ ಇಸ್ ಈಕ್ವಲ್ ಟು 2 + 2 + 2 ಡೈರೆಕ್ಟಾಗಿ ಮಾಡ್ಬೋದು, ರೈಟ್? ಆ್ಯಂಡ್ 3 × √6, ರೈಟ್? ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಜಾಸ್ತಿ ಅಲ್ಲಿ ಥಿಯರಿ ಎಕ್ಸಾಮ್ ಥರ ಫಾರ್ಮುಲಾ ಬರ್ಕೊಂಡು ಕೂತ್ಕೊಬಿಟ್ರಿ. ಅರ್ಥ ಆಯ್ತಲ್ಲ? ಇದು ಇನ್ನೂ ಸಿಂಪ್ಲಿಫೈ ಆಗುತ್ತಾ? ಯಾಕಂದರೆ ಅಲ್ಲಿ 3 ಮತ್ತು 2 ಅಲ್ಲಿ ಬರ್ತಿದ್ದಾರಲ್ಲ. 3 1s 3 2s. 2/√6 can be written as √3 × √2. 2 can be written as √2 × √2. 1 √2 1 √2 ಕ್ಯಾನ್ಸಲ್. √2/3 ಎಲ್ಲ ಐತಪ್ಪ. √2/3 ಆಪ್ಷನ್ 2 ಈಸಿಯಾಗಿ ಮಾಡ್ಬೋದು. ಥೀಟಾ ಇಸ್ ಈಕ್ವಲ್ ಟು ಅಂತ ಮಾಡಿದ್ರೆ ಇದು ಈ ಕಡೆ ಬರುತ್ತೆ. ಇವೆಲ್ಲ ಅಷ್ಟೊಂದು ಬರೆಯೋಕ್ಕೆ ಹೋಗಬೇಡಿ ಥಿಯರಿ ಎಕ್ಸಾಮ್ ಥರ. ಓಕೆ, ಕಾಂಪಿಟೇಟಿವ್ ಅಂದರೆ ಮ್ಯಾಕ್ಸಿಮಮ್ ಸ್ಟೆಪ್, ಫಸ್ಟ್ ಸ್ಟೆಪ್ಪಿಂದ ಸೀದಾ 4th 5th ಸ್ಟೆಪ್ಪಿಗೆ ಹೋಗಬೇಕು. 3-4 ಸ್ಟೆಪ್ಪು ತಲೆಯಲ್ಲೇ ಬಂದುಬಿಡ್ಬೇಕು. ಹಂಗೆ ಅವಾಗ ಮಾತ್ರ ನೀವು ಒಂದು ಲೆವೆಲಲ್ಲಿ ಮಾಡ್ಬೋದು. ಓಕೆನಾ ಕ್ವೆಶನ್ಸ್ನ? ನೆಕ್ಸ್ಟ್ ಕ್ವೆಶನ್ ನಂಬರ್ 57. The line L1 joining the 2 points divides the line L2 which passes through 3, -1 in the ratio 1:3 internally. Then the equation of L2 is ಏನಾಗುತ್ತೆ ಅಂತ? See, L2 passes through 3, -1. Yes, 3, -1 ಇಂದ ಪಾಸ್ ಆಗ್ತಾ ಇದೆ ಅಂತ ಅಂದರೆ ಆ ಪಾಯಿಂಟು ಆ ಲೈನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅರ್ಥ. ಆಪ್ಷನ್ಸ್ ಚೆಕ್ ಮಾಡಿರಿ. ಯಾವ ಆಪ್ಷನಲ್ಲಿ 3, -1 ನಾನು ಹಾಕಿದರೆ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಆಪ್ಷನ್ ಚೆಕ್ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ 4x + 3y
-9 + 9 ಓಕೆ ಇಷ್ಟು ಇದೆಲ್ಲ. ಓಕೆ, ಎಕ್ಸ್ ಕಾಮ ವೈ ನೀವೇ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. 4 3 12 ಫಸ್ಟ್ ಆಪ್ಷನ್ ನೋಡಿದ್ರೆ 4 3 12 12 ಮೈನಸ್ 9 ಪ್ಲಸ್, ಸೊ 12 + 3 - 9 0 ಅಂತೂ ಆಗಲ್ಲ. ಓಕೆ, 4x - 3y + 9 4x 4 3 12 12 ಮೈನಸ್ ಇಂಟು ಮೈನಸ್ ಪ್ಲಸ್ ಎಲ್ಲ ಅಡಿಷನ್ ಅಂದರೆ ಅದು ಆಗಲ್ಲ. ಕಂಡು ಆಪ್ಷನ್ 3 4x 12 -3 - 9 -3 - 9 12 12 - 12. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಜಸ್ಟ್ ಆ ಪಾಯಿಂಟ್ ಅದ್ರ ಮೇಲೆ ಲೈ ಆಗ್ತಿದೆ ಅಂದರೆ ಸ್ಯಾಟಿಸ್ಫೈ ಮಾಡುತ್ತೆ, ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಅದರಲ್ಲಿ. ರೈಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 58. ಫಿಗರ್ ನೋಡ್ಬಿಟ್ಟೆ ಐಡೆಂಟಿಫೈ ಮಾಡ್ಬೋದು. ಸ್ಟೇಟ್ಮೆಂಟ್ 1 ಇದು ಡೆಫಿನೇಷನ್. ಕಾನಿಕ್ ಸೆಕ್ಷನಲ್ಲಿ ನಾವು ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾದ್ರೇ ಒಂದು ಕೋನನ್ನು ಒಂದು ಪ್ಲೇನು ಕಟ್ ಮಾಡಿದಾಗ ಯಾವ್ಯಾವ ಆ್ಯಂಗಲಲ್ಲಿ ಕಟ್ ಮಾಡಿದ್ರೆ ಯಾವ್ಯಾವ ಫಿಗರ್ಸ್ ಫಾರ್ಮ್ ಆಗುತ್ತೆ ಅಂತೇಳಿ ಸ್ಟಡಿ ಮಾಡ್ತೀವಿ ನಾವು, ಹೌದಲ್ವಾ? ಸೊ ಅದರಲ್ಲಿ ಸ್ಟಡಿ ಮಾಡಬೇಕಾದ್ರೆ ಯು ವಿಲ್ ಸ್ಟಡಿ ದಟ್ ವೆನ್ ಎವರ್ ದ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ, ಆವಾಗ ನಮಗೆ ಅಂದರೆ ಆ ಪ್ಲೇನ್ 90 ಡಿಗ್ರಿಗೆ ಹೋಗಿ ಕಟ್ ಮಾಡಿದ್ರೆ 90 ಡಿಗ್ರಿ ಇಟ್ಕೊಂಡು ನಾವು ಆ ಕೋನ್ನ ಕಟ್ ಮಾಡಿದ್ರೆ ಸರ್ಕಲ್ ಸಿಗುತ್ತೆ ಅಂತ ನಮಗೆ ಗೊತ್ತಿದೆ. ಆ್ಯಂಡ್ ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಎಲಿಪ್ಸ್ ಸಿಗುತ್ತೆ ಅಂತ ಗೊತ್ತಿದೆ. ಸೊ ಲೆಸ್ ದ್ಯಾನ್ 90 ಡಿಗ್ರಿ ಇರಬೇಕು, ಹಂಗಂದ್ರೆ ಡೈರೆಕ್ಟಾಗಿ ಅಲ್ಲೇ ನೋಡ್ಬೋದು. ಸ್ಟೇಟ್ಮೆಂಟ್ 2 ಈಸ್ ವಾಟ್? ಫಾಲ್ಸ್. ಓಕೆ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಕಮಿಂಗ್ ಟು ಸ್ಟೇಟ್ಮೆಂಟ್ 1, ಇಟ್ ಈಸ್ ಟ್ರೂ. ವೈ ಬಿಕಾಸ್ ಬೀಟಾ ಈಸ್ ಲೆಸ್ ದ್ಯಾನ್ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಸೊ ಆ ಕಂಡೀಷನ್ನ ಬೇಸಿಸ್ ಮೇಲೆ ನಾವು ಆರಾಮಾಗಿ ಹೇಳ್ಬೋದು ಆಲ್ಫಾ ಗ್ರೇಟರ್ ದ್ಯಾನ್ ಬೀಟಾ ಅಂತ ಇದೆಯಲ್ಲ, ಅದಾದರೂ ಹೇಳ್ರಿ, ಅಥವಾ ಬೀಟಾ ಲೆಸ್ ದ್ಯಾನ್ ಆಲ್ಫಾ ಅಂತ ಹೇಳ್ರಿ, ಎರಡೂ ಒಂದೇ. ಸೊ ದ ಸೆಕ್ಷನ್ ಈಸ್ ಹೈಪರ್ಬೋಲಾ ಅಂತ ಡೈರೆಕ್ಟ್ ಡೆಫಿನೇಷನ್ ಬೇಸ್ ಮೇಲೆ ಹೇಳ್ಬೋದು. ದೇರ್ಫೋರ್ ವಿಚ್ ಇಸ್ ದ ರೈಟ್ ಆನ್ಸರ್? Statement 1 is true, statement 2 is false. That is option 1 is the right answer. Coming to question number 59. ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ, ಹೌದಲ್ವಾ? The 3 points, okay, A, B, C, they form a right angle triangle with angle B is equal to 90 degree, then the value of A is. Okay, ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ ಏನಿದೆ ಅಬ್ಸರ್ವ್ ಮಾಡಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ 3 ಪಾಯಿಂಟ್ಸು ಅಂತ ಹೇಳಿದ್ದಾರೆ. ಆ ರೈಟ್ ಆ್ಯಂಗಲ್ ಇರೋದು ಬಿ ಪಾಯಿಂಟಲ್ಲಿ ಅಂತ ಹೇಳಿದರು. ಈಗ ರೈಟ್ ಆ್ಯಂಗಲ್ ಇದೆ ಅಂದರೆ ಡೆಫಿನೆಟ್ಲಿ ಬಿ ಹತ್ರ 90 ಡಿಗ್ರಿ ಅಂದರೆ ಡೆಫಿನೆಟ್ಲಿ ಈ ಬಿ ಎ ಬಾರ್ ವೆಕ್ಟರು ಮತ್ತು ಬಿ ಸಿ ಬಾರ್ ವೆಕ್ಟರು ಪರ್ಪೆಂಡಿಕ್ಯುಲರ್ ಇರ್ತಾವ. ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0. ಡೆಫಿನೆಟ್ಲಿ ವಾಟ್ ಈಸ್ ಬಿ ಎ ಬಾರ್? ಬಿ ಎ ಬಾರ್ ಕಂಡುಹಿಡಿಬೋದಾ ಆರಾಮಾಗೆ ಪಾಯಿಂಟ್ಸ್? ಎಸ್ ಆರ್ ನೋ? ಸೊ ಯು ಕ್ಯಾನ್ ಈಸಿಲಿ ಡೂ ಇಟ್. ಸೊ ಓವರ್ ಆಲ್ ನೀವು ಇದನ್ನು ಸಾಲ್ವ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಬಿ ಎ ಬಾರ್ ಅಂತ ಅಂದರೆ ಯು ವಿಲ್ ಗೆಟ್ ಮೈನಸ್ ಮಾಡಿರಿ 4 - ಎ, ಕರೆಕ್ಟಾ? ಆ್ಯಂಡ್ ಬಿ ಸಿ ಬಾರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿ ಸಿ ಬಾರ್ ಏನು ಸಿಗುತ್ತೆ? ಇದು 4 a 9 ಇದೆ, ಇದೇನಿದೆ 10, -1, 7 ಇದೆ, ಹೌದಲ್ವಾ? ಎಸ್ ಆರ್ ನೋ? ಸೊ ವಾಟ್ ವಿಲ್ ಯು ಗೆಟ್? ದಿಸ್ ಇಸ್ -1 - ಎ, ಕರೆಕ್ಟ್ ಇದೆಯಾ? ಈಸ್ ಈಕ್ವಲ್ ಟು 0. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ನೀವು ವೆಕ್ಟರ್ ಆಲ್ಜಿಬ್ರಾದಲ್ಲಿ ಕಲ್ತಿದ್ದೀರಾ ಈಸಿಯಾಗಿ, ಬಿ ಎ ಬಾರು ಬಿ ಸಿ ಬಾರು. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೇನು ಸಿಗುತ್ತೆ? ದಿಸ್ ಡಾಟ್ ಪ್ರಾಡಕ್ಟ್ ದೆನ್ ಎ ಈಸ್ ಈಕ್ವಲ್ ಟು 4 - a is equal to 0 ತಗೊಂಡ್ರೆ a is equal to 4, or a is equal to ಇದು ಈ ಕಡೆ ಬಂದರೆ -1, ಮೈನಸ್ a ಕಡೆನೂ ಪ್ಲಸ್ a ಆಗುತ್ತೆ. ಸೊ 4 or -1 ಇದೆಯಾ ಆಪ್ಷನ್ ಯಾವುದಾದ್ರು? 4 or -1. ಎಸ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 60, ದ ಲಾಸ್ಟ್ ಕ್ವೆಶನ್. ಲಿಮಿಟ್ಸ್ ಮೇಲಿದೆ. ಇಫ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3, ಓಕೆ ಡಿನಾಮಿನೇಟರ್ ನೋಡ್ರಿ, ನಾನು 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 - 3 0. ಓಕೆ, ರೈಟ್. ಸೊ 0/0 ಫಾರ್ಮ್ಗೆ ನಾನು ತಗೊಳ್ಳೋದಾದರೆ 0/0 ಫಾರ್ಮ್ಗೆ ನಾನು ಕನ್ಸಿಡರ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಡಿನಾಮಿನೇಟರ್ ಅಂತೂ 0 ಆಗುತ್ತೆ ಅಂತ ಗೊತ್ತು, ನ್ಯೂಮರೇಟರ್ ಕೂಡ 0 ಆಗುತ್ತೆ ಅಂತ ಅಸ್ಯೂಮ್ ಮಾಡಿದಾಗ ನನಗೇನು ಸಿಗುತ್ತೆ? ಒಂದು ಈಕ್ವೇಷನ್ ಸಿಗುತ್ತೆ, ರೈಟ್? ಆ ಈಕ್ವೇಷನ್ ಏನು ಅಂತ ಅಂದರೆ ವೆನ್ ಯು ಸೆಟ್ ದ ನ್ಯೂಮರೇಟರ್ ಟು 0, 3.3ಗೆ ಅಂದರೆ ಏನು ಸಿಗುತ್ತೆ? 3a - 3b is equal to 0. ಯಾಕೆ 0/0 ಫಾರ್ಮ್ ಬರುತ್ತೆ ಅಂತ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ a + b is equal to ಅಂದರೆ 3a + 3b ಆ ಕಡೆ ಹೋಗುತ್ತೆ. 3 ಕಾಮನು, ಇಲ್ಲಿ 3 ಸ್ಕ್ವೇರ್ ಇದೆ, 1 3 ಕ್ಯಾನ್ಸಲ್, a + b is equal to 3 1 ರಿಲೇಷನ್ ಬರುತ್ತೆ, ಹೌದಾ? ಆ್ಯಂಡ್ 0/0 ಫಾರ್ಮ್ ಅಂತ ಅಂದರೆ ಎಲ್ ಹಾಪಿಟಲ್ಸ್ ರೂಲ್ನ ನಾನು ಅಪ್ಲೈ ಮಾಡಿದ್ರೆ, ಲಿಮಿಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 2x - a ಅಂದರೆ ಏನು ಮಾಡ್ತೀರಾ? ಡೆರಿವೇಟಿವ್. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿ, ಈಸ್ ಈಕ್ವಲ್ ಟು ಇದು ಡಿನಾಮಿನೇಟರಿಂದು ಏನಂತಾರೆ ಅದನ್ನು? ಡೆರಿವೇಟಿವ್ 1. ಸೊ ನೋ ಇಶ್ಯೂಸ್. ದೆನ್ ವಾಟ್ ವಿಲ್ ಯು ಗೆಟ್ ಫ್ರಮ್ ಹಿಯರ್? ವಾಟ್ ವಿಲ್ ಯು ಗೆಟ್? 6 - a. ಎಕ್ಸ್ ವ್ಯಾಲ್ಯೂ ಏನು? ಅಟ್ 3 ತಾನೇ.
ಸೊ 6 ಮೈನಸ್ ಎ ಇಸ್ ಈಕ್ವಲ್ ಟು 5. ಎ ಇಸ್ ಈಕ್ವಲ್ ಟು ಏನಾಗುತ್ತೆ 6 ಮೈನಸ್ 5 ಅಂದರೆ ಎ ಇಸ್ ಈಕ್ವಲ್ ಟು 1 ಆದರೆ ಇಲ್ಲಿ 1 ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ವ್ಯಾಲ್ಯೂ ಎಷ್ಟು 2. ಎ ಪ್ಲಸ್ ಬಿ ಅವ್ರು ಕೇಳಿರೋದು ದಟ್ ಈಸ್ 3. ದೇರ್ಫೋರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ CET 2026 ಪೇಪರ್, ರೈಟ್? ಐ ಹೋಪ್ ಸೊ ಇಟ್ ವಾಸ್ ಹೆಲ್ಪ್ಫುಲ್. ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಮಾಡಿ, ಓಕೆ? ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ರಿಮೈನಿಂಗ್ ಇನ್ನು ಪ್ರೀವಿಯಸ್ ಇಯರಿನ ರಿಲೇಟೆಡ್ ಏನಾರು ಬೇಕು ಅಂತಂದರೆ ನಾನು ಲಿಂಕ್ ಹೇಳಿದ್ದೀನಿ ಆಲ್ರೆಡಿ, ಹೌದಾ? ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿದ್ದೀನಿ, ಓಕೆ? ಸೊ ಯು ಕ್ಯಾನ್ ಫಾಲೋ ದ್ಯಾಟ್ ಲಿಂಕ್. ಆ್ಯಂಡ್ ರಿಮೈನಿಂಗ್ ಎಲ್ಲ ಚಾಪ್ಟರ್ಸ್ ಏನಾರು ಬೇಕು ಅಂದರೆ ಎಲ್ಲವೂ ಚಾನಲ್ ಮೇಲೆ ಅವೈಲೇಬಲ್ ಇದೆ. ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನೇನಾರ ಹೆಲ್ಪ್ ಬೇಕು ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಯಾವುದಾದ್ರೂ ಕ್ವಶನ್ಸ್ ಇದೆಯಲ್ಲ, ನಾನು ಮಾಡಿರೋ ರೀತಿಯೇ ಮಾಡಬೇಕು ಅಂತೇನಿಲ್ಲ. ಮೇ ಬಿ ಅದಕ್ಕಿಂತ ಈಸಿ ಮೆಥಡು ಎಕ್ಸಿಸ್ಟ್ ಆಗ್ತಿರಬಹುದು, ಓಕೆ? ಚಾನ್ಸಸ್ ಇದೆ ಅದಕ್ಕಿಂತ ಈಸಿ ಮೆಥಡು ಎಕ್ಸಿಸ್ಟ್ ಆಗ್ತಿರಬಹುದು. ನಿಮಗೆ ಆ ಥರ ಮೆಥಡ್ ಏನಾರ ಗೊತ್ತಿದೆ ಅಂತ ಅಂದರೆ ನೀವು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಆಗಿ, ಬೇರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ಸಿಂಪಲ್ ಥಿಂಗ್. ಆ್ಯಂಡ್ ನನಗೂ ಗೊತ್ತಿಲ್ಲದೆ ಇದ್ದರೆ ನನಗೂ ಹೆಲ್ಪ್ ಆಗುತ್ತೆ, ಸಿಂಪಲ್, ಓಕೆ? ಲರ್ನಿಂಗಿಗೆ ಯಾವುದೂ ಎಂಡ್ ಇಲ್ಲ, ಓಕೆ? ಒಂದು ಲೆವೆಲಿಗೆ ಬಂದ್ವಿ ಅಂತ ಹಂಗೆ ಲರ್ನಿಂಗ್ ಎಂಡ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳಿರೋದೇ ಫೈನಲ್ ಅಂತಲೂ ಇಲ್ಲ. ದೇರ್ ಆರ್ ಅದರ್ ವೇಸ್ ಆಫ್ ಸಾಲ್ವಿಂಗ್ ದ ಸೇಮ್ ಕ್ವೆಶನ್ ಇನ್ ಮ್ಯಾಥಮೆಟಿಕ್ಸ್. ಸೊ ಇನ್ ಕೇಸ್ ನಿಮಗೆ ಬೇರೆ ಮೆಥಡ್ ಗೊತ್ತಿದೆ, ಈಸಿ ಮೆಥಡ್ ಗೊತ್ತಿದೆ ಅಂದರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಸೊ ದಟ್ ಇಟ್ ವಿಲ್ ಹೆಲ್ಪ್ ಅದರ್ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ವಿಲ್ ಇಂಪ್ರೂವ್ ಮೈ ನಾಲೆಜ್ ಆಲ್ಸೋ, ಓಕೆ? ಆ್ಯಂಡ್ ಇನ್ನೇನಾರ ಇದ್ದರೆ ಕಾಮೆಂಟ್ ಸೆಕ್ಷನ್ ಈಸ್ ಕಂಪ್ಲೀಟ್ಲಿ ಫ್ರೀ ಫಾರ್ ಯು, ರೈಟ್? ಏನೇ ಇರಲಿ ಪ್ಲೀಸ್ ಲೆಟ್ ಮಿ ನೋ. ಸಿಲಿ ಡೌಟ್ ಇದ್ರೂ ಹೇಳಿ, ನಿಮ್ಮ ಒಪಿನಿಯನ್ಸ್ಗಳನ್ನು ಹೇಳಿ. ದಯವಿಟ್ಟು ನಿಮ್ಮ ಒಪಿನಿಯನ್ಸ್ಗಳನ್ನು ಕಾಮೆಂಟಲ್ಲಿ ಬರೀರಿ. ಅದು ಪಾಸಿಟಿವೇ ಬರಬೇಕಂತೇನಿಲ್ಲ, ನಿಮಗೇನು ಅನಿಸಿದೆ ಅಂತ ಟ್ರೂತ್ ಬೇಕು ನನಗೆ, ನಿಜ ಒಟ್ಟು, ಓಕೆ? ಫಾಲ್ಸ್ ಏನು ಅನ್ನೆಸೆಸರಿ ಬರೆಯೋಕ್ಕೆ ಹೋಗ್ಬೇಡಿ, ರೈಟ್? ಏನೇ ಇದ್ರೂ ಕೂಡ ಫ್ಯಾಕ್ಟ್. ನಿಮಗೆ ಹಿಂಗೆ ಅನಿಸಿದೆ ಮ್ಯಾಮ್, ಇದು ಈ ಸತಿ ಏನು ಚೆನ್ನಾಗಿ ಅನಿಸಿಲ್ಲ, ಈ ಸತಿ ಚೆನ್ನಾಗಿ ಅನಿಸ್ತು, ಲಾಸ್ಟ್ ಟೈಮ್ಗಿಂತ ಬೆಟರ್ ಇದೆ, ಅಥವಾ ಲಾಸ್ಟ್ ಟೈಮ್ಗಿಂತನೂ ಖರಾಬಿದೆ, ವಾಟ್ ಎವರ್ ಇಟ್ ಈಸ್, ಓಕೆ? ಡೂ ಲೆಟ್ ಮಿ ನೋ. ಆ್ಯಂಡ್ ಆಲ್ಸೋ ನೆಗೆಟಿವ್ ಬರೆದ್ರೆ ಆ ನೆಗೆಟಿವ್ ಜೊತೆಗೆ ಸ್ವಲ್ಪ ರೀಸನ್ನು ಬರೀರಿ, ಅಂದರೆ ಏನು ಇಂಪ್ರೂವ್ಮೆಂಟ್ಸ್ ಮಾಡಬಹುದು ಅಂತೇಳಿ, ರೈಟ್? Okay, so that's all for today. Thank you so much. God bless you.